ದಿವಸ ಭರ್ತೃಹರಿಯ ನೀತಿ ಶತಕ ಮತ್ತು ವೈರಾಗ್ಯ ಶತಕ ಕುರಿತು ಪ್ರವಚನ ನಡೆಯೋದಿದೆ. ಈ 4 ದಿವಸದ ಪ್ರವಚನ ಮಾಲೆಯನ್ನು ನಮ್ಮ ಹಿತೈಷಿಗಳಾದ ಶಿವಮೊಗ್ಗದ ಶ್ರೀಮತಿ ಕೆ.ಎಸ್. ಸರಸ್ವತಿ ಮತ್ತು ಶ್ರೀ ಎಚ್.ಎಸ್. ರಾಮಮೂರ್ತಿ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತೇನೆ. ದೀರ್ಘಕಾಲದ ಲೋಕಾನುಭವದ ಸಾರವನ್ನು ಬಿಡಿಯಾದ ಮುಕ್ತಕಗಳ ರೂಪದಲ್ಲಿ ಸಂಗ್ರಹಿಸಿ ಕೊಡ್ತವೆ ಸುಭಾಷಿತಗಳು. ಎಲ್ಲ ಕಾಲಕ್ಕೂ ಸಂಗತವಾಗುವ ನೀತಿಗಳನ್ನು, ಮೌಲ್ಯಗಳನ್ನು ಅತಿ ಕಡಿಮೆ ಶಬ್ದಗಳಲ್ಲಿ ಪದ್ಯರೂಪದಲ್ಲಿ ಸಂಗ್ರಹಿಸಿರುತ್ತವೆ ಸುಭಾಷಿತಗಳು. ಸಂಸ್ಕೃತದಲ್ಲಿ ಇರುವಷ್ಟು ಸಮೃದ್ಧವಾಗಿ ಜಗತ್ತಿನ ಬೇರೆ ಯಾವ ಭಾಷೆಗಳಲ್ಲೂ ಸುಭಾಷಿತಗಳು ಇಲ್ಲ. ಗಾದೆ ಮಾತುಗಳು, ಮಾರ್ಗದರ್ಶಕ ಸೂತ್ರಗಳು ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಸಿಗ್ತವೆ. ಎಪಿಗ್ರಮ್ ಅನ್ನೋ ಹೆಸರಿನಲ್ಲಿ ಲ್ಯಾಟಿನ್ ಮೊದಲಾದ ಭಾಷೆಗಳಲ್ಲೂ ಕೂಡ ಇವೆ. ಆದರೆ ಇವು ವಾಚ್ಯ ರೀತಿಯಲ್ಲಿ ಉಪದೇಶಾತ್ಮಕವಾಗಿರಲೇಬೇಕು ಅನ್ನೋ ನಿರ್ಬಂಧ ಕೂಡ ಇಲ್ಲ. ವಿಶೇಷ ಲೋಕಾನುಭವಗಳ ಸಾಂದ್ರೀಕೃತ ಹೇಳಿಕೆಗಳಿಗೆ ಸುಭಾಷಿತಗಳು ಅನ್ನೋ ಹೆಸರು ಬಂದಿದೆ. ಗಣನೀಯ ಸಂಖ್ಯೆಯ ಇಂತಹ ಸಾಮ್ತಿಗಳು ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಕೂಡ ಹರಿದು ಬಂದಿದೆ. ಲಿಖಿತ ರೂಪ ಪಡೆದುಕೊಂಡಿರುವವು ಧಾರಾಳವಾಗಿಯೇ ಇವೆ. ಸಂಸ್ಕೃತದ ಪ್ರಾಚೀನ ವಾಂಗ್ಮಯವಾದ ಮಹಾಭಾರತ ಮೊದಲಾದವುಗಳಲ್ಲೂ ಕೂಡ ನೀತಿಬೋಧಕ ಶ್ಲೋಕಗಳು ಅಪಾರ ಸಂಖ್ಯೆಯಲ್ಲಿ ಸಿಗ್ತವೆ. ಹೀಗೆ ಗ್ರಂಥಸ್ಥಗಳಾಗಿ ಸುಭಾಷಿತಗಳು ಕಾವ್ಯ, ನಾಟಕಾದಿ ಗ್ರಂಥಗಳಲ್ಲೂ ಕೂಡ ಸಿಗ್ತವೆ. ಸಂಸ್ಕೃತ ಸುಭಾಷಿತಗಳ ಮೊದಲ ವೈಶಿಷ್ಟ್ಯ ಅಂದರೆ ನಿತ್ಯ ಜೀವನಕ್ಕೆ ಸಂಗತವಾದ ಅನುಭವೋಕ್ತಿಗಳಲ್ಲಿ ಕಾವ್ಯ ಗುಣವನ್ನು ನಿವೇಶಗೊಳಿಸಿರುವುದು. ಎರಡನೇ ವೈಶಿಷ್ಟ್ಯ ಅಂದರೆ ನೀತಿ ಬೋಧನೆಗೆ ಮೀಸಲಾದ ಸ್ವತಂತ್ರ ಗ್ರಂಥಗಳ ರಚನೆ. ಚಾಣಕ್ಯ ನೀತಿ ಇರಬಹುದು, ಬೇರೆ ಬೇರೆ ಶತಕಗಳಿರಬಹುದು, ಶಾರಂಗಧರ ಪದ್ಧತಿ ಇರಬಹುದು, ಸದುಕ್ತಿ ಕರ್ಣಾಮೃತ, ಸಾಯಣಾಚಾರ್ಯರ ಸುಭಾಷಿತ ಸುಧಾನಿಧಿ, ನೀತಿಸಾರ, ಸೂಕ್ತಿ ಮುಕ್ತಾವಳಿ, ಈಚಿನ ಕಾಲದ ಸುಭಾಷಿತ ರತ್ನ ಭಾಂಡಾಗಾರ, ಹೀಗೆ 10 ಸಂಕಲಿತ ಕೃತಿಗಳು ಸುಭಾಷಿತಗಳ ಒಂದು ಅಕ್ಷಯ ಭಂಡಾರ ಅಂತ ಹೇಳಬಹುದು. ನೀತಿ ಬೋಧನೆಯನ್ನೇ ವಿಷಯವಾಗಿಸಿಕೊಂಡು ಅನುಭವೋಕ್ತಿಗಳಿಗೆ ಉತ್ಕೃಷ್ಟ ಕಾವ್ಯದ ಉಡುಪನ್ನು ತೊಡಿಸಿದ ಭರ್ತೃಹರಿ ಈ ಪ್ರಸ್ಥಾನದ ಒಬ್ಬ ಆದ್ಯ ಅಂತ ಹೇಳಬಹುದು. ಶತಕತ್ರಯ ಅಂತ ಪ್ರಸಿದ್ಧವಾದ ಶೃಂಗಾರ ಶತಕ, ನೀತಿ ಶತಕ, ವೈರಾಗ್ಯ ಶತಕ ಇವು ಸುಭಾಷಿತ ಸಾಹಿತ್ಯದ ಮತ್ತು ಶತಕ ಸಾಹಿತ್ಯದ ಲೋಕಸ್ ಕ್ಲಾಸಿಕಸ್ ಅನಿಸಿಕೊಂಡು ಅಜರಾಮರವಾಗಿವೆ. ರಾ ಗಣೇಶ್ ಅವರೇ ಅನುವಾದ ಮಾಡಿರುವ ಶಿಲ್ಹಣನ ಶಾಂತಿ ಶತಕ, ಕುಸುಮದೇವನ ದೃಷ್ಟಾಂತ ಕಲಿಕಾ ಶತಕ, ಕ್ಷೇಮೇಂದ್ರನ ಚಾರುಚರ್ಯೆ ಮೊದಲಾದ ಶತಕ ಪರಂಪರೆಗೆಲ್ಲ ಮೂಲ ಸ್ಫೂರ್ತಿ ಸ್ಥಾನ ಭರ್ತೃಹರಿ. ಸಂಸ್ಕೃತ ಭಾಷೆಯನ್ನು ಪರಿಚಯ ಮಾಡಿಕೊಡುವ ಸಾಧನವಾಗಿ ಭರ್ತೃಹರಿಯ ಸುಭಾಷಿತಗಳು ಪಾರಂಪರಿಕವಾಗಿ ಬಳಕೆ ಆಗಿವೆ. ಹಲವಾರು ಅನ್ಯ ಕವಿಗಳ ಹಾಗೆ ಭರ್ತೃಹರಿಯ ಜೀವನ ವಿವರಗಳು, ಅವನ ಕಾಲ ಎಲ್ಲವೂ ಅನಿಶ್ಚಿತವಾಗಿಯೇ ಇವೆ. 10 ವಿದ್ವಾಂಸರು ಹರಸಾಹಸ ಮಾಡಿದ್ದಾರೆ, ಆದರೆ ಯಾವುದೇ ನಿಶ್ಚಯ ಮೂಡಿಲ್ಲ. ಭರ್ತೃಹರಿ ಶಂಕರಾಚಾರ್ಯರ ಗುರುಗಳಾದ ಗೋವಿಂದ ಭಗವತ್ಪಾದರ ಮಗ, ಹೀಗೆಲ್ಲ ಏನೇನೋ ದಂತಕಥೆಗಳು ಧಾರಾಳವಾಗಿ ಇವೆ. ಏನೇ ಆದರೂ ಭರ್ತೃಹರಿ ಸುಮಾರು ಕ್ರಿಸ್ತಶಕ 5ನೇ ಶತಮಾನಕ್ಕೆ ಸೇರಿರಬೇಕು ಅನ್ನೋದು ಹೆಚ್ಚಿನವರ ಅಭಿಮತ ಆಗಿದೆ. ಹೀಗೆ ಭರ್ತೃಹರಿಯ ಸುಭಾಷಿತ ತ್ರಿಶತಿ ಈ ಸಾಹಿತ್ಯ ಪ್ರಕಾರದಲ್ಲಿ ಸಾರ್ವಭೌಮಿಕೆಯನ್ನು 1500 ವರ್ಷಗಳಿಂದ ಪಡ್ಕೊಂಡು ಮೆರೆದಿದೆ. ವಿದ್ವಾನ್ ಜಿ ವಿಷ್ಣುಮೂರ್ತಿ ಭಟ್ರು, ನಿಟಿಲಾಪುರ ಕೃಷ್ಣಮೂರ್ತಿ, ಡಾಕ್ಟರ್ ದಯಾನಂದ ಶಾನಭಾಗ ಮೊದಲಾದ ಅನೇಕರು ನೀತಿ ಶತಕವನ್ನು
ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದೆಲ್ಲಕ್ಕಿಂತ ಮನೋಜ್ಞವಾದ್ದು ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿದ್ದ ಅಭಿನವ ಕಾಳಿದಾಸ ಅನ್ನುವ ಬಿರುದನ್ನು ಪಡೆದಿದ್ದ ವಿದ್ವಾನ್ ಬಸವಪ್ಪ ಶಾಸ್ತ್ರಿಗಳು ಅವರು ಮಾಡಿರುವ ನೀತಿ ಶತಕದ ಅನುವಾದ. ಅದು ಅತ್ಯಂತ ಅನುವಾದ ಅಂತ ಅನಿಸೋದೇ ಇಲ್ಲ, ತುಂಬ ಶ್ರೇಷ್ಠವಾದ ಸ್ವತಂತ್ರ ಕಾವ್ಯ ಅಂತಲೇ ಅನಿಸುತ್ತೆ ಅದನ್ನು ಓದುವಾಗ. ಅದರ ಪ್ರಸ್ತಾವವನ್ನು ಗಣೇಶ್ ಅವರು ಬಹುಶಃ ಮಾಡ್ತಾರೆ. ಈ ಹಿಂದೆಯೂ ಹಲವು ಸಲ ಇಲ್ಲಿ ನೀತಿ ಶತಕದ ಅವಲೋಕನ ನಡೆದಿದೆ. ಈ ಸಲದ 4 ದಿನಗಳ ಮಾಲಿಕೆಯಲ್ಲಿ ನೀತಿ ಶತಕ ಮತ್ತು ವೈರಾಗ್ಯ ಶತಕ ಇವುಗಳ ಸ್ವಲ್ಪ ವಿಸ್ತೃತ ರೀತಿಯ ಸಮೀಕ್ಷೆ ಆಗೋದಿದೆ. ಗಣೇಶ್ ಅವರು ತಮ್ಮ ಪ್ರವಚನವನ್ನು ಆರಂಭ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಭರ್ತೃಹರಿಯ ಶತಕದ್ವಯ ಇದನ್ನು ಕುರಿತು ಈ 4 ದಿವಸಗಳ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಆರಂಭದ ಪ್ರಸ್ತಾವಿಕೆಯನ್ನೇ ರಾಮಸ್ವಾಮಿಯವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಪ್ರಸ್ತಾವನೆಯನ್ನು ವಂದನಾರ್ಪಣೆಯನ್ನು ಹೇಳಿದರೆ ತುಂಬ ಪ್ರಯೋಜನ ಭಾಷಣಕಾರನಿಗೂ ಇರುತ್ತದೆ. ಅಲ್ಲದೆ ಎಷ್ಟು ವಿಷಯವನ್ನು ಪ್ರತ್ಯೇಕವಾಗಿ ಪರಾಮರ್ಶಿಸುವ ಗೋಜಿಲ್ಲದೆ ಕೆಲವು ಮೂಲಚೂಲ ಸ್ಪರ್ಶಿಯಾದಂಥ ವಿಷಯಗಳು ಬಂದುಬಿಡುತ್ತವೆ. ಈಗ ಭರ್ತೃಹರಿಯ ಒಂದು ದೇಶ ಕಾಲಗಳ ಬಗೆಗೆ ಮತ್ತು ಸುಭಾಷಿತಗಳ ಉಪಕ್ರಮದ ಬಗೆಗೆ ತುಂಬ ಸಂಗ್ರಹವಾಗಿ ಆದರೂ ಸಾರವತ್ತಾದ ಮಾತುಗಳನ್ನು ಅವರು ಆಡಿದ್ದಾರೆ. ಅವರು ಹೇಳಿದಂತೆ ಕನ್ನಡದಲ್ಲಿ ಬಸವಪ್ಪ ಶಾಸ್ತ್ರಿಗಳ ಒಂದು ಭರ್ತೃಹರಿ ತ್ರಿಶತಿಯ ಅನುವಾದ ತುಂಬ ಉತ್ತಮವಾದಂಥ ಕಾವ್ಯ, ಒಳ್ಳೆಯ ಕಂದ ವೃತ್ತಗಳಲ್ಲಿ ಅದನ್ನು ಮಾಡಿದ್ದಾರೆ. ಆಮೇಲೆ ಹೊಸಗನ್ನಡದಲ್ಲಿ ನಮ್ಮ ಎಸ್ ವಿ ಪರಮೇಶ್ವರ ಭಟ್ರು ಭರ್ತೃಹರಿಯ ಶತಕತ್ರಯವನ್ನು ಅನುವಾದ ಮಾಡಿದರು. ಇದಲ್ಲದೆ ಪದ್ಯರೂಪದಲ್ಲಿ ಹೆಚ್ಚಾಗಿ ಈ 3 ಶತಕಗಳ ಅನುವಾದವನ್ನು ನಾವು ನೋಡೋಕ್ಕಾಗೋಲ್ಲ. ಅಲ್ಲಲ್ಲಿ 1-2 ಶತಕಗಳನ್ನು ಮಾಡಿದಂಥದ್ದು ಕಾಣುತ್ತದೆ. ಆದರೆ ಇವೆರಡು, ಅದರೊಳಗೂ ಬಸವಪ್ಪ ಶಾಸ್ತ್ರಿಗಳ ಭಾಷೆ ಮತ್ತು ಆ ಮೂಲವನ್ನು ಗ್ರಹಿಸುವ ಬಗೆ, ಅದರ ಬಿಗಿ ತುಂಬ ಅದ್ಭುತವಾದಂಥದ್ದು. ಇನ್ನು ಹೊಸಗನ್ನಡದಲ್ಲಂತೂ ಯಥೇಷ್ಟವಾಗಿ ಬೇಕಾದಷ್ಟು ಗದ್ಯಾನುವಾದಗಳು ಬಂದಿವೆ. ವಿಸ್ತೃತವಾದ ವ್ಯಾಖ್ಯಾನ ವಿಮರ್ಶೆಗಳು ಕೂಡ ಬಂದಿವೆ. ಇಷ್ಟಾಗಿಯೂ ಭರ್ತೃಹರಿ ಅಂತಂದರೆ ಶತಕ ಮತ್ತು ನೀತಿ ಸುಭಾಷಿತ ಅನ್ನುವ ಪರ್ಯಾಯ ಶಬ್ದವಾಗಿ ಉಳ್ಕೊಂಡಿದ್ದಾನೆ. ಇವನ ದೇಶಕಾಲಗಳ ಸಂದಿಗ್ಧತೆ ಇದ್ದೇ ಇದೆ. ಆದರೆ ಸಾಮಾನ್ಯ ಲೋಕದ ವಿಶ್ವಾಸ ಏನಂತಂದರೆ ಭರ್ತೃಹರಿ 5-6ನೇ ಶತಮಾನದ ನಡುವಿನಲ್ಲಿ ಇದ್ದಿರಬೇಕಾದವನು ಅಂತ. ಪತಂಜಲಿ ಚರಿತ ಅನ್ನುವ ಕಾವ್ಯವನ್ನು ಬರೆದ ರಾಮಭದ್ರ ದೀಕ್ಷಿತ ಒಂದು ಕಥೆಯನ್ನು ಹೇಳ್ತಾನೆ. ಆ ಪ್ರಕಾರವಾಗಿ ನೋಡಿದರೆ ಶಂಕರರ ಪರಮಗುರು ಗೌಡಪಾದರ ಯಾವ ಒಂದು ಸಂತತಿಯೋ ಅದರೊಳಗೆ ಒಬ್ಬ ಅಂತ. ಅಂದರೆ ಗೌಡಪಾದರಿಗೆ ಇದ್ದ ಬ್ರಾಹ್ಮಣ ಪತ್ನಿಯ ಮಗ ಭರ್ತೃಹರಿ ಅಂತ ಹೇಳಿಬಿಟ್ಟು ಅಂತಾರೆ. ಆಮೇಲೆ ಅವನು ವೈರಾಗ್ಯದಿಂದ ಸನ್ಯಾಸವನ್ನು ಪಡ್ಕೊಂಡ ಮೇಲೆ ವೇದಾಂತಿಯಾದ ಅಂತ ಕೂಡ ಗೊತ್ತಾಗುತ್ತದೆ. ಶಂಕರ ಭಾಷ್ಯದಲ್ಲಿಯೇ ಭರ್ತೃಹರಿ ಅನ್ನುವ ಒಬ್ಬ ವೇದಾಂತಿಯ ಮತದ ಪರಾಮರ್ಶೆ ಬರುತ್ತದೆ. ವ್ಯಾಕರಣದ ಮಹಾಶ್ರೇಷ್ಠ ಗ್ರಂಥವಾದ ವಾಕ್ಯಪದೀಯವನ್ನು ಬರೆದವನು ಭರ್ತೃಹರಿ ಇವನು ಅಲ್ಲ ಅಂತ ರಣರಣ ಚರ್ಚೆ ನಡೆದಿದೆ. ಭಾರತೀಯ ವಿದ್ಯಾಭವನ ಬಹಳ ಹಿಂದೆಯೇ ಧರ್ಮಾನಂದ ಕೋಸಾಂಬಿಯವರ ಸಂಪಾದಕತ್ವದಲ್ಲಿ ಭರ್ತೃಹರಿಯ ತ್ರಿಶತಕದ ಒಂದು ಪ್ರೌಢವಾದ ಸಂಪಾದಿತ ಆವೃತ್ತಿಯನ್ನು ಹೊರತಲ್ತು. ಅಲ್ಲಿ ಸುಮಾರು 700ಕ್ಕೂ ಹೆಚ್ಚು ಭರ್ತೃಹರಿಯ ಹೆಸರಿನಲ್ಲಿರುವಂಥ ಪದ್ಯಗಳು, ಬೇರೆ ಬೇರೆ ಪಾಠಾಂತರಗಳು, ಅವುಗಳ ಜಿಜ್ಞಾಸೆ ಎಲ್ಲ ಬಂದಿದೆ. ಇತ್ಸಿಂಗ್ ಒಂದು ಹೇಳಿಕೆ ಮಾಡಿಬಿಟ್ಟು ಅದು ಎಲ್ಲೆಲ್ಲದ ಗೊಂದಲ ತಂದುಬಿಡ್ತು. ಭರ್ತೃಹರಿ 7ನೇ ಶತಮಾನದ ಮಧ್ಯದಲ್ಲಿ ತೀರಿಕೊಂಡ ಅಂತ ಅವನ ಕಾಲವನ್ನು ಕೊಟ್ಟುಬಿಟ್ಟ. ಮತ್ತು ಅವನು 7 ಬಾರಿ ಬೌದ್ಧನಾಗಿ ಮತ್ತು 7 ಬಾರಿ ಸನಾತನಿಯಾಗಿ ಮತಾಂತರಗೊಳ್ತಲೇ ಇದ್ದ ಅಂತ ಹೇಳ್ದ ಅಂತ. ಅದನ್ನು ಒಂದು ವೇದವಾಕ್ಯ ಅಂತ ಭಾವಿಸಿಕೊಂಡು ವಿದ್ವಾಂಸರುಗಳು ಇನ್ನಷ್ಟು ಭ್ರಮೆಗೆ ಒಳಗಾದರು. ಆದರೆ ಈಚೆಗೆ ಈ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ವಿದ್ವಾಂಸರ ಅಭಿಪ್ರಾಯವೇನೆಂದರೆ ಭರ್ತೃಹರಿ ಬೌದ್ಧನಾಗಿರಲಿಲ್ಲ ಮತ್ತು ಅವನು ಹಾಗೆ ಪದೇ ಪದೇ ಮತಾಂತರವೂ ಗೊಳ್ತಾ ಇರಲಿಲ್ಲ ಅಂತ. ಕನ್ನಡದಲ್ಲಿ ಈ ಬಗ್ಗೆ ಬಹಳ ಒಳ್ಳೆಯ ಚರ್ಚೆ ಮಾಡಿದವರು ನಮ್ಮ ಪರಮ ಪೂಜ್ಯರಾದ ರಂಗನಾಥ ಶರ್ಮರು ಮಾಡಿದ್ದಾರೆ. ಅವರ ವಾಕ್ಯಪದೀಯದ ಪ್ರಸ್ತಾವನೆಯಲ್ಲೇ ನೋಡಬಹುದು. ಜೊತೆಗೆ ದೊಡ್ಡ ವಿದ್ವಾಂಸರಾಗಿದ್ದ ಗರ್ಗೇಶ್ವರಿ ವೆಂಕಟಸುಬ್ಬಯ್ಯನವರು ಅವರು ಮಹಾಕವಿರ್ ಮಹಾವಿದ್ವಾನ್ ಏಕೋ ಭರ್ತೃಹರಿ ಅನ್ನುವ ಒಂದು ಲೇಖನದಲ್ಲಿ ಬಹಳ ಚೆನ್ನಾಗಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿದ್ದಾರೆ. ಆದರೆ ರಂಗನಾಥ ಶರ್ಮರಂಥ ಹಲವು ವಿದ್ವಾಂಸರು ಶತಕತ್ರಯಕಾರ ಭರ್ತೃಹರಿಯೇ ಬೇರೆ, ವಾಕ್ಯಪದೀಯವನ್ನು ನಿರ್ಮಾಣ ಮಾಡಿದ
ಮತ್ತು ವೇದಾಂತಿಯಾಗಿದ್ದ ಭರ್ತೃಹರಿಯೇ ಬೇರೆ ಅಂತ ಹೇಳ್ತಾರೆ. ಈ ಅಭಿಪ್ರಾಯಕ್ಕೆ ಒಂದು ಮುಖ್ಯ ಕಾರಣ ಭರ್ತೃಹರಿಯ ಶತಕತ್ರಯದಲ್ಲಿ ಅಲ್ಲಿ ಪಾಣಿನಿಗೆ ವಿರುದ್ಧವಾದ ರೂಪಗಳು ಕಂಡುಬರುತ್ತವೆ. ಮಹಾವೈಯಾಕರಣ ವ್ಯಾಕರಣ ದಾರ್ಶನಿಕ ಆದ ಭರ್ತೃಹರಿ ಈ ತಪ್ಪುಗಳನ್ನು ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ. ಆದರೆ ಇದನ್ನು ನಿರ್ಣಾಯಕವಾಗಿ ಹೀಗೆ ಅಂತ ಹೇಳೋದು ಕಷ್ಟ. ಯಾಕೆಂದರೆ ಮಹಾವಿದ್ವಾಂಸರಾಗಿದ್ದ ವಿಷ್ಣು ಸೀತಾರಾಮ ಸುಕ್ತನ್ಕರ್ ಅವರು ಮಹಾಭಾರತದ ಪರಿಷ್ಕೃತವಾದ ಆವೃತ್ತಿಗೆ ಬದುಕನ್ನು ತೆಗೆದವರು. ತಮ್ಮ ಒಂದು ಮೇರು ಕೃತಿ ಆನ್ ದಿ ಮೀನಿಂಗ್ ಆಫ್ ದಿ ಮಹಾಭಾರತದಲ್ಲಿ ಪರಿಷ್ಕೃತ ಆವೃತ್ತಿಯ ಪಾಠವನ್ನು ಆಧರಿಸದೆ ಅತ್ಯಂತ ಜನಪ್ರಿಯವಾದ ಬಜಾರ್ ಎಡಿಷನ್ ಅಂತಾರಲ್ಲ, ಚಿತ್ರಶಾಲಾ ಪ್ರೆಸ್ನ ಆ ಆವೃತ್ತಿಯ ಒಂದು ಉಲ್ಲೇಖವನ್ನೇ ಮಾಡಿಕೊಂಡು ಹೋಗಿದ್ದಾರೆ. ಹಾಗಾಗಿ ಕಾಳಿದಾಸನಿಗೂ ದೊಡ್ಡ ವ್ಯಾಕರಣ ಪ್ರೌಢಿಮೆ ಇತ್ತು. ಅವನಲ್ಲಿ ಅಲ್ಲಲ್ಲಿ ಪಾಣಿನಿಗೆ ವಿರುದ್ಧವಾದ ರೂಪಗಳನ್ನು ನಾವು ನೋಡ್ತೀವಿ. ಮತ್ತು ಅದಕ್ಕೆ ಇನ್ನೊಂದು ಸಮರ್ಥನೆಯನ್ನು ಕೊಡ್ತಾರೆ. ಅದು ಗ್ರಂಥ ಲಿಪಿಕಾರರದೋ ಪಾಠಭೇದಗಳದೋ ತಪ್ಪು ಆಗಿರಬೇಕು, ಭರ್ತೃಹರಿದು ಅಲ್ಲವಾಗಿರಬೇಕು ಅಂತ. ಈಚೆಗೆ ಒಳ್ಳೆಯ ವೈಯಾಕರಣರು ಆದಂತಹ ವಿದೇಶದಲ್ಲಿರುವ ಪೂನಾ ಮೂಲತಃ ವಿದ್ವಾಂಸರಾದ ಅಶೋಕ್ ಅಕ್ಲೂಜ್ಕರ್ ಅನ್ನುವಂಥವರು ವಾಕ್ಯಪದೀಯದ ಬಗ್ಗೆ ಎಲ್ಲ ದೊಡ್ಡ ಸಂಶೋಧನೆ ಮಾಡಿದವರು. ಅವರು ಭರ್ತೃಹರಿನ ಕುರಿತು ಬರೆದಂಥ ಲೇಖನದಲ್ಲಿ ಶತಕತ್ರಯ ಮತ್ತು ವೇದಾಂತ ವ್ಯಾಕರಣ ಎಲ್ಲವನ್ನೂ ಬಲ್ಲವನಾಗಿದ್ದವನು ಒಬ್ಬನೇ ಭರ್ತೃಹರಿ ಅಂತ ಹೇಳ್ತಾರೆ. ಸಂಪ್ರದಾಯದ ಶ್ರದ್ಧೆ ಕೂಡ ಹಾಗೇ ಇದೆ. ಒಟ್ಟಿನಲ್ಲಿ ಭರ್ತೃಹರಿ ಸುಮ್ಮನೆ ಯಾವನೋ ಯಕ್ಕಶ್ಚಿತ್ ಅಲ್ಲ, ಅವನು ಮಹಾವಿದ್ವಾಂಸ, ತೀವ್ರತರವಾದ ಭಾವಸ್ಫೂರ್ತಿ ಇದ್ದ ವಿದ್ವತ್ ಕವಿ, ಜೊತೆಗೆ ಚೆನ್ನಾದ ಲೋಕಾನುಭವ ಹೊಂದಿದ್ದಂಥವನು. ಅವನು ರಾಜನಾಗಿದ್ದನೋ ಇಲ್ಲವೋ ಗೊತ್ತಿಲ್ಲವಾದರೂ ನೋಡಿದರೆ ಭರ್ತೃಹರಿ ನಿರ್ವೇದ ಇತ್ಯಾದಿ ನಾಟಕಗಳಿಂದ ನಮಗೆ ತಿಳಿಯುತ್ತದೆ. ಅವನ ಯಾಂಚಿಂತಯಾಮಿ ಸತತಂ ಮೈಸಾ ವಿರಕ್ತ ಸಾಪ್ಯನ್ಯಮಿಚ್ಛತಿ ಜನೋಪ್ಯೇಮನ್ಯಸಕ್ತಃ ಅಸ್ಮತ್ಕೃತೆ ಚ ಪರಿತುಷ್ಯತಿ ಕಾಚಿದನ್ಯ ದಿಕ್ತಾಂಚ ತಂಚ ಮದನಂಚ ಇಮಾಂಚ ಮಾಂಚ ಅನ್ನುವ ಈ ಶ್ಲೋಕವನ್ನು ಇಟ್ಟುಕೊಂಡು ಅವನ ವೈರಾಗ್ಯದ ಹಿಂದೆಯೇ ಒಂದು ದೊಡ್ಡ ಕಥೆಯನ್ನು ಹೆಣೆದಿದ್ದಾರಲ್ಲ, ಅವುಗಳನ್ನೆಲ್ಲ ಇತಿವೃತ್ತವಾಗಿ ಸ್ವೀಕರಿಸಿ ಬರವಣಿಗೆಗಳು ಸಾಗಿವೆ. ನಾನು ಪ್ರಕೃತ ಆಧರಿಸ್ತಾ ಇರತಕ್ಕಂಥ ಒಂದು ಒಳ್ಳೆಯ ಸವ್ಯಾಖ್ಯಾನವಾದ ಮತ್ತು ಆಂಗ್ಲ ಅನುವಾದ ಕೂಡ ಇರುವಂತಹ ಒಂದು ಆವೃತ್ತಿ, ಬಹಳ ದೊಡ್ಡ ವಿದ್ವಾಂಸರಾಗಿದ್ದ ಗೋಪಿನಾಥ ಕವಿರಾಜ್ ಅವರ ಆವೃತ್ತಿ. ಅವರು ಆ ಆವೃತ್ತಿಯ ಅಡಿಟಿಪ್ಪಣಿಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇಂಗ್ಲೀಷ್ ಮೊದಲಾದ ಭಾಷೆಗಳಲ್ಲಿ ಈ ಸಂವಾದಿಯಾದ ಭಾವಗಳು ಹೇಗೆ ಬಂದಿವೆ ಎನ್ನುವುದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ ಮತ್ತು ಅವರೇ ಹಿಂದಿ ಅನುವಾದವನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಎಷ್ಟು ಸಾಹಿತ್ಯ ಭರ್ತೃಹರಿಯನ್ನು ಆಧರಿಸಿಕೊಂಡು ಬಂದಿತ್ತು ಅಂತ ಅವರ ಪ್ರಸ್ತಾವನೆಯಲ್ಲಿ ಕೂಡ ತಿಳಿಯುತ್ತದೆ. ಅಂದರೆ ಭರ್ತೃಹರಿಯನ್ನು ನಮ್ಮ ಪರಂಪರೆ ತುಂಬ ದೊಡ್ಡ ರೀತಿಯಲ್ಲಿ ಕಂಡಿದೆ ಅನ್ನುವುದರಿಂದಲೇ ಗೊತ್ತಾಗುತ್ತದೆ. ಯಾಕೆ ಬದುಕಿನ 3 ಮುಖ್ಯವಾದ ಮುಖಗಳು ಯಾವುದಿವೆ ಅವುಗಳನ್ನು ಅವನು ಮಿಡಿದಿದ್ದಾನೆ. ಬದುಕಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಸುಖ, ಮತ್ತು ಆ ಸುಖ ಪಡೆಯೋದಕ್ಕೆ ಒಂದು ವ್ಯವಸ್ಥಿತವಾದ ಜೀವನ, ಮತ್ತು ಇವೆಲ್ಲ ಸಾಕು ಎಲ್ಲವನ್ನು ಬಿಟ್ಟು ಹೋಗೋಣ ಅನ್ನುವಂಥ ಒಂದು ವಿರಕ್ತಿ. ಇದಲ್ಲದೆ ಪ್ರವೃತ್ತಿ ನಿವೃತ್ತಿಗಳು, ಮತ್ತು ಪ್ರವೃತ್ತಿಯನ್ನು ಕುರಿತು ಹೊರಟಾಗ ಇಟ್ಟುಕೊಳ್ಳಬೇಕಾದ ಒಂದು ಧರ್ಮಾರ್ಥಗಳ ವಿವೇಕ, ತನ್ಮೂಲಕವಾಗಿ ಒದಗಿ ಬರತಕ್ಕಂಥ ಕಾಮ ಅನ್ನುವ ತೃತೀಯ ಪುರುಷಾರ್ಥದ ಸೌಖ್ಯ, ಇದಿಷ್ಟು ಸಾಕು. ಈ ಪ್ರವೃತ್ತಿ ಮಾರ್ಗದ ತ್ರಿವರ್ಗದಿಂದ ನನಗೆ ಆಚೆಗೆ ಬರಬೇಕು ಅಂತ ಅನಿಸಿದಾಗ ಉಂಟಾಗುವಂಥ ವೈರಾಗ್ಯ, ತನ್ಮೂಲಕವಾಗಿ ವೈರಾಗ್ಯ ಶತಕ. ಹೀಗೆ ಧರ್ಮಾರ್ಥಗಳನ್ನು ತಿಳಿಸುವಂತಹ ಒಂದು ನೀತಿ ಶತಕ, ಕಾಮವನ್ನು ತಿಳಿಸುವಂಥ ಶೃಂಗಾರ ಶತಕ, ಮತ್ತು ಮೋಕ್ಷೋಪಾಯವನ್ನು ಗಮನಕ್ಕೆ ತಂದುಕೊಡುವಂಥ ವೈರಾಗ್ಯ ಶತಕ. ಇದು ಎಲ್ಲ ಕಾಲದಲ್ಲಿ ಎಲ್ಲರಿಗೂ ಬೇಕು, ಹೆಸರುಗಳು ಬೇರೆ ಇರಬಹುದಷ್ಟೆ. ಪ್ರತಿಯೊಬ್ಬ ಜೀವಿಗೂ ಒಂದಲ್ಲ ಒಂದು ಕಾಲದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಭಾವನೆಗಳು ಮರುಕಳಿಸ್ತಾ ಇರ್ತವೆ. ಈ ಎಲ್ಲ ಕಾರಣಗಳಿಂದ ನೋಡಿದಾಗ ನಮಗೆ ಭರ್ತೃಹರಿ ಆತಕ್ಕೆ ಎಲ್ಲ ಜನರನ್ನೂ ಇಷ್ಟಪಡುವಂತೆ ಮಾಡಿದ್ದಾನೆ. ಇದು ಕೇವಲ ನಮ್ಮ ಕನ್ನಡದ ಮಟ್ಟಿಗೆ ಅಂತಲ್ಲ, ತೆಲುಗಿನಲ್ಲಿ ಹಲವರು ಅನುವಾದ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಹಳ ಪ್ರಾಚೀನರೇ ಏನುಗು ಲಕ್ಷ್ಮಣ ಕವಿ ಮೊದಲಾದವರೆಲ್ಲ ಅನುವಾದ ಮಾಡಿರುವಂಥದ್ದನ್ನು ನೋಡ್ತೀವಿ. ಹಾಗೆ ಹಿಂದಿಯಲ್ಲಿ ಯಥೇಷ್ಟವಾಗಿ ಅನುವಾದಗಳು ಬಂದಿವೆ. ಗುಜರಾತಿ, ಮರಾಠಿ, ಬಂಗಾಳಿ, ಈ ತರಹ ಇಂಗ್ಲೀಷ್ ಮಾತ್ರವಲ್ಲದೆ ಫ್ರೆಂಚ್, ಜರ್ಮನ್, ಲ್ಯಾಟಿನ್ ಮೊದಲಾದ ಅನೇಕ ಭಾಷೆಗಳಲ್ಲಿ ಬಂದಿವೆ. ಎಲ್ಲ ಕಡೆಯಲ್ಲಿಯೂ ಅವನು ಆದರಕ್ಕೆ ಪಾತ್ರನಾಗಿದ್ದಾನೆ. ನಿಜ, ಅವನ ಸರ್ವೋತ್ಕೃಷ್ಟವಾದ ಕೃತಿ ಅಂತಂದರೆ ವೈರಾಗ್ಯ ಶತಕ. ಈ ಶತಕತ್ರಯದಲ್ಲಿ ಅದೆಲ್ಲದಕ್ಕಿಂತ ಕಳಪೆ ಅಂತ ಹೇಳಬೇಕು ಅಂತಂದರೆ ಶೃಂಗಾರ ಶತಕ. ಉತ್ತಾನವಾದ ಭಾವಗಳಿವೆ ಹೊರತು ಶೃಂಗಾರ ಶತಕದಲ್ಲಿ ಕಾವ್ಯ ಇಲ್ಲ, ನವರು ನಾಜೂಕು ಇಲ್ಲ, ಹಸಿ ಹಸಿ, ಬಹಳ ಪ್ರಾಮಾಣಿಕ, ಆದರೆ ನಮಗೆ ಅಷ್ಟಾಗಿ ಆನಂದ ಕೊಡುವಂಥ ಕಲ್ಪನೆಯಲ್ಲಿ ಕಾಣುವುದಿಲ್ಲ.
ನೀತಿ ಶತಕ ಮಧ್ಯಮವರ್ತಿಯಾಗಿವೆ. ಸಂಸ್ಕೃತದಲ್ಲಿ ನಿಜವಾಗಿ ಉತ್ತಮೋತ್ತಮವಾದ ಶೃಂಗಾರ ಶತಕ ಅಂತಂದರೆ ಅಮರುಕನೇ ಬರೆದಿರುವಂಥದ್ದು. ಅಮರುಕ ಶತಕಕ್ಕೆ ಸಮಾನವಾಗಿ ಯಾವುದೂ ಇಲ್ಲ. ಅದಕ್ಕೂ ಮಿಗಿಲಾಗಿ ಹೋಗಬೇಕು ಅಂತಂದರೆ ಹಿಂದೆ ಒಂದು ವಾರವೇ ಅದರ ಬಗೆಗೆ ಮಾತನಾಡಿದ್ದೆ. ಗಾಥಾ ಸಪ್ತಶತಿ, ಗಾಹ ಸಪ್ತಸಯಿ, ಹಾಲ ಸಾತವಾಹನ ಮಹಾರಾಜನ ಸಂಕಲನ, ಅಲ್ಲಿ ನಾವು ನೋಡ್ತೀವಿ. ಆ ಸ್ಫೂರ್ತಿಯಿಂದಲೇ ಅಮರುಕ ಇತ್ಯಾದಿಗಳದೆಲ್ಲ ಬಂದದ್ದು. ನೀತಿಗೆ ಅನೇಕರಿದ್ದಾರೆ. ಅದರೊಳಗೆ ನನ್ನ ಕಣ್ಣಿನಲ್ಲಿ ಸರ್ವೋತ್ಕೃಷ್ಟವಾಗಿ ಕಾಣಿಸ್ತಕ್ಕಂಥವನು ಅಂತಂದರೆ ಸುಂದರ ಪಾಂಡ್ಯ ತನ್ನ ನೀತಿ ದ್ವಿಷಷ್ಟಿಕಾ ಕೃತಿಯಿಂದಾಗಿ ಎಂದಾದರೂ ಈ ವೇದಿಕೆಯಲ್ಲಿ ಅದನ್ನು ಕುರಿತು ಮಾತನಾಡ್ತೀನಿ. ವೈರಾಗ್ಯದಲ್ಲಿ ಮಾತ್ರ ಭರ್ತೃಹರಿ ಸಾರ್ವಭೌಮ. ಅವನನ್ನು ಮೀರಿಸುವಂಥವ್ರು ಯಾರೂ ಇಲ್ಲ. ನೀಲಕಂಠ ದೀಕ್ಷಿತಾದಿಗಳು ಬರೆದಿದ್ದಾರೆ. ಈಗಷ್ಟೇ ಶಿಲ್ಹಣನ ಶಾಂತಿ ಶತಕದ ಬಗ್ಗೆ ರಾಮಸ್ವಾಮಿಯವರು ಹೇಳಿದರು. ಅಲ್ಲಿ ಅರ್ಧ ಶ್ಲೋಕಗಳು ಭರ್ತೃಹರಿಯದೇ ಆಗಿವೆ. ಮಿಕ್ಕವು ಭರ್ತೃಹರಿಯ ಒಂದು ಭಾವವನ್ನು ಸ್ವೀಕರಿಸಿ ಬರೆದಂಥ ಅದೇ ಶೈಲಿಯಲ್ಲಿರುವಂಥ ರಚನೆಗಳಾಗಿವೆ. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು, ಭರ್ತೃಹರಿ ನಿರಾಕರಿಸಲಾಗದ, ಕಡೆಗಣಿಸಲಾಗದೇ ಇರುವಂತಹ ಒಂದು ಹೆಗ್ಗುರುತಾಗಿದ್ದಾನೆ. ಮತ್ತು ಸಂಸ್ಕೃತ ಭಾಷೆಯ ಸರಸೋದಾರವಾದ, ಪ್ರಸನ್ನ ಗಂಭೀರವಾದ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಅನ್ನೋರಿಗೆ ಸರ್ವಕಾಲಕ್ಕೂ ಆದರ್ಶನಾಗಿ ನಿಲ್ತಾನೆ. ಅವನ ಶೈಲಿಯ ಪೇಶಲತೆ, ಮಾಧುರ್ಯ ಮತ್ತು ಪ್ರಸಾದ ರಮಣೀಯತೆ ಕಾಳಿದಾಸನನ್ನು ಮೀರಿಸುವಂಥದ್ದು. ಜಯದೇವ, ಶ್ರೀಹರ್ಷ ಮೊದಲಾದವರ ಒಂದು ತುಂಬ ಸಂಗೀತ ಹೆಚ್ಚಾಗಿ ಒಂದೊಂದು ಪದವನ್ನು ಯೋಚನೆ ಮಾಡಿ ಮ್ಯೂಸಿಕಲ್ ಮೆಲಡಿಗೋಸ್ಕರ ಇಟ್ಟಿದ್ದಾರಾ ಅಂತ ಅನಿಸುವಂತೆ ಅಲ್ಲದೆ, ಅರ್ಥೈಕ ಪ್ರಾವಣ್ಯದಿಂದ ಭರ್ತೃಹರಿ, ಭಾರವಿ, ಭಟ್ಟಿ ಮೊದಲಾದವರು ಪ್ರೌಢವಾದ ಪ್ರಯೋಗಗಳನ್ನು ಮಾಡಿ ತನ್ಮೂಲಕ ಸ್ವಲ್ಪ ದುರೂಹ್ಯವಾಗುವ ಪೆಡಸುತನ ತಂದಂತೇನೂ ಅಲ್ಲ. ಹಾಗಲ್ಲದೆ ಧ್ವನ್ಯೈಕ ದೃಷ್ಟಿಯಿಂದ ನಾನು ಶಬ್ದವನ್ನು ಚಿಂತನೆ ಮಾಡಬೇಕು ಅಂತ ಹೊರಟಂಥ ಕಾಳಿದಾಸನ ದೃಷ್ಟಿಯೂ ಅಲ್ಲದೆ ಎಲ್ಲವನ್ನೂ ಒಳಗೊಳ್ಳುವಂಥದ್ದು. ಅದೊಂದು ಬಗೆಯ ಕದಳೀಪಾಕ ಭರ್ತೃಹರಿಯ ಶೈಲಿ. ಸಂಸ್ಕೃತದಲ್ಲಿ ಒಳ್ಳೆಯ ಪದ್ಯ ರಚನೆ ಮಾಡುವವರಿಗೆ ಎದ್ದು ತೋರುವಂತಹ ಒಂದು ಅಕೃತಕ ಮನೋಹರವಾದ, ಸುಲಭ ಸುಂದರವಾದ ಶೈಲಿಗಳು ಅಂತಂದರೆ ಒಂದು ಕಡೆ ಭರ್ತೃಹರಿ, ಇದು ಈ ಸುಭಾಷಿತಾದಿಗಳ ವರ್ಗದಲ್ಲಿ ಬರುವಂಥದ್ದು. ಮತ್ತು ಶಂಕರಾಚಾರ್ಯರ ಸ್ತೋತ್ರಗಳಲ್ಲಿ ಬರುವಂಥದ್ದು, ಎಲ್ಲರಿಗೂ ಎಟುಕುವಂತಹ ಜಾಳಲ್ಲದ ಸೊಗಸಾದಂಥ ಶೈಲಿ. ಅಂದರೆ ತುಂಬ ಈಡಿಯಮ್ಯಾಟಿಕ್ ಅಲ್ಲ. ಅದೇ ರೀತಿ ಸುಕುಮಾರ ಸುಂದರವಾದಂಥ ಪ್ರಸನ್ನ ಗಂಭೀರವಾದ ಶೈಲಿ ಜಗನ್ನಾಥ ಪಂಡಿತರಾಜನದು. ಹಾಗಲ್ಲದೆ ಈಡಿಯಮ್ಯಾಟಿಕ್ ಅಂದರೆ ನುಡಿಗಟ್ಟಿನ ತುಂಬುತನ ಇರುವಂಥ ಶೈಲಿ ಬೇಕು ಅಂತಂದರೆ ನಾವೊಬ್ಬ ಕಾಳಿದಾಸನನ್ನು, ಒಬ್ಬ ಭಲ್ಲಟನನ್ನು, ಮತ್ತೊಬ್ಬ ನೀಲಕಂಠ ದೀಕ್ಷಿತನನ್ನು, ಹೀಗೆ ಕೆಲವರನ್ನ ಆಶ್ರಯಿಸಬೇಕಾಗುತ್ತದೆ. ಒಟ್ಟಿನಲ್ಲಿ ಭರ್ತೃಹರಿ ಹಲವು ದಿಕ್ಕುಗಳಿಂದ ನೋಡಿದಾಗ ಕೌತುಕಕಾರಿಯಾಗಿ, ಆಪ್ಯಾಯನಾಗಿ ಕಾಣಿಸುವಂಥವನೊಳಗೆ ಎರಡು ಮಾತಿಲ್ಲ. ಉಜ್ಜಯಿನಿ ಇವನ ಜನ್ಮಭೂಮಿ ಅಂತ ಹೇಳ್ತಾರೆ. ಉಜ್ಜಯಿನಿಯಲ್ಲಿ ಈಗಲೂ ಶಿಪ್ರಾ ನದಿಯ ತೀರದಲ್ಲಿ ಭರ್ತೃಹರಿ ಗುಹಾ ಅಂತ ಗುಹೆ ಇದೆ. ಅಲ್ಲಿ ಭರ್ತೃಹರಿ ತಪಸ್ಸು ಮಾಡಿದ, ವೈರಾಗ್ಯ ಶತಕವನ್ನು ಬರೆದ, ವೇದಾಂತ ಗ್ರಂಥ ನಿರ್ಮಾಣ ಮಾಡಿದ ಅಂತ ಹೇಳ್ತಾರೆ. ಈತನ ತಂದೆ ಮೊದಲಿಗೆ ಹೇಳಿದಂತೆ ಗೌಡಪಾದರು ಪೂರ್ವಾಶ್ರಮದಲ್ಲಿ ಚಂದ್ರಶರ್ಮ ಅಂತ ಆಗಿದ್ದರು, ಚಂದ್ರಸ್ವಾಮಿ ಅಂತಲೂ ಕರೀತಾರೆ. ಆತ ಚಂದ್ರಶರ್ಮ ವಿದ್ವಾಂಸರಾಗಿ ವ್ಯಾಕರಣದಲ್ಲಿ ಕೋವಿದರಾಗಿದ್ದರು. ಮಕ್ಕಳಿಗೆಲ್ಲ ವ್ಯಾಕರಣವನ್ನು ಮತ್ತು ವೇದಾಂತವನ್ನು ಪಾಠ ಹೇಳಿದರು ಅಂತೆಲ್ಲ ಕಥೆಗಳು ಉಂಟು. ಇರಲಿ, ಇದು ಹೇಗೆ ಇದ್ದದು, ನಾವು ಭರ್ತೃಹರಿಯ ಮೂಲ ಕೃತಿಯನ್ನು ನೋಡೋದಕ್ಕೆ ಈ ವಿವರಗಳಿಂದ ಅಂಥ ಅನನುಕೂಲವೂ ಇಲ್ಲ, ಅನುಕೂಲವೂ ಇಲ್ಲ. ಅವನು ಭಾರತೀಯ ಸಂಸ್ಕೃತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಂಥ ಅಸಾಮಾನ್ಯನಾದ ಸಹೃದಯ ವಿದ್ವಾನ್ ಅಂತನ್ನೋದ್ರೊಳಗೆ ಸಂದೇಹವಿಲ್ಲ. ನೀತಿಶತಕದಲ್ಲಿ ಹಲವು ವಿಭಾಗಗಳು ಮಾಡಿಕೊಂಡಿದ್ದಾರೆ. ಅದನ್ನು ಪದ್ಧತಿ ಅಂತ ಕರೀತಾರೆ. ನಿರ್ಣಯ ಸಾಗರ ಆವೃತ್ತಿಯಲ್ಲಿ ಪದ್ಧತಿ ಅಂತ ಕರೆದಿದೆ. ನಮ್ಮ ಇವರು ಗೋಪಿನಾಥ ಕವಿರಾಜ್ ಅವರು ಪ್ರಕರಣ, ಪದ್ಧತಿ ಎರಡನ್ನೂ ಸೇರಿಸಿಕೊಂಡಿದ್ದಾರೆ. ಇಲ್ಲಿ ಒಂದೊಂದು ಪಾಠದಲ್ಲಿ ಒಂದೊಂದು ರೀತಿಯಾಗಿ ಶ್ಲೋಕಗಳ ಒಂದು ಜೋಡಣೆ, ಅರೇಂಜ್ಮೆಂಟ್ ಇರುತ್ತದೆ. ಹಾಗಾಗಿ ಕೆಲವು ಮೊದಲಾಗಿದ್ದು ಕೆಲವು ಕೊನೆಗೆ ಬರ್ಬೋದು, ಮತ್ತು ಇನ್ನು ಕೆಲವೊಮ್ಮೆ ಅದು ಆ ಒಂದು ಪರ್ಟಿಕ್ಯುಲರ್ ಆದ ಶ್ಲೋಕ ಇಲ್ಲದೇ ಹೋಗ್ಬೋದು, ಮತ್ತು ಇನ್ಯಾವುದೋ ಶ್ಲೋಕ ಬರ್ಬೋದು. ಅದರೊಳಗೂ ನೀತಿ, ಶೃಂಗಾರ, ವೈರಾಗ್ಯ ಇವುಗಳೆಲ್ಲ ಮುಕ್ತಕಪ್ರಾಯವಾದ ಶ್ಲೋಕಗಳಿಂದ ಸೇರಿಕೊಂಡಿರುವುದರಿಂದ ಎಲ್ಲಿಂದ ಎಲ್ಲಿಗೂ ಆವಾಪ, ಎಲ್ಲಿಂದ ಎಲ್ಲಿಗೂ ಉದ್ವಾಪ, ಎತ್ತಿ ಹಾಕೋದು, ಎತ್ತಿ ಸೇರಿಸುವುದು ಎರಡನ್ನೂ ಮಾಡಿರಬಹುದು. ಮೊದಲಿಗೆ ಮೂರ್ಖ ಪದ್ಧತಿ, ಮೂರ್ಖನ ಬಗೆ ಹೇಗೆ ಅಂತ, ಮತ್ತು ವಿದ್ವತ್ ಪದ್ಧತಿ, ವಿದ್ವಾಂಸನ ಬಗೆ ಹೇಗೆ ಅಂತ, ಮಾನಶೌರ್ಯ ಪದ್ಧತಿ, ಮಾನಿಷ್ಠರ, ಮಾನವಂತರ ಬಗೆ ಎಂಥದ್ದು ಅಂತ, ಮತ್ತು ಸಂಪತ್ ಪದ್ಧತಿ ಅಥವಾ ಧನ ಪದ್ಧತಿ ಅನ್ನುವಂಥದ್ದು ಒಂದು ಹಣದ ಬಗ್ಗೆ ಹೇಳುತ್ತದೆ. ಆಮೇಲೆ ದುರ್ಜನ ಪದ್ಧತಿಯಲ್ಲಿ ದುಷ್ಟನ ಬಗೆಯನ್ನು ತಿಳಿಸುತ್ತದೆ. ಸುಜನ ಪದ್ಧತಿಯಲ್ಲಿ
ಸಜ್ಜನರ ಸಾಧುಗಳ ಬಗೆಯನ್ನು ತಿಳಿಸುವುದಾಗುತ್ತದೆ. ಮತ್ತು ಪರೋಪಕಾರ ಪದ್ಧತಿಯಲ್ಲಿ ಉಪಕಾರಿಯ ಬಗೆ, ಮತ್ತು ಧೈರ್ಯ ಪದ್ಧತಿಯಲ್ಲಿ ಧೈರ್ಯ ಆತ್ಮವಿಶ್ವಾಸಗಳ ಬಗೆಗೆ, ದೈವ ಪದ್ಧತಿಯಲ್ಲಿ ವಿಧಿವಿಲಾಸವನ್ನು ಕುರಿತು, ಮತ್ತು ಕರ್ಮ ವಿಪಾಕ ಅಥವಾ ಕರ್ಮ ಪದ್ಧತಿಯಲ್ಲಿ ಈ ಕರ್ಮ ನಮ್ಮನ್ನು ಹೇಗೆ ಬೆಂಬಿಡದೆ ಕಾಡುತ್ತದೆ ಅನ್ನುವಂಥದ್ದು. ಹೀಗೆ ಯಾವುದೂ ಅಲ್ಲದ ಸಂಕೀರ್ಣ ಪದ್ಧತಿ, ಯಾವುದಕ್ಕೂ ಸೇರದ ಎಲ್ಲಕ್ಕೂ ಹೊಂದಿಕೊಳ್ಳುವಂಥ ಒಂದು ವಿಭಾಗ ಅಂತ ಈ ಥರ ಮಾಡಿಕೊಂಡದ್ದುಂಟು 12 ವಿಭಾಗಗಳು. ಈ ವಿಭಾಗಗಳಿಗಿಂತ ಆ ಪದ್ಯಗಳು ತಮ್ಮಂತೆ ತಾವೇ ಯಾವ ಮಟ್ಟಿಗೆ ಸ್ವಾರಸ್ಯಕಾರಿ ಅನ್ನುವುದನ್ನು ನೋಡಬಹುದು. ಭರ್ತೃಹರಿ ಅತ್ಯದ್ಭುತವಾದ ಮಂಗಳಾಚರಣೆಯನ್ನು ಮಾಡ್ತಾನೆ. ದಿಕ್ಕಾಲಾದ್ಯನವಚ್ಛಿನ್ನಾನಂತ ಚಿನ್ಮಾತ್ರ ಮೂರ್ತಯೇ ಸ್ವಾನುಭೂತ್ಯೈಕಮಾನಾಯ ನಮಃಶಾಂತಾಯ ತೇಜಸೆ. ದೇಶ ಕಾಲಗಳ ಒಂದು ಪರಿಚ್ಛೇದವನ್ನು ಮೀರಿರತಕ್ಕಂಥವನು. ದಿಕ್ಕಾಲಾದಿ ಅನವಚ್ಛಿನ್ನ ನ ಅವಚ್ಛಿನ್ನ ಅಂದರೆ ದೇಶ ಕಾಲಗಳ ಮಿತಿ ಇಲ್ಲ. ದೇಶ ಕಾಲಗಳ ಮಿತಿ ಇಲ್ಲದಿರುವಿಕೆ ಎಂದರೆ ಅದು ಕಾರ್ಯಕಾರಣ ಭಾವವನ್ನು ಮೀರಿದ್ದು, ಅನಂತವಾದದ್ದು, ಅಪಾರವಾದದ್ದು, ಅಸೀಮವಾದದ್ದು, ಚಿನ್ಮಾತ್ರವಾದದ್ದು, ಜ್ಞಾನೈಕ ಸ್ವರೂಪಿಯಾದಂಥದ್ದು, ಸ್ವಾನುಭೂತ್ಯೇಕಮಾನಾಯ ನಮ್ಮ ಅನುಭವಕ್ಕೆ ಮಾತ್ರ ಎಟುಕುವಂಥದ್ದು, ಬಾಹ್ಯ ಪ್ರಮಾಣವಲ್ಲ. ಅಂದರೆ ಅನುಭವೈಕ ಪ್ರಮಾಣದಂಥ ಕುರಿತಂಥ ಶಾಂತವಾದ ಪ್ರಸನ್ನವಾದ ತೇಜಸ್ಸಿಗೆ ನಮಸ್ಕಾರ ಅಂತಂತಾನೆ. ಇದು ಯಾವ ಮತಕ್ಕೆ, ಯಾವ ಮತಿಗೆ, ಯಾವ ಕಾಲಕ್ಕೂ ಪ್ರಾರ್ಥನೆಯಾಗಬಲ್ಲ ಭವ್ಯವಾದಂಥ ಶ್ಲೋಕ. ಕೇವಲ 32 ಅಕ್ಷರದಲ್ಲಿ ಇದಕ್ಕಿಂತ ಚೆನ್ನಾಗಿ ಆ ಬ್ರಹ್ಮವಸ್ತುವನ್ನು ಕುರಿತಾದ ಆತ್ಮೈಕ ವಸ್ತುವನ್ನು ಕುರಿತ ಪ್ರಾರ್ಥನೆ ಲಕ್ಷಣೀಕರಣ ಸಾಧ್ಯವೇ ಇಲ್ಲ ಅಂತ ಅನ್ಬೋದು. ತುಂಬ ಧೀರೋದಾರವಾದ ಮಂಗಳ ಶ್ಲೋಕ. ದಿಕ್ಕಾಲಾದ್ಯನವಚ್ಛಿನ್ನಾನಂತ ಚಿನ್ಮಾತ್ರ ಮೂರ್ತಯೇ ಸ್ವಾನುಭೂತ್ಯೇಕಮಾನಾಯ ನಮಃಶಾಂತಾಯ ತೇಜಸೆ. ಆ ಚತುರ್ಥಿ ವಿಭಕ್ತಿಯ ಸಂಬೋಧನೆಯೇ ಬಹಳ ರಮಣೀಯವಾದಂಥದ್ದು. ಅನುಷ್ಠುಪ್ ಛಂದಸ್ಸನ್ನು ಹೇಗೆ ನಿರ್ವಾಹ ಮಾಡಬೇಕು ಅನ್ನೋದಕ್ಕೆ ಆ ಬಾಣಭಟ್ಟನ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ ತ್ರೈಲೋಕ್ಯ ನಗರ ಆರಂಭ ಮೂಲ ಸ್ತಂಭಾಯ ಶಂಭವೇ ಅನ್ನುವ ಹರ್ಷಚರಿತದ ಮಂಗಲಾಚರಣ ಹೇಗೋ ಇದು ಅದೇ ರೀತಿಯಲ್ಲಿರುವಂಥದ್ದು. ಅಂದರೆ ಆ ಕಾಲಕ್ಕೆ ಭರ್ತೃಹರಿ, ಈ ಕಾಲಕ್ಕೇನು ಉಪನಿಷತ್ತಿನ ಋಷಿಗಳೇ ಕಂಡುಕೊಂಡಂಥದ್ದು ಆ ಪರವಸ್ತು ಎಲ್ಲ ಈ ಉಪಾಧಿಗಳನ್ನು ಮೀರಿ ನಿಂತಂಥದ್ದು ಅಂತ. ಈಚೆಗೆ ಮಹಾವಿದ್ವಾಂಸರಾಗಿದ್ದು ಅದ್ವೈತ ವೇದಾಂತವನ್ನು ಅನುಭವದ ನೆಲೆಗೆ ಮತ್ತೆ ತಂದು ನಿಲ್ಲಿಸಿದಂಥವರು ಕೆ ಎ ಕೃಷ್ಣಸ್ವಾಮಿಯರವರ ಕೆಲವು ಬಿಡಿ ಲೇಖನಗಳ ಸಂಗ್ರಹವನ್ನು ನೋಡ್ತಾ ಇದ್ದೆ. ಒಬ್ಬರು ಗೆಳೆಯರು ಕೊಡೋದ್ರಿಂದ ಅದರ ಬಗೆಗೆ ನನಗೆ ತಿಳಿಯಿತು. ಬಹಳ ಅದ್ಭುತವಾದಂಥದ್ದು. ಅಲ್ಲಿ ಅವರು ಹೇಳ್ತಾರೆ, ಗಾಡ್ ಇನ್ ಅದ್ವೈತ ಹ್ಯಾಸ್ ಟು ಬಿ ಒನ್ಸ್ ಓನ್ ಸೆಲ್ಫ್, ಇಫ್ ನಾಟ್ ಹೀ ಟು ವಿಲ್ ಬಿ ಕನ್ಸ್ಟ್ರೈಂಟೆಡ್ ಬೈ ಸ್ಪೇಸ್ ಆ್ಯಂಡ್ ಟೈಮ್ ಅಂತ ಹೇಳ್ಬಿಟ್ಟು ಅಂದಿದ್ರು. ಎಷ್ಟು ಗಟ್ಟಿಯಾದಂಥ ಮಾತು! ಈ ಧೈರ್ಯ ಇದೆಯಲ್ಲ, ಇದು ತುಂಬ ದೊಡ್ಡದು. ದೇವರನ್ನು ನಮ್ಮೊಳಗಿನಿಂದ ಇರುವ ತತ್ವವಲ್ಲದೆ ಹೊರಗಿನಿಂದು ಅಂತ ಹೇಳೋಕ್ಕಾಗೋಲ್ಲ. ಹೇಳೋಕ್ಕೆ ಹೋದರೆ ಅದಕ್ಕೂ ದೇಶ ಕಾಲಗಳ ಮಿತಿ ಬಂದು ಅದಕ್ಕೂ ಒಂದು ಸಾವು ಬಂದುಬಿಡುತ್ತದೆ ಅಂತ. ಈ ರೀತಿಯಲ್ಲಿ ಭರ್ತೃಹರಿ ಸ್ವಾನುಭೂತ್ಯೇಕಮಾನ ದಿಕ್ಕಾಲಾದ್ಯತೀತ ಅನ್ನುವುದನ್ನು ತೋರ್ಪಡಿಸ್ತಾ ಇದ್ದಾನೆ. ಮತ್ತು ನಾನು ಮೊದಲೇ ಹೇಳಿದ್ದಂತೆ ಆ ಯಾಂಚಿಂತಯಾಮಿ ಸತತಂ ಅನ್ನುವ ಶ್ಲೋಕ ಕೆಲವು ಆವೃತ್ತಿಗಳಲ್ಲಿ ಬೇರೆ ರೀತಿಯಾಗಿ ಉಂಟು. ಆದರೆ ತೆಗೆದುಕೊಳ್ಳುವುದೇ ಮೂರ್ಖ ಪದ್ಧತಿ. ಹಾಗಾಗಿ ಆ ಮೂರ್ಖ ಪದ್ಧತಿಯಲ್ಲಿ ಅಜ್ಞಸುಖಮಾರಾಧ್ಯ ಸುಖತರ ಮಾರಾಧ್ಯತೆ ವಿಶೇಷಜ್ಞ ಜ್ಞಾನಲವ ದುರ್ವಿದಗ್ಧಂ ಬ್ರಹ್ಮಾಪಿ ನರಂ ನರಂಜಯತಿ ಅಂತ ಹೇಳ್ತಾನೆ. ಇದು ಎಷ್ಟು ಅನುಭವಕ್ಕೆ ನಿಲುಕುವಂಥ ಒಳ್ಳೆಯ ಮಾತು ಅನ್ನೋದ್ರೊಳಗೆ ಸಂದೇಹವೇ ಇಲ್ಲ. ಏನೂ ಗೊತ್ತಿಲ್ಲದೆ ಇದ್ದವರಿಗೆ ಸುಖವಾಗಿ ಹೇಳಿಬಿಡ್ಬೋದು. ಎಲ್ಲ ಗೊತ್ತಿರೋರಿಗೆ ವಿಷಯಗಳನ್ನು ತುಂಬ ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಅರೆಬರೇ ತಿಳಿದು ಅಹಂಕಾರ ಮಾಡುವವರಿಗೆ ಮಾತ್ರ ಏನನ್ನೂ ತಿಳಿಸೋಕ್ಕಾಗೋದಿಲ್ಲ. ಜ್ಞಾನ ಲವ ದುರ್ವಿದಗ್ಧಂ ಬ್ರಹ್ಮಾಪಿ ನರಂ ನ ರಂಜಯತಿ. ಆ ನರಂ ನರಂಜಯತಿ ಎನ್ನುವ ಛೇಕಾನುಪ್ರಾಸವು ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಸುಲಭವಾಗಿ ತಿಳಿ ಹೇಳಬಲ್ಲಂಥದ್ದು ಸಂದರ್ಭ ಯಾವಾಗ? ಪ್ರಾಂಜಲತೆ ಇದ್ದಾಗ, ಪಾರದರ್ಶಕತೆ ಇದ್ದಾಗ. ಹಠ ಮಾಡಿಕೊಂಡಿದ್ದರೆ ಅಲ್ಪವಿದ್ಯೋ ಮಹಾಗರ್ವಿ ಅಂತ ಗಾದೆ ಉಂಟಲ್ಲ, ಆ ತರಹ ಆಗಿಬಿಡುತ್ತದೆ. ಜ್ಞಾನ ಲವದುರ್ವಿದಗ್ಧ ಈ ಪದ ಭರ್ತೃಹರಿಯೇ ಬಳಸಿರ್ತಕ್ಕಂಥದ್ದು. ಜ್ಞಾನದ ತಿಲಾಂಶದಿಂದ ದುರ್ವಿದಗ್ಧ, ಕೆಟ್ಟ ವಿದ್ವಾಂಸ ತಾನು. ವಿದ್ವದ್ವರೇಣ್ಯ ಅಂತ ಅಂದುಕೊಂಡೆ ಕೆಟ್ಟ ವಿದ್ವಾಂಸ. ಈ ರೀತಿಯಾದಂಥ ಮನುಷ್ಯನನ್ನು ಬ್ರಹ್ಮನೂ ಕೂಡ ರಂಜಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಕಷ್ಟವಾದದ್ದು ಅಂತಂತಾನೆ. ಈ ಮೂಲಕವಾಗಿ ಮೂರ್ಖ ಅನ್ನುವ ಶಬ್ದದ ಅರ್ಥದ ನಿರ್ವಚನವನ್ನು ಮುಂದೆ ಮಾಡ್ತಾನೆ. ಪ್ರತಿನಿವಿಷ್ಟ ಬುದ್ಧಿ, ಅಡಮೆಂಟ್ ಆದವರನ್ನು ಮೂರ್ಖರು ಅಂತ. ತುಂಬ ಜನ ಪೆದ್ದರನ್ನು ಮೂರ್ಖರು ಅಂತ ಭಾವಿಸಿದ್ದಾರೆ. ಅಲ್ಲ,
ಪಾಪ ಅವರನ್ನು ಮುಗ್ಧ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಮೂರ್ಖ ಅಂತನ್ನುವುದು ಬೇರೆ. ಅಡಮೆಂಟ್ ಆದವನು, ಹಠಮಾರಿ ಆದವನು, ತಾನು ಹಿಡಿದ ಮಂಚಕ್ಕೆ ಮೂರೇ ಕಾಲು ಅಂತ ವಾದಿಸ್ತಕ್ಕಂಥವನು. ಅದಕ್ಕಾಗಿಯೇ ಮುಂದೆ ಪೃಥ್ವಿ ಛಂದಸ್ಸಿನ ಒಂದು ಪದ್ಯ ಬರುತ್ತದೆ, ಪ್ರಸಿದ್ಧವಾದದ್ದು. ಲಭೇತ ಸಿಕತಾಸು ತೈಲಮಪಿ ಯತ್ನತಃ ಪೀಡಯನ್ ಪಿಬೇಚ್ಛ ಮೃಗತೃಷ್ಣಿಕಾಸು ಸಲಿಲಂ ಪಿಪಾಸಾರ್ಧಿತಃ ಕದಾಚಿದಪಿ ಪರ್ಯಟನ್ ಶಶವಿಷಾಣ ಮಾಸಾದಯೇತ್ ನತು ಪ್ರತಿನಿವಿಷ್ಟ ಮೂರ್ಖಜನಚಿತ್ತ ಮಾರಾಧಯೇತ್. ಲಭೇತ ಸಿಕತಾಸು ತೈಲಮಪಿ ಯತ್ನತಃ ಪೀಡಯನ್. ಪ್ರಯತ್ನಪೂರ್ವಕವಾಗಿ ಮರಳನ್ನು ಹಿಂಡಿ ಎಣ್ಣೆಯನ್ನು ತೆಗೆಯಬಹುದಂತೆ. ಹಾಗೆ ಮೃಗಮರೀಚಿಕೆಯಲ್ಲಿ ಬಿಸಿಲುಗುದರೆಯಲ್ಲಿ ನೀರನ್ನೂ ಕುಡಿದು ಬಾಯಾರಿಕೆ ತಣಿಸಿಕೊಳ್ಳಬಹುದಂತೆ. ಹೇಗೋ ಜಗತ್ತೆಲ್ಲ ಸಂಚರಿಸಿ ಮೊಲದ ಕೊಂಬನ್ನಾದರೂ ಹುಡುಕಬಹುದಂತೆ. ಆದರೆ ಮೊಂಡುವಾದಸವನನ್ನು ಮಾತ್ರ ಒಪ್ಪಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಅವನು ಯಾವ ರೀತಿಯಾಗಿ ಅಸಂಭಾವ್ಯಗಳನ್ನು ಹೇಳುವ ಮೂಲಕವಾಗಿ ಈ ಅಸಂಭಾವ್ಯ ಪರಮ ಅಸಂಭಾವ್ಯ ಅಂತ ತೋರ್ಪಡಿಸ್ತಾ ಇದ್ದಾನೆ ನೋಡಿ. ತಮಿಳಿನ ಮತ್ತು ಸಂಸ್ಕೃತದ ಬೆರಕೆ ಇರುವ ದ್ರಾಬ ಭಾಷಾ ಅಂತ ಕರೀತಾರೆ ತೆಲುಗಿನಲ್ಲಿ. ಆ ಬೆರಕೆಯ ಭಾಷೆಯ ಒಂದು ಚಮತ್ಕಾರದ ವೈನೋದಿಕ ಪದ್ಯ ಉಂಟು. ಮಣಲ್ಭ್ಯೋ ವಾಂಗಲಾಂ ತೈಲಂ ಕಲ್ಲುಭ್ಯೋ ವಾಂಗಲಾಂ ತ್ವಚಂ ಮುಲ್ಲುಭ್ಯೋ ವಾಂಗಲಾಂ ವಸ್ತ್ರಂ ತೊತ್ತ ಕಿಂಚಿನ್ನ ವಾಂಗಲಾಂ ಅಂತ. ಒಬ್ಬ ಮಹಾ ಜಿಪುಣ, ಲೋಭಿ. ಅವನನ್ನು ಕುರಿತು ಎಷ್ಟು ಹೇಳಿದ್ರೂ ಏನೂ ಕೊಡಲಿಲ್ಲ. ಅದಕ್ಕೆ ವಿದ್ವಾಂಸ ಹೇಳಿದಂತೆ, ಮರಳಿಂದ ಎಣ್ಣೆಯನ್ನು ತೆಗೆಯೋದಕ್ಕೆ ಸಾಧ್ಯ, ಕಲ್ಲಿಂದ ನಾರನ್ನು ತೆಗೆಯೋದಕ್ಕೆ ಸಾಧ್ಯ, ಮುಳ್ಳಿಂದ ಬಟ್ಟೆ ತೆಗೆಯೋದಕ್ಕೆ ಸಾಧ್ಯ, ನಿನ್ನಿಂದ ಏನೂ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಮಣಲ್ಭ್ಯೋ ವಾಂಗಲಾಂ ತೈಲಂ ಲಭೇತ ಸಿಕತಾಸು. ಭರ್ತೃಹರಿ ಎಲ್ಲಿಂದ ಎಲ್ಲಿಗೂ ಕೂಡ ಅವನು ಒದಗಿ ಬರ್ತಾನೆ ಅನ್ನೋದಕ್ಕೋಸ್ಕರವಾಗಿ ಈ ದೃಷ್ಟಾಂತ ಕೊಡುವುದಾಯಿತಷ್ಟೇ. ಮತ್ತು ಆಲ್ ಟೈಮ್ ಹೋಮ್ ಟ್ರೂತ್ ಅನ್ನೋದು ಯಾವುದಿದೆ, ಭರ್ತೃಹರಿ ಅದನ್ನು ಹೇಳ್ತಾನೆ. ಬೌದ್ಧಾರೋ ಮತ್ಸರಗ್ರಸ್ತಾ ಪ್ರಭವ ಸ್ಮಯದೂಷಿತಾ ಅಬೋಧೋಪಹತಾಶ್ಚಾನ್ಯೇ ಜೀರ್ಣಮಂಗೆ ಸುಭಾಷಿತಂ ಅಂತ. ಇದು ಅಷ್ಟೇ ಎಲ್ಲರ ವಿವೇಕಿಗಳ ಅನುಭವಕ್ಕೆ ಮತ್ತೆ ಮತ್ತೆ ಬರುವಂಥದ್ದು. ತಿಳಿಸಿ ಹೇಳಬೇಕಾದವರಿಗೆ ಅಸೂಯೆ. ಇನ್ನು ಯಾರಿಗೆ ತಿಳ್ಕೊಳ್ಬೇಕಾಗಿದೆಯೋ, ಯಾರಿಗೆ ಹೇಳಬೇಕಾಗಿದೆಯೋ, ನಮಗೆ ಯಾರು ತಿಳಿಸಿ ಹೇಳಬೇಕೋ ಅಂಥವ್ರಿಗೆ ಅಸೂಯೆ. ಆದರೆ ನಾವು ಯಾರಿಗೆ ತಿಳಿಸಬೇಕಾಗಿದೆಯೋ ಅವರಿಗೆ ಅಜ್ಞಾನ. ಅಬೋಧ ಉಪಹತರು ಅಂದರೆ ಪೆದ್ದತನದಿಂದ ಆಲ್ಮೋಸ್ಟ್ ವರ್ಚುವಲ್ ಡೆತ್, ಅವರಿಗೆ ಸತ್ತೇ ಹೋಗಿದ್ದಾರೆ. ಇನ್ನು ಇವರಿಬ್ಬರನ್ನೂ ಪೋಷಿಸಬೇಕಾದವರಿಗೆ ಅಹಂಕಾರ, ಪ್ರಭವ ಸ್ಮಯದೂಷಿತಾ. ಹೀಗಾಗಿ ಸುಭಾಷಿತಂ ಅಂಗೇ ಜೀರ್ಣಂ. ಇನ್ನು ಒಳ್ಳೆ ವಿಚಾರಗಳೆಲ್ಲ ದೇಹದಲ್ಲಿಯೇ ಸತ್ತು ಚಿತೆ ಮೇಲೆಯೇ ಸುಟ್ಟು ಹೋಗಬೇಕಾಗಿದೆ ಅಂತ. ಒಂದು ಕಡೆಗೆ ಗಿವಿಂಗ್ ಎಂಡು, ಇನ್ನೊಂದು ಕಡೆಗೆ ರಿಸೀವಿಂಗ್ ಎಂಡು, ಮೂರನೇದು ಪೇಟ್ರನೈಸಿಂಗ್ ಎಂಡ್. ಎಲ್ಲ ಎಂಡ್ಗಳಿಗೂ ಎಂಡ್ ಬಂದು ಹೋಗಿದೆ. ಹೇಳಿಕೊಡುವವನಿಗೆ ಅಸೂಯೆ ಆದರೆ ಯಾರಿಗೆ ತಾನೇ ತಿಳಿಸಿಕೊಡ್ತಾನೆ? ಕಲಿಯಬೇಕಾದವನಿಗೆ ಕಲಿಯುವ ಮತ್ತು ಕಲಿಯದೇ ಇರುವ ವಿವೇಕವೇ ಇಲ್ಲದೆ ಅಜ್ಞಾನ ಇದ್ದರೆ, ಅಂದರೆ ಒಂದು ತಿಳಿಯುವ ಬಯಕೆ, ಜಿಜ್ಞಾಸೆ ಅಂತಾರಲ್ಲ, ಡಿಸೈರ್ ಟು ನೋ, ಜ್ಞಾತುಮಿಚ್ಛಾ ಜಿಜ್ಞಾಸ, ಅದೇ ಇಲ್ಲದೆ ಇದ್ದ ಮೇಲೆ ಈ ಕಲಿಯುವ ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತೇಜಿಸಬೇಕು ಅನ್ನುವ ಪ್ರಜ್ಞೆ ಈ ವ್ಯವಸ್ಥೆಗೆ ಇಲ್ಲದೇ ಇದ್ದರೆ, ಆಳುವವರಿಗೆ ಇಲ್ಲದೇ ಇದ್ದರೆ ಇನ್ನು ಎಂಥದ್ದು ಅಂತ ಆಳುವಂಥದ್ದು ಬಹಳ ಕಷ್ಟ ಆಗುವಂಥದ್ದು ಇಲ್ಲಿಯೇ. ಕೊಡುವ ಕೈ ಲೋಭಿಯಾಗಿಬಿಟ್ರೆ, ತೆಗೆದುಕೊಳ್ಳಬೇಕಾದ ಕೈ ಮೊಂಡಾಗಿಬಿಟ್ರೆ ಎಲ್ಲಿಗೆ ನಾವು ಹೋಗೋಣ? ವಿದ್ವಾಂಸರ ಅಸೂಯೆ ಯಾವ ಮಟ್ಟದ್ದು ಅಂತಂದರೆ, ಸ್ವಯಂ ಮಕ್ಕಳಿಗೆ ಅವರು ಹೇಳ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅವರೆಲ್ಲಿ ತಮಗೆ ಪ್ರಸ್ಪರ್ಧಿಗಳಾಗ್ಬಿಡ್ತಾರೋ ಅಂತ. ಯಾವ ಗುರುನೂ ಶಿಷ್ಯನಿಗೆ ಮುಂದಿಷ್ಟು ಮರೆಮಾಚಿಯೇ ಹೇಳ್ತಾನೆ ಅಂತನ್ನುವಂಥದ್ದು. ಅದಕ್ಕೆ ವ್ಯಾಸಮುಷ್ಟಿ ಅಂತಲೇ ಹೇಳ್ತಾರೆ. ವ್ಯಾಸಮುಷ್ಟಿ ಅಂತಂದರೆ ಮುಂದಿಷ್ಟು ಹೇಳದೆ ಮಡಚಿಟ್ಕೊಳ್ಳೋದು ಅಂತ. ವ್ಯಾಸರ ಹಾಗೇನೂ ಮಾಡಲಿಲ್ಲ ಪಾಪ, ಆದರೆ ಅದು ಹೇಗೋ ಬಂದುಬಿಟ್ಟಿದೆ. ವ್ಯಾಸಮುಷ್ಟಿ ಮಾಡೋದಿಲ್ಲ ತಾನೆ ಅಂತ ಬಿಗಿ ಮುಷ್ಟಿ, ಕಪಿ ಮುಷ್ಟಿ ಮಾಡಿ ಹೇಳಿಕೊಡದೇ ಇರತಕ್ಕಂಥದ್ದು. ಇನ್ನು ತಿಳಿದುಕೊಳ್ಬೇಕಾದವರಿಗೆ ಸಂಪೂರ್ಣವಾಗಿ ಅಜ್ಞಾನ. ಏನನ್ನು ಹೇಳುವುದು ಬೇಕಾಗಿಲ್ಲ ಅವರಿಗೆ, ಅತ್ಯಂತ ಸುಲಭವಾಗಿರಬೇಕು, ಯಾವುದಕ್ಕಾಗಿಯೂ ಶ್ರಮ ಪಡಬಾರ್ದು ಅಂತ. ದಿನದಿನವೂ ನನ್ನ ಹತ್ರಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಫೋನಿಂದಲೋ ಎದುರಿಗೋ ಹೇಳ್ತಾ ಇರ್ತಾರೆ, ಇದನ್ನು ಹೇಗೆ ಕಲಿಯೋದು, ಅದನ್ನು ಹೇಗೆ ಕಲಿಯೋದು ಅಂತ. ಇರುವುದು ಒಂದೇ ದಾರಿ, ದೆರ್ ಇಸ್ ಓನ್ಲಿ ಒನ್ ಕಟ್ ಆ್ಯಂಡ್ ದಟ್ ಈಸ್ ಲಾಂಗ್ ಕಟ್ ಅಂತ ಹೇಳ್ತಾ ಇರ್ತೀನಿ. ಆಗುವುದಿಲ್ಲ. ಇಷ್ಟೆಲ್ಲ ಜಾಣ್ಮೆ ಚಮತ್ಕಾರಗಳಿಂದ ಸಾಧ್ಯವಾಗೋದಿಲ್ಲ, ಆಗಲ್ಲ ಅಷ್ಟೇ. ಹಾಗೆಯೇ ಇದನ್ನು ವ್ಯವಸ್ಥಾಪನೆ ಮಾಡಬೇಕಾದಂಥ ಆಳ್ವಿಕೆಗೆ ತುಂಬ ತುಂಬ ಅಹಂಕಾರ ಬಂದಿರುತ್ತದೆ. ಅದರಿಂದ ಏನನ್ನೂ ಮಾಡೋದಿಲ್ಲ. ನಮಗವರು ಅರ್ಜಿ ಹಾಕ್ಕೊಂಡಿಲ್ಲ, ನಾವು ಯಾತಕ್ಕೆ ಅದಕ್ಕೆ ಉತ್ತೇಜನ ಕೊಡೋಣ, ಈ ರೀತಿಯಾದಂಥದ್ದು ಇವೆಲ್ಲ ಕಂಡುಬರುವಂಥದ್ದು. ಇದಕ್ಕೆ ಎಷ್ಟು ದೃಷ್ಟಾಂತವೂ ಕೊಡಬಹುದು, ಸುಮ್ಮನೆ ಅದು ಡೈಗ್ರೇಷನ್. ಆ ಕಾರಣದಿಂದ
ಕೇವಲ ಪದ್ಯವನ್ನೇ ಪರಿಭಾವಿಸಿದರೆ ಸಾಕು, ನಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿರ್ತದೆ. ಭರ್ತೃಹರಿ ತುಂಬ ನಮ್ಮೆಲ್ಲರಿಗೆ ರಿಲೆವೆಂಟ್ ಅನಿಸೋದಕ್ಕೆ ಅದೇ ಕಾರಣ, ಸ್ವಾನುಭವವನ್ನು ಎಂಡಾರ್ಸ್ ಮಾಡ್ತಾನೆ. ಆಮೇಲೆ ಅವನ ಇನ್ನೊಂದು ಪದ್ಯ ನೋಡಿ, ವ್ಯಾಲಂ ಬಾಲ ಮೃಣಾಲ ತಂತು ಭಿರಸೌ ರೋದ್ಧುಂ ಸಮುಜೃಂಭತೆ ಛೇತ್ತುಂ ವಜ್ರಮಣಿಂ ಶಿರೀಷ ಕುಸುಮ ಪ್ರಾಂತೇನ ಸನ್ನಹ್ಯತಿ ಮಾಧುರ್ಯಂ ಮಧುಬಿಂದುನಾ ರಚಯಿತುಂ ಕ್ಷಾರಾಂಬುಧೇ ರೀಹತೆ ನೇತುಂ ವಾಂಛತಿ ಯಃ ಖಲಾನ್ ಪತಿಸತಾಂ ಸೂಕ್ತೈ ಸುಧಾಸ್ಯಂದಿಭಿಃ. ವ್ಯಾಲಂ ಬಾಲ ಮೃಣಾಲ ತಂತುಭಿಃ ಅಸೌ ರೋದ್ಧುಂ ಸಮುಜೃಂಭತೆ. ವ್ಯಾಲ ಅಂತಂದರೆ ಹಾವು ಅಂತಲ್ಲ, ಇಲ್ಲಿ ಅರ್ಥ ಮದಿಸಿದ ಆನೆ ಅಂತ ಅರ್ಥ. ವ್ಯಾಲ ಗಜ ಅಂತಲೂ ಕೂಡ ಕರೀತಾರೆ. ಆ ಕಾರಣದಿಂದ ತುಂಬ ಕ್ರೋಧಾಂಧವಾದ ಆನೆಯನ್ನು ಎಳೆಯ ಹುಲ್ಲುಗಳ ತಂತುಗಳಿಂದ ಆದಂತಹ ಹಗ್ಗದ ಮೂಲಕ ಕಟ್ಟುವುದಕ್ಕೆ ನೋಡುವವನು, ಮತ್ತು ವಜ್ರಮಣಿಯನ್ನು, ಕಠೋರವಾದ ಅತ್ಯಂತ ಕಠಿಣವಾದ ಗಡುಸಾದ ವಜ್ರವನ್ನು ಶಿರೀಷ ಕುಸುಮದ ದಳಗಳಿಂದ ಕತ್ತರಿಸೋದಕ್ಕೆ ಹೋಗುವುದು, ಮತ್ತು ಉಪ್ಪು ನೀರಿನ ಸಮುದ್ರದಿಂದ ಸಿಹಿಯನ್ನು ಉತ್ಪಾದನೆ ಮಾಡೋದಕ್ಕೆ ಹೋಗೋದು, ಇದೆಲ್ಲವೂ ಯಾವ ರೀತಿ ಅಸಂಭಾವ್ಯವೋ ಅವಿವೇಕವೋ ಅದೇ ರೀತಿ ಮೂರ್ಖರನ್ನು, ಹಠಮಾರಿಗಳನ್ನು ಒಳ್ಳೊಳ್ಳೆ ಮಾತುಗಳಿಂದ ಸರಿಯಾದ ದಾರಿಗೆ ತರುವಂಥದ್ದು ಅಂತ. ಅಲ್ಲಿ ಬರಬೇಕಾದದ್ದು ಒಂದೇ, ದಂಡಂ ದಶಗುಣಂ ಭವೇತ್ ಅಂತಾರಲ್ಲ, ದಂಡ ಅಂತ ಪುಲ್ಲಿಂಗದಲ್ಲಿರಬೇಕಾದದ್ದು ದಂಡೋ ದಶಗುಣೋ ಭವೇತ್ ಅಂತ, ಅದು ರೂಪ ಅಂತ. ಅದು ಹೇಗೋ ದಂಡಂ ದಶಗುಣಂ ಭವೇತ್ ಆಗಿಬಿಟ್ಟಿದೆ. ಅದರಿಂದ ದಂಡಕ್ಕೆ ವಾ ಪುಂಸಿ ನಪುಂಸಕೆ ಅಂತಲೂ ಅಮರಕೋಶದಲ್ಲಿ ಬೇಕಾದರೆ ಪ್ರಕ್ಷೇಪ ಮಾಡಬೇಕಾಗಿ ಬರುತ್ತದೆ ಅಂತ ಅನಿಸುತ್ತದೆ. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು, ನಯದಿಂದ ಬಗ್ಗುವಂಥವರಲ್ಲ, ಅವರಿಗೆ ಭಯದಿಂದಲೇ ಮಾಡಬೇಕಾಗುತ್ತದೆ, ಬೇರೆ ದಾರಿ ಇಲ್ಲ. ಡಿ ವಿ ಜಿಯವರು ಒಂದು ಕಡೆ ಅವರ ಜ್ಞಾಪಕಶಕ್ತಿ ಶಾಲೆಯಲ್ಲಿ ನರಸಿಂಹಮೂರ್ತಿಗಳು ಅಂತ ತಮ್ಮ ಆತ್ಮಗುರುಗಳು ಅಂತ ಹೇಳ್ಕೊಳ್ತಾರೆ. ಅವರನ್ನು ಕುರಿತು ಹೇಳುವಾಗ, ಅವರು ಇಲ್ಲಿಯೇ ಈ ಸೆಕ್ರೆಟ್ರಿಯೇಟಲ್ಲಿ ಕೆಲಸ ಮಾಡ್ತಾಯಿದ್ರಂತೆ. ಆಗ ಪಕ್ಕದಲ್ಲಿ ಕಟ್ಟಡಗಳ ಕೆಲಸ, ನಿರ್ಮಾಣದ ಕೆಲಸ ಎಲ್ಲ ನಡೀತಾ ಇತ್ತು. ತುಂಬ ಕೋಲಾಹಲ. ಆ ಕೋರ್ಟಿನ ಪ್ರೊಸೀಜರೆಲ್ಲ ನಡೀತಾ ಇರಲಿಲ್ಲ. ಅವರು ಕೋರ್ಟಿಗೂ ಕೂಡ ಸಂಬಂಧಪಟ್ಟಂತೆ ಇದ್ದವರು. ಹಾಗಾಗಿ ಮತ್ತೆ ಮತ್ತೆ ಜಡ್ಜಿಗಳೆಲ್ಲ ಹೋಗಿ ಅವರನ್ನು ನಿಲ್ಲಿಸಿ ಕೆಲಸ ಗಲಾಟೆ ಮಾಡೋದನ್ನು ತಡೀರಿ ಅಂತ ಹೇಳ್ತಾಯಿದ್ರು. ಇವ್ರು ಹೋಗಿ, ಅಪ್ಪ ನಿಮ್ಮನ್ನು ಕೈ ಮುಗಿದು ಬೆಳ್ಕೊಡ್ತೀನಿ, ಅಂಗಲಾಚ್ತೀನಿ, ದಯವಿಟ್ಟು ಗಲಾಟೆ ಮಾಡಬೇಡಿ ಅಂತಿದ್ರಂತೆ. ಕೇಳ್ತಾನೇ ಇರಲಿಲ್ಲ. ಆಗಲಿ ಸ್ವಾಮಿನವರು ಮತ್ತೆ ಗಲಾಟೆ ಮಾಡ್ತಾಯಿದ್ರು. ಆಗ ಇವರು ಹೀಗೆಲ್ಲ ಹೇಳೋದು ಅಂತ ಹೇಳಿ ಮತ್ತೊಬ್ಬರು ಹೋಗ್ಬಿಟ್ಟಿದ್ರೂ ಕಾಲನ್ನೇ ಎತ್ತಿ ಜಾಡಿಸ್ತಿ ಒದೀತೀನಿ ಅಂತ ಹೇಳ್ಬಿಟ್ಟು ಕೆಟ್ಟ ಮಾತುಗಳನ್ನು ಬೈದುಕೊಂಡು ಬಂದ್ರಂತೆ. ಆಗ ಆಳುಗಳ ಗಲಾಟೆ ನಿಲ್ಲಿಸಿದ್ರು ಅಂತ. ಅದು ಹಾಗೆ ಯಾದೃಶೋ ಯಕ್ಷ ತಾದೃಶೋ ಬಲಿಹಿ ಅಂತ ಅದೇ ರೀತಿಯಲ್ಲಿ ಆಗಬೇಕು, ಬೇರೆ ದಾರಿ ಇಲ್ಲ. ಅದನ್ನು ಕವಿಯಲ್ಲಿ ತೋರ್ಪಡಿಸ್ತಾ ಇದ್ದಾನೆ. ಮತ್ತು ನನಗೆ ತುಂಬ ಇಷ್ಟವಾದಂಥ ಒಂದು ಪದ್ಯ ಇದು. ಯದಾ ಕಿಂಚಿಜ್ಞೋಹಂ ದ್ವಿಪೈವ ಮದಾಂಧ ಸಂಭವಂ ತದಾ ಸರ್ವಜ್ಞೋಸ್ಮೀತ್ಯಭವದ ಅವಲಿಪ್ತಂ ಮಮ ಮನಃ. ಯದಾ ಕಿಂಚಿತ್ ಕಿಂಚಿತ್ ಬುಧಜನ ಸಕಾಶಾದವಗತಂ ತದಾ ಮೂರ್ಖೋಸ್ಮೀತಿ ಜ್ವರ ಇವ ಮದೋ ಮೇ ವಿಗಲಿತಃ. ಯದಾ ಕಿಂಚಿಜ್ಞೋಹಂ, ಯಾವಾಗ ನಾನು ತುಂಬ ಅಲ್ಪವನ್ನು ತಿಳಿದಿದ್ನೋ ಯಾವ ಕಾಲದಲ್ಲಿ, ಆಗ ದ್ವಿಪ ಇವ ಮದಾಂಧ ಸಮಭವಂ, ನಾನು ಮದಿಸಿದ ಆನೆಯ ಹಾಗೆ ಆದೆ. ತದಾ ಸರ್ವಜ್ಞೋಸ್ಮೀತಿ ಅಭವತ್ ಅವಲಿಪ್ತಂ ಮಮ ಮನಃ, ಆಗ ನಾನು ಸರ್ವಜ್ಞ ಅಂತ ನನ್ನ ಮನಸ್ಸಿಗೆ ಅಹಂಕಾರ ಬಂತು. ಅವಲೇಪ ಅಂದರೆ ಅಹಂಕಾರ, ಹಾಗಾಗಿತ್ತು. ಯದಾ ಕಿಂಚಿತ್ ಕಿಂಚಿತ್ ಬುಧಜನ ಸಕಾಶಾದ ಅವಗತಂ, ಯಾವಾಗ ಸಜ್ಜನರ ಮೂಲಕವಾಗಿ ತಿಳಿದವರ ಮೂಲಕ ನಾನು ಸ್ವಲ್ಪ ಸ್ವಲ್ಪ ತಿಳಿತಾ ಬಂದನೋ, ಆಗ ನಾನು ಏನೂ ಗೊತ್ತಿಲ್ಲದವನು ಅಂತ ತಿಳಿದು ನನ್ನ ಅಹಂಕಾರವೆಲ್ಲ ಜ್ವರ ಇಳಿದಂತೆ ಇಳಿದು ಹೋಗ್ಬಿಡ್ತು ಅಂತಂತಾನೆ. ಇದು ಆಗುವಂಥದ್ದೇ ಅನುಭವ. ಎಷ್ಟೋ ಬಾರಿ ನಾವು ಕೇವಲ ಪ್ಯಾಸಿವ್ ಸ್ಪೀಕರ್ಸ್ ಅಂತೀವಿ, ಪ್ಯಾಸಿವ್ ಲರ್ನರ್ಸ್, ಪ್ಯಾಸಿವ್ ಲಿಸ್ನರ್ಸ್ ಅಂತ, ಪ್ಯಾಸಿವ್ ರೀಡರ್ಸ್ ಅಂತ, ಹೀಗೆ ಒಂದು ಶಬ್ದವೇ ಉಂಟು. ಆ ದಾರಿಯಿಂದ ನೋಡ್ತೀವಿ, ನಮಗಿದೆಲ್ಲ ಬಹಳ ಸುಲಭ ಅಂತ ಅನಿಸುತ್ತದೆ. ಒಮ್ಮೆ ಕೂಡ ಹಾಡುವ ಪ್ರಯತ್ನ ಮಾಡದೆ ತುಂಬ ಸಂಗೀತ ಕೇಳಿದಾಗ ಇದೇನು ಮಹಾ ಸುಲಭ ಅಂತ ಅನಿಸುತ್ತದೆ. ಒಮ್ಮೆ ಕೂಡ ಬರೆಯೋ ಪ್ರಯತ್ನ ಮಾಡದೆ ನೂರಾರು ಪುಸ್ತಕಗಳನ್ನು ಓದಿದಾಗ ಹೀಗೆ ಬರಿಬೋದು, ಹಾಗೆ ಬರಿಬೋದು ಅಂತ ಆರ್ಮ್ ಚೇರ್ ಡೈರೆಕ್ಷನ್ಸನ್ನು ಎಷ್ಟು ಕೊಡುವಂಥದ್ದಾಗುತ್ತದೆ. ಒಮ್ಮೆ ಕೈಗೆ ಲೇಖನಿ ತೆಗೆದುಕೊಂಡು ಬರೆಯೋದಕ್ಕೆ ಹೋದಾಗ ವಾಕ್ಯ ರಚನೆ ಎಷ್ಟು ಕಷ್ಟ, ಸನ್ನಿವೇಶ ನಿರ್ಮಾಣ ಯಾವ ರೀತಿಯಾಗಿ ತೊಡಕು. ಒಂದು ಪ್ಯಾರಾ, ಒಂದು ಖಂಡಿಕೆ ಅಂತ ಮಾಡಬೇಕು ಅಂದರೆ ಒಂದು ಪ್ಯಾರಾ ಇನ್ನೊಂದು ಪ್ಯಾರಾ ಅಂತ ಹೇಗೆ ವ್ಯತ್ಯಾಸ ಮಾಡೋಣ, ಅದು ಗೊತ್ತಾಗೋದಿಲ್ಲ. ನನಗೆ ಈಗಲೂ ಕೂಡ ಉದ್ದಕ್ಕೆ ಬರ್ಕೊಂಡು ಹೋಗ್ಬಿಡ್ತೀನಿ. ಪ್ಯಾರಾ ಆಗಿ ವಿಭಾಗ ಮಾಡೋದು ಅಂದರೆ ಭಾಳ ಕಷ್ಟ ಆಗುತ್ತದೆ. ಎಲ್ಲಿಂದ ಎಲ್ಲಿಗೆ ಒಂದು ಆಲೋಚನೆ ಸರಣಿ ಬದಲಾಗಿದೆ ಅಂತ ಕಂಡುಕೊಳ್ಳೋದು ಕಷ್ಟ ಆಗುತ್ತೆ. ಹಾಗೆ ಈ ಸಬ್ ಹೆಡಿಂಗ್ಸ್ ಅಂತ ಹೇಳ್ತೀವಲ್ಲ, ಉಪಶೀರ್ಷಿಕೆಗಳು ಕೊಡುವುದು ತುಂಬ ಕಷ್ಟ.
ಅದರೊಳಗೆ ನಿಸ್ಸೀಮರಾದವರು ನಾನು ಬಲ್ಲಂತೆ ಕನ್ನಡದಲ್ಲಿ ಡಿ ವಿ ಜಿಯವರು, ಮತ್ತು ಆ ಪರಂಪರೆಯಲ್ಲಿ ಬಂದವರು ನಮ್ಮ ರಾಮಸ್ವಾಮಿಯವರು. ಈಚೆಗೆ ತುಂಬ ಜನ ಉಪಶೀರ್ಷಿಕೆಗಳನ್ನು ಕೊಡಲ್ಲ. ಕೊಡಬೇಕು ಅಂದರೆ ವಿಷಯ ಪೃಥಕ್ಕರಣ ಇರಬೇಕು. ಈ ಒಂದು 15-20 ಸಾಲುಗಳಿಗೆ ಒಂದು ಮಾತಿನಲ್ಲಿ ಏನಂತ ದಿಗ್ದರ್ಶಕವಾಗಿ ಶೀರ್ಷಿಕೆ ಕೊಡೋದಕ್ಕೆ ಸಾಧ್ಯ ಅಂತ ಗೊತ್ತಿರಬೇಕು. ಗೊತ್ತಿಲ್ಲದಿದ್ದರೆ ತುಂಬ ಕಷ್ಟ. ನನ್ನನ್ನು ಎಷ್ಟೋ ಜನ ಬರವಣಿಗೆಯಲ್ಲಿ ನೀವು ಯಾತಕ್ಕೆ ಸಬ್ಟೈಟಲ್ಸ್ ಕೊಡೋಲ್ಲ, ಶೀರ್ಷಿಕೆ ಉಪಶೀರ್ಷಿಕೆ ಕೊಡೋಲ್ಲ ಅಂತಂದರೆ, ಬರೋಲ್ಲಪ್ಪ ಅದಕ್ಕಷ್ಟೇ ಇನ್ನೇನೂ ಇಲ್ಲ ಅಂತಂದಿದ್ದುಂಟು. ಯಾಕೆಂದರೆ ಆ ಇಡೀ ವಿಚಾರಗಳ ಒಂದು ಪಿಂಡೀಕರಣ, ಒಂದು ಸಮಗ್ರವಾಗಿ ಹೇಳಿ ಅದನ್ನು ಘನೀಭವಿಸಿ ಕೊಡಬೇಕಾಗುತ್ತದೆ. ಈ ತಿಳುವಳಿಕೆ ತುಂಬ ಕಷ್ಟ ಆಗುತ್ತದೆ. ಅಂದರೆ ಅದು ಅನುಭವಿಸಿದಾಗಲೇ ತಿಳಿಯುವಂಥದ್ದು, ಬೇರೊಮ್ಮೆ ಅಲ್ಲ. ಎಷ್ಟೋ ಬಾರಿ ನನಗೆ ಕಾರ್ಯಕ್ರಮಗಳಲ್ಲಿ ಪದ್ಯರಚನೆಯನ್ನು ಮತ್ತೊಂದನ್ನು ಮಾಡಿದ ಮೇಲೆ ಅದು ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು ಅಂತ ಕೃತ್ವಾಚಿಂತ ಅಂತ ಕರೀತಾರೆ. ಮಾಡಿದ ಮೇಲೆ ಬರುವಂಥದ್ದಾಗುತ್ತದೆ. ಆ ಹೊತ್ತಿಗೆ ಆಗಲಿಲ್ಲ, ಯಾಕೆ ಹೊಳೆಯಲಿಲ್ಲ ಅಷ್ಟೇ, ಬೇರೆ ಇನ್ನೇನೂ ಅಲ್ಲ, ಹೊಳೆಯಲಿಲ್ಲ ಅನ್ನುವಂಥದ್ದು. ಈ ದೃಷ್ಟಿಯಿಂದ ಕಂಡಾಗ ಅನುಕ್ಷಣವೂ ನಮ್ಮ ಅಜ್ಞಾನದ ಪ್ರಮಾಣ ಎಷ್ಟು ದೊಡ್ಡದಾಗ್ತಾ ಇದೆ ಎನ್ನುವುದು, ಯಾವ ರೀತಿ ಪರಿಸರ ಮಾಲಿನ್ಯದಿಂದ ನಮಗೆ ಸಿಗುವಂಥ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಸಿಗುವ ಶಕ್ತಿಯ ಪ್ರಮಾಣ ಕಡಿಮೆ ಆಗ್ತಾ ಇದೆ, ನಿಶಕ್ತಿಯ ಪ್ರಮಾಣ ಹೆಚ್ಚಾಗ್ತಾ ಇದೆ, ಮಾಲಿನ್ಯದ ಪ್ರಮಾಣ ಹೆಚ್ಚಾಗ್ತಾ ಇದೆಯೋ, ಅನುಕ್ಷಣವೂ ಜಗತ್ತು ಬೆಳೆದಂತೆ, ವಿಚಾರದ ಅಗಾಧತೆ ಗೊತ್ತಾದಂತೆ ನಮ್ಮ ಅಜ್ಞಾನದ ಮಿತಿಯು ಅಮೇಯವಾದದ್ದು ಅಂತನ್ನುವುದು ತಿಳಿಯುತ್ತದೆ. ಅದನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಮತ್ತು ಈ ವಿವೇಕಿಗಳ ಲಕ್ಷಣ ಏನು ಅನ್ನೋದನ್ನು ಬಹಳ ಸುಂದರವಾಗಿ ಗಂಗೆಯ ದೃಷ್ಟಾಂತದ ಮೂಲಕವಾಗಿ ಹೇಳ್ತಾನೆ. ಇದು ತುಂಬ ಸೊಗಸಾದ ಪದ್ಯ. ಶಿರಶಾರ್ವಂ ಸ್ವರ್ಗಾತ್ ಪಶುಪತಿ ಶಿರಸ್ತಃ ಕ್ಷಿತಿಧರಂ ಮಹೀಧರಾದ್ ಉತ್ತುಂಗಾತ್ ಅವನಿಮವನೇಶ್ಚಾಪಿ ಜಲಧಿಂ ಅಧೋಧೋ ಗಂಗೇಯಂ ಪದಮುಪಗತಾಸ್ತೋಕಮಥವಾ ವಿವೇಕ ಭ್ರಷ್ಟಾನಾಂ ಭವತಿ ವಿನಿಪಾತ ಶತಮುಖ. ಎಷ್ಟು ಸೊಗಸಾಗಿ ಹೇಳಿಬಿಟ್ಟಿದ್ದಾನೆ. ಈ ವಾಕ್ಯ ರಚನೆಯೇ ತುಂಬ ಚೆನ್ನಾಗಿದೆ. ಮೊದಲಿಗೆ ಶಿಖರಣಿ ಛಂದಸ್ಸೇ ಬರೆಯುವವರಿಗೆ ಕಷ್ಟ. ಅದರೊಳಗೆ ಬಿಡಿ ಬಿಡಿ ಪದಗಳನ್ನು ಹಾಕಿಕೊಂಡು ಒಂದಾದ ಮೇಲೆ ಒಂದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ಕನೆಕ್ಷನ್ ಕೊಡುವುದಿದೆಯಲ್ಲ, ಆ ರೀತಿಯಾಗಿ ಎಷ್ಟು ಕಡೆ ಪಂಚಮಿ ವಿಭಕ್ತಿಯನ್ನು ಬಳಸ್ತಾ ಇದ್ದಾನೆ. ಅಧಿಕರಣ ಇದು ಅಪಾದಾನಕಾರಕ. ಆ ಸ್ಟ್ರಕ್ಚರ್ ಇಟ್ ಸೆಲ್ಫ್ ಈಸ್ ಸೋ ರೊಬಸ್ಟ್. ಒಂದು ವ್ಯರ್ಥ ಪದ ಇಲ್ಲದೆ ಮಾಡಿದ್ದಾನೆ. ಅಲ್ಲಿಂದ ನೋಡಿ ಆ ವಿವೇಕವೂ ಕೂಡ ಎಷ್ಟು ಚೆನ್ನಾಗಿ ತುಂಬಿದ್ದಾನೆ ಅಂತ ಗೊತ್ತಾಗುತ್ತದೆ. ಗಂಗೆ ಮಹಾದೇವನ ಶಿರಸ್ಸಿನಿಂದ ಜಾರಿ ಬಿದ್ದಳು. ಶಿರಶಾರ್ವಂ, ಮಹಾದೇವನ ತಲೆಗೆ ಬಂದು ಬಿದ್ದಳು. ಎಲ್ಲಿಂದ? ಸ್ವರ್ಗಾತ್, ದೇವಗಂಗೆ ಸ್ವರ್ಗದಿಂದ ಶಿವನ ತಲೆ ಮೇಲೆ ಬಿದ್ದಳು. ಅದು ಒಂದು ಡೌನ್ಫಾಲ್. ಪಶುಪತಿ ಶಿರಸ್ತಃ ಕ್ಷಿತಿಧರಂ, ಮತ್ತು ಹಿಮಾಲಯದ ಶಿಖರಗಳ ಮೇಲೆ ಬಿದ್ದಳು. ಪಶುಪತಿಯ ತಲೆಯಿಂದ ಅಲ್ಲಿಗೆ, ಗಿರೀಶನ ತಲೆಯಿಂದ ಗಿರಿಗಳ ತಲೆಗೆ ಬಿದ್ದಳು. ಮಹಿದ್ರಾದ್ ಉತ್ತುಂಗಾತ್ ಅವನಿಂ, ಮತ್ತು ಉನ್ನತವಾದ ಹಿಮಾಲಯದ ಶಿಖರಗಳಿಂದ ಸಮತಟ್ಟಾದ ನೆಲಕ್ಕೆ ಬಂದಳು. ಅವನೇಶ್ಚಾಪಿ ಜಲಧಿಂ, ಮತ್ತು ಭೂಮಿಯಿಂದ ಮತ್ತೂ ಕೆಳಗಿರತಕ್ಕಂಥ ಸಮುದ್ರಕ್ಕೆ, ಅಲ್ಲಿಂದ ಇನ್ನೂ ಕೆಳಕ್ಕೆ ಪಾತಾಳಕ್ಕೆ ಹರಿದಳು. ಪಾತಾಳದಲ್ಲಿರುವ ಗಂಗೆಯನ್ನು ಭೋಗವತಿ ಅಂತ ಕರೀತಾರೆ. ಸ್ವರ್ಗದಲ್ಲಿ ಇರತಕ್ಕಂಥ ಗಂಗೆಯನ್ನು ಅಲಕನಂದ ಮಂದಾಕಿನಿ ಅಂತ ಕರೀತಾರೆ ಅಂತಾರೆ. ಇಲ್ಲಿ ಮಧ್ಯದಲ್ಲಿ ಬರತಕ್ಕಂಥವಳು ಭಾಗೀರಥಿ ಅಂತ ಅನಿಸಿಕೊಂಡವಳು ಅಂತ. ಇವೆಲ್ಲ ಸೇರಿ ಗಂಗೆ. ಹೀಗೆ ಕೆಳಗೆ ಹೋಗ್ತಾನೇ ಇದ್ದಾಳೆ. ಅದೋದೋ ಗಂಗೆಯಂ ಪದಮುಪಗತ ಸ್ತೋಕಂ, ಸ್ವಲ್ಪ ಜಾರಿ ಬೀಳ್ತಾನೇ ಇದ್ದಾಳೆ. ಅಥವಾ ಇನ್ನೇನನ್ನೋಣ, ವಿವೇಕ ಭ್ರಷ್ಟಾನ, ವಿವೇಕ ಜಾರಿಕೊಂಡವರಿಗೆ ಭವತಿ ವಿನಿಪಾತ ಶತಮುಖ, ಬೀಳೋದು ಒಂದು ಸರ್ತಿ ಅಲ್ಲ, 1000 ಬಾರಿ ಬೀಳ್ತಾರೆ. ಯಾವ ಬಾರಿಯೂ ಎಚ್ಚರಿಕೆ ಆಗುವಂಥದ್ದೇ ಅಲ್ಲ. ನಮ್ಮ ದೇಶದ ವಿಶೇಷವಾಗಿ ಸ್ವಾತಂತ್ರ್ಯೋತ್ತರ ಪ್ರಗತಿ, ಅದರ ವಿಕೃತಿಯ ಕಥೆ ಏನು ಅಂತ ನೋಡಿದಾಗ ಹೆಜ್ಜೆಜ್ಜೆಗೂ ಪತನ. ಒಮ್ಮೆ ಪಾಕಿಸ್ತಾನದ ಜೊತೆಗೆ ನಮ್ಮ ದೇಶ ನಡ್ಕೊಂಡ ರೀತಿ ಏನು ಅಂತ ಈ ಹೊತ್ತು ಮನಮೋಹನ್ ಸಿಂಗು ನಮ್ಮ SM ಕೃಷ್ಣನೇ ಮಾಡ್ಕೊಂಡು ಬಂದಿರೋ ಅವಿವೇಕ ನೋಡಿದರೆ ಗೊತ್ತಾಗುತ್ತದೆ. ವೀಸಾನೇ ಬೇಕಿಲ್ಲ, ಪಾಸ್ಪೋರ್ಟೇ ಬೇಕಿಲ್ಲ, ಏನೂ ಬೇಕಿಲ್ಲ, ಇನ್ನು ದೇಶಗಳ ಮಧ್ಯೆ ಬೇಲಿಯೂ ಬೇಕಿಲ್ಲ. ಈ ರೀತಿಯಾಗಿ ಸಾಗ್ತಾ ಇದೆ ಅವಿವೇಕದ ಪರಂಪರೆ ಅಂತಂದರೆ ಇದಕ್ಕೆ ಇನ್ನಂತನ್ನಬೇಕು ಗೊತ್ತಾಗೋದಿಲ್ಲ. ಯಾವತ್ತು ಭಾರತ ಪಾಕಿಸ್ತಾನ ವಿಭಾಗವಾಯಿತು, ಗಾಂಧಿ 51 ಕೋಟಿಯನ್ನು ಕಿತ್ತು ಕೊಡಿಸಿದ್ರು, ಅಲ್ಲಿಂದ ಶುರುವಾಯಿತು ಅವಿವೇಕ. ಅದಕ್ಕೂ ಮೊದಲೇ ಇತ್ತು. ಇದು ಸ್ವಾತಂತ್ರ್ಯೋತ್ತರ ಅವಿವೇಕ. ಸ್ವಾತಂತ್ರ್ಯ ಪೂರ್ವಾವಿವೇಕದ ಪರಂಪರೆ ಮತ್ತು ದೊಡ್ಡದಾಗಿರತಕ್ಕಂಥದ್ದು. ಮೊಹಮ್ಮದ್ ಬಿನ್ ಕಾಸಿಂ ಸಿಂಧ್ ಪ್ರಾಂತಕ್ಕೆ ಬಂದು ಮುಲ್ತಾನ್ ಮೂಲಸ್ಥಾನಕ್ಕೆ ಬಂದು ಸೂರ್ಯ ದೇವಸ್ಥಾನವನ್ನು ಧ್ವಂಸ ಮಾಡುವ ಕಾಲದಿಂದ ಮೊದಲಾಗಿ ನಮಗೆ ಪೃಥ್ವಿರಾಜ್ ಚೌಹಾಣನ ಅವಿವೇಕ, ಜಯಚಂದ್ರನ ಅವಿವೇಕ ಮತ್ತು ಭೋಜರಾಜನಂಥ ಮಹಾರಾಜ ಎಲ್ಲರೂ ಒಟ್ಟಾಗಿ ಎದುರಿಸೋಣ,
ಮೊಹಮ್ಮದ್ ಗಜ್ನವೀನ ಅಂತಂದಾಗ ರಾಜಪುತ್ರರು ತಮ್ಮೊಳಗೆ ತಾವೇ ಕಚ್ಚಾಡಿಕೊಂಡು ನಾನಿಲ್ಲ ಅಂತ ಮಾಡಿಕೊಂಡಂಥ ವಿವೇಕ ಎಲ್ಲ ಕಾಲದಲ್ಲಿ ನೋಡಿದಾಗಲೂ ನಮಗೆ ತಿಳಿತಾ ಬರುತ್ತದೆ. ವಿವೇಕ ಭ್ರಷ್ಟರಿಗೆ ಎಲ್ಲಿ ಉಂಟು, ವಿನಿಪಾತ ಆಗುತ್ತಲೇ ಇರುತ್ತದೆ ಎನ್ನುವುದನ್ನು ಭರ್ತೃಹರಿ ಇಷ್ಟು ಚೆನ್ನಾಗಿ ತೋರ್ಪಟ್ಟಿದ್ದಾನೆ. ಮತ್ತು ಅವನು ಶಾರ್ದೂಲ ವಿಕ್ರೀಡಿತ ಪದ್ಯಗಳನ್ನು ಬರೆದಾಗ ಕೊನೆಯ ಪ್ರತಿ ಸಾಲಿನ ಒಂದು ಯತಿಸ್ಥಾನದ ಬಳಿಕ ಬರುವ 7 ಅಕ್ಷರಗಳಲ್ಲಿ ಒಂದು ಎಪಿಗ್ರಮ್ಯಾಟಿಕ್ ಸ್ಟೇಟ್ಮೆಂಟ್, ಎಲ್ಲ ಕಾಲಕ್ಕೂ ನೆನಪಿಗೆ ಬರುವ ಸಾಮತಿಗಳಂಥ ನಾಣ್ಣುಡಿಯಂಥ ಮಾತುಗಳನ್ನು ಕೊಡ್ತಾನೆ. ಮೂರ್ಖಸ್ಯ ನಾಸ್ತಿ ಔಷಧಂ, ವಿದ್ಯಾಧನಂ ಸರ್ವಧನ ಪ್ರಧಾನಂ ಇತ್ಯಾದಿಯಾಗಿ ಇಲ್ಲಿ ಮೂರ್ಖಸ್ಯ ನಾಸ್ತಿ ಔಷಧಂ ಅನ್ನುವ ಮಾತಿನ ಹಿನ್ನೆಲೆಯ ಪದ್ಯ ನೋಡಿ. ಶಕ್ಯೋ ವಾರಯಿತು ಜಲೇನ ಹುತಭುಕ್ ಛತ್ರೇಣ ಸೂರ್ಯಾತಪಃ ನಾಗೇಂದ್ರೋ ನಿಶಿತಾಂಕುಶೇನ ಸಮದೋ ದಂಡೇನ ಗೋಗರ್ಧಭೌ ವ್ಯಾಧಿರ್ಭೇಷಜ ಸಂಗ್ರಹೈಶ್ಚ ವಿವಿಧೈ ಮಂತ್ರಪ್ರಯೋಗೈರ್ವಿಷಂ ಸರ್ವಸ್ಯೌಷಧಮಸ್ತಿ ಶಾಸ್ತ್ರವಿಹಿತಂ ಮೂರ್ಖಸ್ಯ ನಾಸ್ತ್ಯೌಷಧಂ ಅಂತಂದ. ಎಲ್ಲಕ್ಕೂ ಒಂದು ರೆಮಿಡಿ, ಆ್ಯಂಟಿಡೋಟ್ ಅಂತ ಇದೆ. ಆದರೆ ಅವಿವೇಕಿಗೆ ಮುಂಡುವಾದಿಸೋನಿಗೆ ಮಾತ್ರ ಇಲ್ಲ. ಏನಂತ ಹೇಳ್ಬೋದು? ಛೀ ಅಂತ ಹೇಸಿ ಆಚೆಗೆ ಬರಬೇಕು, ಇನ್ನೇನೂ ಇಲ್ಲ. ಕುವೆಂಪು ಅವರು ಭಾಳ ಸೊಗಸಾಗಿ ಹೇಳ್ತಾರೆ, ದಟ್ಟಿ ಕಟ್ಟಿ ಬಂದರೆ ಮಟ್ಟಿ ಒಳಗೆ ಇಳಿದರೆ ನಾವು ಮಲ್ಲಯುದ್ಧ ಮಾಡ್ಬೋದು, ಆ ದಟ್ಟಿಯನ್ನು ಬಿಚ್ಚಿ ಬಂದರೆ ಥೂ ಅಂತ ಹೇಸಿ ಹಿಂದಿರುಗಬೇಕಾಗುತ್ತದೆ ಅಂತ. ಆ ಬಗೆಯಲ್ಲಿಯೇ ಅಷ್ಟು ಕಠೋರವಾಗಿ ವಿಕೃತವಾದ ವರ್ತನೆಯನ್ನೇ ಇಟ್ಕೊಂಡ್ರೆ ಇನ್ನೇನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀರಿಂದ ಬೆಂಕಿಯನ್ನು ಆರಿಸಬಹುದು, ಕೊಡೆಯಿಂದ ಸೂರ್ಯನ ತಾಪವನ್ನು ಮರೆ ಮಾಡಬಹುದು, ಆನೆಯನ್ನು ಅಂಕುಶದಿಂದ ನಿಯಂತ್ರಿಸಬಹುದು, ಇನ್ನು ದನ ಕತ್ತೆ ಇತ್ಯಾದಿಗಳನ್ನು ದೊಣ್ಣೆಯಿಂದ ಅಂಕಿಗೆ ತರಬಹುದು. ರೋಗಕ್ಕಂತೂ ಔಷಧ ಚಿಕಿತ್ಸೆ ಉಂಟು. ಇನ್ನು ಹಾವು ಚೇಳು ಕಚ್ಚಿದರೆ ಮಂತ್ರ ತಂತ್ರ ಅಂತಂತಾರೆ. ಎಲ್ಲಕ್ಕೂ ಪರಿಹಾರ ಇದೆ, ಮೂರ್ಖನಿಗೆ ಮಾತ್ರ ಪರಿಹಾರವಿಲ್ಲ ಅಂತ. ಮತ್ತು ಇನ್ನೊಂದು ಬಹಳ ಪ್ರಸಿದ್ಧವಾದ ಸುಭಾಷಿತ, ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛವಿಷಾಣಹೀನ ತೃಣನ್ನ ಖಾದನ್ನಪಿ ಜೀವಮಾನ ತದ್ಭಾಗದೇಯಂ ಪರಮಂ ಪಶೂನಾಂ ಅಂತ. ಬಹಳ ಮತ್ತು ಇದು ಒಂದು ಹೋಮ್ ಟ್ರೂತ್ ಆಗಿರುವಂಥ ಒಳ್ಳೆಯ ಮಾತು. ಸಾಹಿತ್ಯ ಸಂಗೀತ ಮೊದಲಾದ ಕಲೆಗಳು ಅಂತ, ಸಾಹಿತ್ಯ ಸಂಗೀತ ಮಾತ್ರವೇ ಅಂತಲ್ಲ, 64 ಕಲೆಗಳು ಅಂತ ಕಾಮಸೂತ್ರ ಹೇಳುತ್ತದೆ, 86 ಕಲೆಗಳು ಅಂತ ಲಲಿತ ವಿಸ್ತಾರ ಹೇಳುತ್ತದೆ. ಮತ್ತು ನಮಗೆ ಗೊತ್ತಿರುವಂತೆ ಜೈನರಲ್ಲಿ 73 ವಿದ್ಯೆಗಳು ಅಂತ ಉಂಟು, ಅದು ಪ್ರಬಂಧ ಕೋಶದಲ್ಲಿ ಬರುವಂಥದ್ದು. ಹೀಗೆ ಅನೇಕ ಜೈನ ಬೌದ್ಧ ವೈದಿಕ ಮೂಲಗಳಲ್ಲಿ ಕಲೆಗಳಿಗೆ ಪ್ರಾಶಸ್ತ್ಯ ಇವೆ. ಒಂದಲ್ಲ ಒಂದನ್ನು ಕಲಿತಿರಬೇಕು. ಯಾರಿಗೆ ಒಂದರೊಳಗೂ ಆಸಕ್ತಿ ಇಲ್ಲವೋ ಅವರು ಬಾಲ ಕೊಂಬು ಇಲ್ಲದ ದನಗಳು. ಇವರು ಹುಲ್ಲು ತಿಂತಾ ಇಲ್ಲ ಅನ್ನೋದು ಆ ಪಶುಗಳಿಗಾಗಿರುವ ಉಪಕಾರ ಅಷ್ಟೇ. ತೃಣಂನ ಖಾದನ್ನಪಿ ಜೀವಮಾನ, ಹುಲ್ಲು ತಿಂದೆ ಬದುಕ್ತಾನೆ ಅನ್ನೋದು ಆ ಪಶುಗಳ ಪುಣ್ಯ. ಇಲ್ಲದೇ ಇದ್ದರೆ ಅವು ಉಳಿತಾ ಇರಲಿಲ್ಲ ಅಂತ. ಈ ಫಾರ್ಡರ್ ಸ್ಕ್ಯಾಮ್ ಬಂತಲ್ಲ ಮೊದಲಿಗೆ, ಈಗಿನ ಮಹಾ ಸ್ಕ್ಯಾಮ್ಗಳ ಮುಂದೆ ಅದು ಏನೂ ಅಲ್ಲ, ಅದು ಪೆಡಂಭೂತದ ಮುಂದೆ ಇಲಿ ಇದ್ದಂತೆ, ಲಲ್ಲು ಪ್ರಸಾದದು. ಆಗ ತೃಣಂಚ ಖಾದನ್ನಪಿ ಜೀವಮಾನ ತದ್ ದೌರ್ಭಾಗ್ಯಂ ಪರಮಂ ಪಶೂನಾಂ ಅಂತ ಅನ್ನಬೇಕು. ಆದರೆ ಸಾಹಿತ್ಯ ಸಂಗೀತಾದಿ ಕಲೆಗಳಲ್ಲಿ ಆಸಕ್ತಿ ಎನ್ನುವುದು ನಾವು ಕಾರ್ಯಕ್ರಮ ಮಾಡೋದಕ್ಕೋ ಮತ್ತೊಂದಕ್ಕೋ ಅಲ್ಲದೆ ರಾಸಿಕ್ಯಕ್ಕಾಗಿ ಅಂತ ಆಗಬೇಕು, ಸಂತೋಷಕ್ಕಾಗಿ ಅಲ್ಲವೇ ಅಲ್ಲ. ಈ ಎ ಕೃಷ್ಣಸ್ವಾಮಿ ಅಯ್ಯರವರ ಬಗೆಗೆ ಹೇಳಿದನಲ್ಲ, ಸ್ಮರಣೆ ಮಾಡಿಕೊಂಡನಲ್ಲ, ಅವರು ತಾವು ಬಹಳ ಸೊಗಸಾಗಿ ವಯಲಿನ್ ನುಡಿಸಬಲ್ಲವರಾಗಿದ್ದರು, ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಪದ್ಯ ರಚನೆ ಮಾಡಬಲ್ಲವರಾಗಿದ್ದರು ಅಂತ ನಮಗೆ ಗೊತ್ತಾಗುತ್ತದೆ. ಡಿ ವಿ ಜಿಯವರು ತಮ್ಮ ಜ್ಞಾಪಕಶಕ್ತಿ ಶಾಲೆಯ ಮೊದಲನೇ ಸಂಪುಟದಲ್ಲಿಯೇ 3ನೇ ಲೇಖನ ಅವರ ಬಗ್ಗೆ ಬರೆದಿದ್ದಾರೆ. ಅಲ್ಲಿ ಅವರಿಗೆ ವಯಲಿನ್ ನುಡಿಸ್ಕೊಳ್ಳುವ ಸಂತೋಷ ಇತ್ತು, ಖಯಾಲಿಗಾಗಿ ಮಾಡ್ತಾಯಿದ್ರು ಅಂತ. ಅನಂತಶಾಸ್ತ್ರಿಗಳು ಅಂತ ಇರಬೇಕು ಅನಿಸುತ್ತೆ ಸಂಗೀತ ವಿದ್ವಾಂಸರು, ನಾನು ತಪ್ಪು ಮಾಡಿದರೆ ರಾಮಸ್ವಾಮಿಯವರು ತಿದ್ದಬೇಕು. ಆಗ ಅವರು ಕೃಷ್ಣಸ್ವಾಮಿಯರವರ ಶಿಷ್ಯರು. ಒಮ್ಮೆ ಸಾಯಂಕಾಲ ಕೃಷ್ಣಸ್ವಾಮಿಯರವರ ಮನೆಗೆ ಬರ್ತಾರೆ. ಇಲ್ಲಿಯೇ ಚಾಮರಾಜಪೇಟೆಯಲ್ಲಿ ಅವರ ಮನೆ. ಡಿ ವಿ ಜಿಯವರು ಇರ್ತಾರೆ, ಇನ್ನೂ ಒಂದಿಬ್ಬರಿದ್ದಾರೆ. ಆಗ ವಯಲಿನ್ ನುಡಿಸ್ತಾ ಇದ್ದರು. ಬಂದ ತಕ್ಷಣ ನೀನು ಬಂದ್ಯಲ್ಲಪ್ಪ, ತುಂಬ ಸಂತೋಷವಾಯಿತು ಅಂತ ಕೂತ್ಕೊತಾರೆ. ಆಮೇಲೆ ಅವ್ರು ಹೇಳ್ತಾರೆ ಅಪ್ಪಣೆ ಆಗಬೇಕು ಅಂತ. ಯಾಕೋ ಇವತ್ತು ಮನಸ್ಸು ಕೇದಾರಗೌಳದ ಕಡೆಗೆ ತಿರುಗಿದೆ ಅಂತಾರೆ ಕೃಷ್ಣಸ್ವಾಮಿ ಅಯ್ಯರವರು. ಅದಕ್ಕೇನಂತೆ ಯಥೋಚಿತವಾಗಿ ಹಾಡೋಣ ಅಂತಂತಾರೆ ಅನಂತಶಾಸ್ತ್ರಿಗಳು. ಆಗ ಮನೆಯ ಒಳಗಿಂದ ಗೃಹಿಣಿ ಹೇಳ್ತಾರೆ ಸಂಧ್ಯಾವಂದನೆ ಸಮಯ ಆಯಿತು ಅಂತ, ಅಂದರೆ ಊಟಕ್ಕೆ ಕೇಳೋ ಹೊತ್ತಾಯಿತು ಅಂತ ಸಂಕೇತ. ಎಲ್ಲರೂ ಎದ್ದು ಕೈಗಾಲು ತೊಳ್ಕೊಂಡು ಸಂಧ್ಯಾವಂದನೆ ಮಾಡೋರು ಮಾಡಿ ಅಲ್ಲಿಯೇ ಊಟಕ್ಕೆ ಕೂತು ನೋಡಿ ಆ ಇನ್ಫಾರ್ಮ್ಯಾಲಿಟಿ ಯಾವ ಥರ ಅಂತ. ಮನೆಗೆ 3 ಜನ ಬಂದಿದ್ದಾರೆ ಅಂತ ಗೊತ್ತು ಮಾಡಿಕೊಂಡು ಆ ಮಹಾತಾಯಿ ಗೃಹಿಣಿ ಅಡುಗೆ ಮಾಡಿಟ್ಟಿದ್ದಾರೆ.
ಮತ್ತು ಎಲ್ರಿಗೂ ಸಂಧ್ಯಾ ವಂದನೆಗೆ ಮತ್ತೊಂದಕ್ಕೆ ಅವಕಾಶವೂ ಮಾಡಿಕೊಟ್ಟಿದ್ದಾರೆ. ಮತ್ತು ಅಲ್ಲಿಗೆ ಊಟ ಆಗಿ 8:30 ಹೊತ್ತಿಗೆ ಕೂತ್ಕೋತಾರೆ. ರಾತ್ರಿ 11 ಗಂಟೆವರೆಗೂ ಆ ರಾಗವನ್ನು ಬಗೆ ಬಗೆಯಾಗಿ ವಿಸ್ತರಿಸಿ ಕೃತಿಯನ್ನೆಲ್ಲ ಹಾಡ್ತಾರೆ. ಆಮೇಲೆ ಎಷ್ಟು ಚೆನ್ನಾಗಿ ಹಾಡಿಬಿಟ್ಟಿಯ್ಯ, ಈಗ ಒಂದು ಅಂಗಡಿನೂ ತೆಗೆದಿಲ್ವೇ, ಒಂದು ಹೂನಾರವೂ ಇಲ್ಲವೇ ಅಂತ ಪೇಚಾಡಿಕೊಂಡು ದೇವರ ಮನೆಗೆ ಹೋಗ್ಬಿಟ್ಟು ದೇವರಿಗೆ ಅರ್ಪಣೆ ಮಾಡಿರೋ ಹೂವನ್ನು ತಂದಿಡ್ತಾರೆ. ಇದೇ ನನಗೆ ಸರ್ವಸ್ವ ಮಹಾಭಾಗ್ಯ ಅಂತ ಅವರು ಅಂದುಕೊಂಡು ಕಣ್ಣು ಗೊತ್ಕೊಂಡು ಹೋಗ್ತಾರೆ ಅಂತ ಒಂದು ಘಟನೆಯನ್ನು ನಿರೂಪಣೆ ಮಾಡ್ತಾರೆ. ಇದು 4-5 ಜನರ ನಡುವೆ ಆದಂಥದ್ದು. ಯಾರಾದರೂ ಸೇರಿದಾಗ ಸ್ನೇಹಿತರೋ ಬಂಧುವರ್ಗವೋ ಸೇರಿದ್ರೆ, ಏನು ಸಂಗೀತ ಕೇಳಿದ್ರಿ, ಯಾವ ಆಟ ನೋಡಿದ್ರಿ, ಯಾವ ಪುಸ್ತಕ ಓದಿದ್ರಿ, ಯಾವ ನೃತ್ಯವನ್ನು ಸಿನಿಮಾನೂ ನೋಡಿದ್ರಿ ಅಂತ ಕೇಳಿ ಅದರ ಸ್ವಾರಸ್ಯ ಸ್ಥಾನಗಳನ್ನು ಕುರಿತು ಪರಾಮರ್ಶೆ ಮಾಡೋದಕ್ಕೆ ಬದಲಾಗಿ ನಿಮ್ಮ ಸಂಬಳ ಎಷ್ಟು, ನಿಮ್ಮ BP ಲೆವೆಲ್ ಏನು, ನೀವು ಇನ್ಸುಲಿನ್ ಎಷ್ಟು ಡೋಸ್ ತೊಗೋತೀರಾ ಅಂತ ಈ ಥರ ಕೇಳ್ಕೊಳ್ಳೋದು, ಅದಕ್ಕೆ ಹಲಬುಕೊಳ್ಳೋದು ಈ ಥರ ಆಗಿಬಿಟ್ಟಿದೆ. ಸಂತೋಷಕ್ಕೆ ಸುಖಕ್ಕಾಗಿ ಕಲೆಗಳು ಅನ್ನೋದು ಮರೆತೇ ಹೋಗಿದೆ. ಅಥವಾ ಸಂಗೀತ ಕಲಿತರೆ ಮಗಳಿಗೆ ಸಂಗೀತ ಹೇಳಿಸ್ತಾ ಇದ್ವಿ ಅಂದರೆ ಎದೆ ತುಂಬಿ ಹಾಡಿದನಲ್ಲಿ ಯಾಕೆ ಇನ್ನೂ ಬಂದೇ ಇಲ್ಲ ಅಂತ ಕೇಳ್ತಕ್ಕಂಥದ್ದು, ಹೀಗೆ ಶುರುವಾಗುವಂಥದ್ದು. ಅಂದರೆ ಎಲ್ಲವನ್ನೂ ಟಾರ್ಗೆಟ್ ಓರಿಯೆಂಟೆಡ್ ಆಗಿ ನಮ್ಮ ಸುಖಕ್ಕಾಗಿ ನಮ್ಮ ಸಂತೋಷಕ್ಕಾಗಷ್ಟೇ ಮತ್ತಿನ್ಯಾವುದೂ ಅಲ್ಲಿ ಬೇಕಾಗಿಲ್ಲ ಅನ್ನುವ ಒಂದು ಮಟ್ಟಕ್ಕೆ ಯಾವಾಗ ಬರ್ತಾರೋ ಅದು ಬಹಳ ಕಷ್ಟ. ಇದನ್ನು ಕಂಡುಕೊಳ್ಬೇಕು ಅನ್ನೋದನ್ನು ಭರ್ತೃಹರಿ ತುಂಬ ಚೆನ್ನಾಗಿ ಈ ಶ್ಲೋಕದಲ್ಲಿ ತೋರ್ಪಡಿಸಿದ್ದಾನೆ. ಆ ದೃಷ್ಟಿಯಿಂದ ಮತ್ತೆ ಮತ್ತೆ ಈ ಶ್ಲೋಕವನ್ನು ಜ್ಞಾಪಿಸ್ಕೊಳ್ತಾನೆ ಇರ್ತೀನಿ. ಸುಖಕ್ಕಾಗಿ ಕಲೆಗಳನ್ನು ಆಸ್ವಾದ ಮಾಡುವುದು ಹೊರಟೋದರೆ ಬಹಳ ಕಷ್ಟ. ಅದೂ ಒಂದು ಕಸುಬಾದರೆ ಹೇಗೆ? ಎಲ್ಲ ಮೈಲಿಗೆಯನ್ನು ತೊಳೆಯೋದಕ್ಕೆ ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಫಲಕಾರ್ಪಣ್ಯಕ್ಕೆ ತುತ್ತಾಗಿ ಮಾಡುವ ಕೆಲಸದಿಂದ ಬೇರೆಯಾದಂಥದ್ದು ಕಲೆ ಅಂತಂದರೆ, ಅದನ್ನು ಹಾಗೆ ಮಾಡಿದ್ರೆ ಅದು ಹೇಳ್ತಾರಲ್ಲ, ಗಂಗಾ ಗಂಧ ಹೋಗಿ ಗಂಗಾ ಮೈಲಿ ಹೋಗಿ ಅಂತ. ಆ ತರಹ ಗಂಗೆ ತೊಳಿಬೇಕಾದ ನೀರೇನೇ ಮೈಲಿಗೆ ಆದರೆ ಬೇಲಿ ಹೊಲ ಮೇಯ್ದಂತೆ ಆಗಿಬಿಡುತ್ತದೆ. ಮುಂದೆ ಹೇಳ್ತಾನೆ, ಯೇಷಾಂನ ವಿದ್ಯಾ ನ ತಪೋ ನ ದಾನಂ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮರ್ತ್ಯಲೋಕೆ ಭುವಿಭಾರಭೂತಾ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತಂದುಬಿಟ್ಟ. ಈ ಭರ್ತೃಹರಿಗೆ ದಾಕ್ಷಿಣ್ಯವೇ ಇಲ್ಲ, ವೆರಿ ಪಂಜೆಂಟ್. ಎದ್ದು ಬಂದು ಎದೆಗೆ ಒದ್ದಂಗೆ ಅಂತಾರಲ್ಲ, ಹಾಗೆ ಮಾತಾಡ್ಬಿಡ್ತಾನೆ. ಯಾರಿಗೆ ವಿದ್ಯೆ ಇಲ್ಲ, ತಪಸ್ಸಿಲ್ಲ, ದಾನ ಇಲ್ಲ, ಜ್ಞಾನ ಇಲ್ಲ, ಶೀಲ ನಡವಳಿಕೆ ಇಲ್ಲ, ಗುಣ ಇಲ್ಲ, ಧರ್ಮ ಇಲ್ಲ, ಯಾವುದೊಂದೂ ಇಲ್ವೋ ಅವು ಅವರೆಲ್ಲ ಭೂಮಿಗೆ ಭಾರವಾಗಿರ್ತಕ್ಕಂಥ ಪ್ರಾಣಿಗಳು ಮನುಷ್ಯ ರೂಪದಿಂದ ಓಡಾಡ್ತಾ ಇದ್ದಾರೆ ಅಂತ. ವಿದ್ಯೆ ಅಂದರೆ ಒಂದು ವ್ಯವಸ್ಥಿತವಾದ ಅಧ್ಯಯನ. ತಪಸ್ಸು ಅಂತಂದರೆ ಯಾವುದನ್ನಾದರೂ ತಾಳಿಕೊಳ್ಳುವ ಒಂದು ಗುಣ. ದಾನ ನಮಗೆ ಗೊತ್ತಿರುವಂತೆ ಇದ್ದದ್ದನ್ನು ಹಂಚಿಕೊಳ್ಳುವಂಥದ್ದು. ಜ್ಞಾನ ಒಂದು ಪರಮಾರ್ಥದ ತಿಳುವಳಿಕೆ, ಒಂದು ಫಿಲಸಾಫಿಕಲ್ ಆ್ಯಟಿಟ್ಯೂಡ್ ಆಫ್ ಲೈಫ್ ಅಂತೀವಲ್ಲ, ಆ ರೀತಿಯಾದದ್ದು. ಶೀಲ ಒಳ್ಳೆಯ ನಡತೆ. ಗುಣ ಅಂತಂದರೆ ಯಾವುದೋ ಒಂದು ವಿಶಿಷ್ಟತೆ, ಒಂದು ಟ್ಯಾಲೆಂಟ್ ಅಂತೀವಲ್ಲ, ಆ ರೀತಿಯಾದದ್ದು. ಧರ್ಮ ಅಂತಂದರೆ ಎಲ್ಲವನ್ನು ತಾಳಿಸಿಕೊಂಡು ಬಾಳಿಸಿಕೊಂಡು ಹೋಗುವಂತಹ ಒಂದು ಒಳ್ಳೆಯ ನಡವಳಿಕೆ. ಇವು ಒಂದೂ ಇಲ್ಲದೆ ಇದ್ದರೆ ಹೇಗೆ ಅಂತ ಕೇಳ್ತಾನೆ. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾನೆ, ವರಂ ಪರ್ವತ ದುರ್ಗೇಶು ಭ್ರಾಂತಂ ವನಚರೈ ಸಹ ನ ಮೂರ್ಖ ಜನ ಸಂಪರ್ಕ ಸುರೇಂದ್ರ ಭವನೇಶ್ವಪಿ. ಕಾಡು ಮೇಡು ಅಲಕೊಂಡಿದ್ರೂ ಪರವಾಗಿಲ್ಲ ಬೇಡರ ಗುಂಪಿನಲ್ಲಿ, ಈ ಮೂರ್ಖರ ಜೊತೆಗೆ ದೇವೇಂದ್ರ ಭವನವೂ ಬೇಕಾಗಿಲ್ಲ ಅಂತ. ಎಷ್ಟೋ ಬಾರಿ ಒಳ್ಳೆಯ ಪ್ರಯಾಣ ಅಂತ ಹೊರಟೋಗ್ಬಿಡ್ತೀವಿ, ಕೆಟ್ಟ ಜೊತೆ ಆಗಿಬಿಟ್ಟು ಎಂಥ ಗಂಧರ್ವ ಲೋಕಕ್ಕೆ ಹೋದರೂ ಗರ್ಧರ್ವ ಲೋಕಕ್ಕೆ ಪ್ರವೇಶ ಮಾಡದಂತೆ ಆಗಿಬಿಡ್ತದೆ. ತುಂಬ ಸಂಕಟವಾಗಿಬಿಡ್ತದೆ. ಸೆರಗಿನ ಕೆಂಡ ಕಟ್ಟಿಕೊಂಡಂತೆ, ಒಂದು ಹೇಳಿದ್ರೆ ಹೆಚ್ಚು, ಒಂದು ಹೇಳಿದ್ರೆ ಕಡಿಮೆ, ಈ ಬಗೆಯಲ್ಲಿ ಆಗಿರ್ತದೆ. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಹಿತೋಪದೇಶ ಅದಕ್ಕೆ ಹೇಳುತ್ತೆ, ನಸ್ಥಾತವ್ಯಂ ನಗಂತವ್ಯಂ ದುರ್ಜನೇನ ಸಮಂ ಕ್ವಚಿತ್ ಅಂತ. ದುಷ್ಟರ ಜೊತೆಗೆ ಮೂರ್ಖರ ಜೊತೆಗೆ ನಿಲ್ಲಬಾರ್ದು, ನಡೆಯಬಾರ್ದು, ಮಾತಾಡಬಾರ್ದು. ಸುಂದರ ಪಾಂಡ್ಯ ಮತ್ತೂ ಚೆನ್ನಾಗಿ ಹೇಳ್ತಾನೆ, ನೋಡಬಾರ್ದು, ನೋಡಿದ್ರೆ ಮಾತಾಡಬಾರ್ದು, ಮಾತಾಡಿದ್ರೆ ಹೆಚ್ಚೊತ್ತು ನಿಲ್ಲಬಾರ್ದು, ಹೆಚ್ಚೊತ್ತು ನಿಂತಲ್ಲಿ ಅವ್ರ ಹಂಗೇನೆ ವರ್ತಿಸಬೇಕು ಅಂತ. ಆಮೇಲೆ ವಿದ್ಯೆಯ ಬಗೆಗೆ ಬಹಳ ಚೆನ್ನಾಗಿ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ವಿದ್ವತ್ ಪದ್ಧತಿಯಲ್ಲಿ ಹರ್ತುರ್ಯಾತಿನ ಗೋಚರಂ ಕಿಮಪಿಶಂ ಪುಷ್ಣಾತಿ ಎಸ್ ಸರ್ವದಾ ಅರ್ಥಿಭ್ಯ ಪ್ರತಿಪಾದ್ಯಮಾನ ಮನಿಷಂ ಪ್ರಾಪ್ನೋತಿ ವೃದ್ಧಿಂ ಪರಾಂ ಕಲ್ಪಾಂತೇಶ್ವಪಿನ ಪ್ರಯಾತಿ ನಿಧನಂ ವಿದ್ಯಾಖ್ಯಮಂತರ್ಧನಂ ಯೇಷಾಂ ತಾಂ ಪ್ರತಿಮಾನ ಮುಜ್ಜತ ನೃಪಾ ಕಸ್ತೈ ಸಹ ಸ್ಪರ್ಧತೆ. ಈ ವಿದ್ಯೆಯ ಮಹತ್ವ ಏನಂದರೆ, ಕದಿಯೋದಕ್ಕೆ ಅದು ಯಾರ ಕಣ್ಣಿಗೂ ಕಾಣಿಸೋಲ್ಲ. ಒಬ್ಬನ ವಿದ್ಯೆಯನ್ನು ಮತ್ತೊಬ್ಬರು ಕದಿಯೋದಕ್ಕೆ ಅಂತ ಆಗೋಲ್ಲ. ಅದು ಅಂತರ್ಗತವಾದ ವಿದ್ಯೆ ಅಂತ.
ಪುಸ್ತಕಸ್ಥಾತು ಯಾವಿದ್ಯಾ ಪರಹಸ್ತಗತಂ ಧನಂ ಕಾರ್ಯಕಾಲೇ ಸಮುತ್ಪನ್ನೇ ನಸಾ ವಿದ್ಯಾ ನದಧನಂ ಅಂತಾರೆ. ಹಾಗಾಗಿ ಪುಸ್ತಕದಲ್ಲಿರುವ ವಿದ್ಯೆಯ ಬಗ್ಗೆ ಹೇಳ್ತಾ ಇಲ್ಲ, ವ್ಯಕ್ತಿತ್ವದಲ್ಲಿ ಮೈಗೂಡಿಕೊಂಡ ವಿದ್ಯೆಯ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಚಿತ್ರಕಾರರು ವರ್ಮ ಮೊನ್ನೆ ಅಷ್ಟು ಸೊಗಸಾಗಿ ಚಿತ್ರ ಬರೆದರು. ಅವರ ಬೆರಳಲ್ಲಿ ಕಲೆ ಇದೆ ಅಂತ ಆ ಬೆರಳನ್ನು ಯಾರಾದರೂ ಕದಿಯೋಕ್ಕಾಗುತ್ತೆಯಾ? ಕತ್ತರಿಸಿ ಅದನ್ನು ಪಡೆಯೋದಕ್ಕೆ ಸಾಧ್ಯವೇ? ಆಗುವಂಥದ್ದಲ್ಲ. ಆ ಕಾರಣದಿಂದ ಅದು ಅವರ ಮೈಗೂಡಿರುವಂಥದ್ದು. ಕಿಮಪಿ ಶಂ ಪುಷ್ಣಾತಿ, ಇದು ತುಂಬ ಒಳ್ಳೆಯ ಅಬ್ಸರ್ವೇಷನ್. ಯಾವುದೋ ಒಂದು ಸಂತೋಷವನ್ನು, ಅನಿರ್ವಾಚ್ಯವಾದ ಆನಂದವನ್ನು ಕೊಡ್ತಾ ಇರುತ್ತದೆ ಅಂತ. ಒಂದು ಸದ್ವಿದ್ಯೆ ಆ ಲಹರಿಯಲ್ಲಿ ನಮ್ಮನ್ನು ಇರುವಂತೆ ಮಾಡುತ್ತದೆ, ಆ ಗುಂಗಿನಲ್ಲಿ ಇರುವಂತೆ ಮಾಡುತ್ತದೆ. ನಮ್ಮ BKS ವರ್ಮಾ ಅವರ ಬೆರಳುಗಳನ್ನು ನಾನು ಅನೇಕ ಬಾರಿ ಗಮನಿಸಿದ್ದೀನಿ. ಒಂಟಿಯಾಗಿ ಚಿತ್ರ ಬರೆಯದೆ ಎಲ್ಲೋ ಇದ್ದಾಗಲೂ ಅಲ್ಲಿ ಇಲ್ಲಿ ಗಾಳಿನಲ್ಲೇ ಆಡಿಸ್ತಾ ಇರ್ತಾರೆ. ಎಷ್ಟೋ ಜನ ಸಂಗೀತಗಾರರು ಮನಸ್ಸಲ್ಲೇ ಗುಣಗಿಕೊಳ್ತಾ ಇರ್ತಾರೆ. ಈ ಥರದ್ದು ಆ ಲಹರಿ ಎನ್ನುವಂಥದ್ದು ಸಂತೋಷದಲ್ಲಿ ಇಟ್ಟಿರುತ್ತದೆ. ಅದು ಬೇಕು. ಯಾಕೆಂದರೆ ಲೋಕದ ಸಂಪರ್ಕ ಬಂದಷ್ಟು ಮನುಷ್ಯನಿಗೆ ಆ್ಯಕ್ಟಿವ್ ಕಾಂಟ್ಯಾಕ್ಟ್ ವಿತ್ ದಿ ವರ್ಲ್ಡ್ ಅನ್ನುವುದಿದೆಯಲ್ಲ, ಅದು ತುಂಬ ಮನುಷ್ಯನ ಶಕ್ತಿಯನ್ನು ಕುಗ್ಗಿಸುತ್ತದೆ, ಹಿಂಡುತ್ತದೆ. ಯಾಕೆಂದರೆ ಮತ್ತೆ ಮತ್ತೆ ಕಾರ್ಯಕಾರಣ ಭಾವದಿಂದ ಕೂಡಿದ್ದಾಗಿ ಪ್ರತಿಫಲಾಪೇಕ್ಷೆಯಿಂದಲೇ ಬರುವುದಾದ್ದರಿಂದ ಅದರ ಝಳ ಹೆಚ್ಚಾದಷ್ಟು ಬದುಕು ಬಾಡುತ್ತದೆ. ಅದಕ್ಕೆ ಒಂದು ಇನ್ಸುಲೇಷನ್ ತರಹ ಇರಬೇಕಾದದ್ದು ಈ ಭಾವ ವಿದ್ಯೆ. ಆ ಕಾರಣದಿಂದ ಯಾವುದೋ ಒಂದು ಸಂತೋಷದಲ್ಲಿ ಮನುಷ್ಯನನ್ನು ಇರುವಂತೆ ಮಾಡುತ್ತದೆ. ಮತ್ತು ಪುಷ್ಣಾತಿ ಸರ್ವದ, ನಮಗೆ ಪೋಷಣೆಯನ್ನೂ ಮಾಡ್ತಾ ಇರುತ್ತದೆ. ಅರ್ಥಿಭ್ಯ ಪ್ರತಿಪಾದ್ಯಮಾನ ಮನುಷ್ಯಂ ಪ್ರಾಪ್ನೋತಿ ವೃದ್ಧಿಂ ಪರಾಂ, ಕೊಟ್ಟಷ್ಟು ಬೆಳೀತಾ ಇರ್ತದೆ. ಇದು ಮಾತ್ರ ವಿದ್ಯೆಯ ಅಮೋಘವಾದ ಶಕ್ತಿ. ನನ್ನ ಸಂಗೀತ ಗುರುಗಳನ್ನು ನಾನೊಮ್ಮೆ ಕೇಳಿದ್ದೆ, ನೀವು ಪ್ರತ್ಯೇಕವಾಗಿ ಪ್ರಾಕ್ಟೀಸ್ ಮಾಡೋದಿಲ್ವಾ ಅಂತ. ಪಾಠ ಹೇಳ್ತೀನಲ್ಲಪ್ಪ ಅದೇ ಪ್ರಾಕ್ಟೀಸು, ಪೂಜೆ ಮಾಡೋವಾಗ ಹೇಳ್ಕೊಳ್ತೀನಲ್ಲ ಅದೇ ಪ್ರಾಕ್ಟೀಸು ಅಂತಂದರು. ಆದರೆ ಒಬ್ಬರಿಗೆ ಪಾಠ ಹೇಳಬೇಕಾದ್ರೆ ಆ ರಾಗಭಾವ ಮತ್ತೊಂದನ್ನು ಅವರ ಅರ್ಹತೆಗೆ ತಕ್ಕಂತೆ ಗಮನಿಸಿ ಟ್ರಿಂಕೇಟ್ ಮಾಡುವಾಗ, ಟ್ರಿಮ್ ಮಾಡಿ ಕೊಡುವಾಗ ಎಷ್ಟು ಮಾನಸಿಕವಾಗಿಯೂ ಕೆಲಸ ನಡೆಯುತ್ತದೆ ಮತ್ತು ದೈಹಿಕವಾಗಿ ಹಾಡುವಂಥದ್ದಾಗುತ್ತದೆ. ಅವರ ತಪ್ಪುಗಳನ್ನು ತಿದ್ದಿ ಹೇಳುವಂಥದ್ದು ಇದೆಲ್ಲ ನಡೆಯುವಾಗ ಸಾಕಷ್ಟು ಅಭ್ಯಾಸ ಆಗುತ್ತದೆ. ಮತ್ತು ಅವರು ಇನ್ನೊಂದು ಹೇಳಿದರು, ಒಡ್ಡೊಡ್ಡಾಗಿ ಸುಮ್ಮನೆ ಅಭ್ಯಾಸ ಮಾಡಿಬಿಟ್ರೆ ಇದ್ದ ಗಂಟಲು ಹೋಗುತ್ತೆ ಅನ್ನೋದು ಬಿಟ್ಟು ಇನ್ನೇನೂ ಇಲ್ಲ, ಲಹರಿನಲ್ಲಿರಬೇಕು, ಆ ಗುಂಗಿನಲ್ಲಿರಬೇಕು ಅಂತ. ಅದು ಬಹಳ ನಿಜವಾದ ಮಾತು ಅಂತ ಅನಿಸುತ್ತದೆ. ಅಪೂರ್ವ ಕೋಪಿ ಕೋಶೋಯಂ ವಿದ್ಯತೆ ತವ ಭಾರತಿ ಯಯತೋ ವೃದ್ಧಿಮಾಯಾತಿ ಕ್ಷಯಂ ಯಾತಿ ಚ ಸಂಚಯಾತ್ ಅಂತ ಇನ್ನೊಂದು ಸುಭಾಷಿತ. ಸರಸ್ವತಿಯ ಬೊಕ್ಕಸ ಬಲು ವಿಚಿತ್ರವಾದದ್ದು. ಕೊಟ್ಟಂತೆ ಹೆಚ್ಚಾಗುತ್ತದೆ, ಇಟ್ಕೊಂಡಂತೆ ಹಾಳಾಗುತ್ತದೆ ಅಂತ. ಆವೃತ್ತಿ ಸರ್ವಶಾಸ್ತ್ರಾಣ ಬೋಧಾದಪಿ ಗರಿಯಸಿ ಅಂತಾರಲ್ಲ, ರೀಸೈಕಲ್ ಮಾಡ್ತಲೇ ಇರಬೇಕು. ಅದು ಸುಮ್ಮನೆ ಓದಿಕೊಂಡಿದ್ದಕ್ಕಿಂತ ತುಂಬ ಮಿಗಿಲಾದಂಥದ್ದು ಅಂತ. ಆ ಕಾರಣದಿಂದಲೇ ಸಂದರ್ಭ ಬಂದಂತೆ ಒಳ್ಳೆಯ ವಾಕ್ಯವನ್ನೋ ಮತ್ತೊಂದನ್ನೋ ಉದ್ಧರಿಸ್ತಾ ಇರಬೇಕು, ಕೋಟ್ ಮಾಡ್ಕೊಳ್ತಾ ಇರಬೇಕು, ನೆನಪು ಮಾಡ್ಕೊಳ್ತಾ ಇರಬೇಕು. ಇಲ್ಲದೇ ಇದ್ದರೆ ಅದು ಹಾಗೆಯೇ ಮರ್ತೋಗ್ಬಿಡ್ತದೆ. ಅದರಿಂದಲೇ ಹೇಳ್ತಾರೆ, ಎಷ್ಟೇ ವಿದ್ಯೆಯನ್ನು ಪಡ್ಕೊಂಡಿದ್ರೂ ಕೂಡ ಆವರ್ತನ ಮಾಡ್ಕೊಳ್ಳದಿದ್ದರೆ ಅದು ಮರೆಯುವಂಥದ್ದಾಗುತ್ತದೆ. ರಾಜನನ್ನು ಎಷ್ಟೇ ಸುಮುಖವಾಗಿ ಇಟ್ಟುಕೊಂಡ್ರೂ ಮತ್ತೆ ಮತ್ತೆ ಓಲೈಸದೇ ಇದ್ದರೆ ಅವನು ನಮ್ಮ ಕಡೆಗೆ ತಿರುಗಿ ನೋಡೋದಿಲ್ಲ. ಹೆಂಡತಿಯನ್ನೋ ಗಂಡನನ್ನೋ ಮತ್ತೆ ಮತ್ತೆ ಒಲಿಸಿಕೊಳ್ಳದೇ ಇದ್ದರೆ ಅವರು ಬದುಕಿನಲ್ಲಿ ನೆಮ್ಮದಿಯನ್ನು ತಂದುಕೊಡೋದಿಲ್ಲ. ಹಾಗಾಗಿ ಶಾಸ್ತ್ರೇ ನೃಪೇಚ ಯುವತೌ ಅಥವಾ ಯುವಕೆ ಕೊನುವಾ ವಶಿತ್ವಂ ಅನ್ನುವ ಮಾತು ಬಂದಿದೆ. ಆಮೇಲೆ ಕಲ್ಪಾಂತೇಶ್ವಪಿ ನ ಪ್ರಯಾತಿ ನಿಧನಂ, ಯಾವ ಪ್ರಳಯ ಬಂದರೂ ಇದಕ್ಕೆ ಸಾವಿಲ್ಲ. ನಮ್ಮಲ್ಲಂತೂ ಜ್ಞಾನ ಅವಿಕಾರಿ ಅವಿನಾಶಿ ಬ್ರಹ್ಮದ ಸ್ವರೂಪ ಅಂತಂದ್ವಿ. ಜೊತೆಗೆ ಅದು ಈ ಕಾಸ್ಮಿಕ್ ಸ್ಪೇಸ್ ಅಂತ ಏನಂತೀವಿ, ಪರಮ ವ್ಯೋಮದಲ್ಲಿ ಪರಮಾಕಾಶದಲ್ಲಿ ಇರುವಂಥದ್ದೇ ಆಗಿದೆ. ಎಲ್ಲ ಎಲ್ಲಿಂದ ಬಂತು, ರುಚೋಕ್ಷರೇ ಪರಮೇ ವ್ಯೋಮನ್ ಅಂತಂದುಬಿಟ್ರು. ಹಾಗಾಗಿ ಅಂಥದ್ದನ್ನು ಇಟ್ಟುಕೊಂಡಿರುವ ವಿದ್ವಾಂಸರ ಬಗೆಗೆ, ಜ್ಞಾನಿಗಳ ಬಗೆಗೆ ಅಹಂಕಾರ ಮಾಡಿಕೊಳ್ಬೇಡಿ ರಾಜರುಗಳೇ. ಅವ್ರ ಜೊತೆ ಸ್ಪರ್ಧಿಸುವವರು ಯಾರು? ನೃಪಾಹ ಕಸ್ತೈಸ್ಸಹ ಸ್ಪರ್ಧತೆ, ಅವ್ರ ಬಗೆಗೆ ನೀವು ಬಿಂಕ ಇಟ್ಟುಕೊಳ್ಬೇಡಿ ಅನ್ನೋ ಮಾತನ್ನು ಹೇಳ್ತಾನೆ. ಇವನು ಸ್ವಯಂ ರಾಜನಾಗಿದ್ದವನು ಈ ಮಾತು ಹೇಳ್ತಾನೆ ಅನ್ನೋದ್ರೊಳಗೆ ಹೆಚ್ಚಿನ ಬೆಲೆ ಇದೆ. ಅಧಿಗತ ಪರಮಾರ್ಥಾನ್ ಪಂಡಿತಾನ್ ಮಾವಮಂಸ್ಥಾಹ ತೃಣಮಿವ ಲಘು ಲಕ್ಷ್ಮೀ ನೈವತಾನ್ ಸಂವೃಣದ್ಧಿ ಅಭಿನವ ಮದಲೇಖ ಶ್ಯಾಮ ಗಂಡಸ್ಥಲಾನಾಂ ನಭವತಿ ಬಿಸತಂತುರ್ ವಾರಣಂ ವಾರಣಾನಾಂ. ಪಾಂಡಿತ್ಯದ ಪರಾಕಾಷ್ಠೆಯನ್ನು ಪಡೆದಿರುವಂಥವ್ರನ್ನ ಅವಮಾನ ಮಾಡಬೇಡಿ. ಅವರಿಗೆ ಸಂಪತ್ತಿ ಹುಲ್ಲಿಗಿಂತ ಕಸಕ್ಕಿಂತ ಕಡಿಮೆಯಾಗಿರುವಂಥದ್ದು. ನೀವು ಮದಿಸಿದ ಆನೆಗಳನ್ನು ತಾವರೆಯ ದಂಟುಗಳಿಂದ ಕಟ್ಟಿ ಹಾಕೋದಕ್ಕೆ ಸಾಧ್ಯವೇ? ಹಾಗೆ ನೀವು ಯಾವುದೋ ಪ್ರಲೋಭನೆ ಒಡ್ಡಿ ಅವರನ್ನು ಉಳಿಸ್ಕೊಳ್ತೀರಿ ಅಂತಂದರೆ ಆಗುವಂಥದ್ದಲ್ಲ. ಈಚೆಗೆ ವಿಶ್ವೇಶ್ವರಯ್ಯನವರನ್ನು ಕುರಿತು ಒಂದು ದೊಡ್ಡ ಅಪಲಾಪದ ಸಂಗತಿ ನಡೆಯಿತು.
ಮೈಸೂರಿನ ಕೆಲವು ಅವಿವೇಕಿಗಳು ಮಾಡಿಕೊಂಡಂಥದ್ದು. ಜಾತಿಯ ಸಣ್ಣತನದಿಂದಲೋ ಮತ್ತು ಯಾವುದರಿಂದಲೋ ಅಥವಾ ಕುಚೋದ್ಯಮ ಕೃತ್ವ ಪ್ರತಿಷ್ಠಾಂ ಲಭೇತ್ ಅಂತ ಇದೆಯಲ್ಲ, ಓವರ್ ನೈಟ್ ನ್ಯೂಸಿಗೆ ಬರಬೇಕು ಅಂತ ಮಾಡಿಕೊಂಡು ಒಂದಷ್ಟು ಜನ ಬುದ್ಧಿಜೀವಿಗಳು, ವಿಚಾರವಾದಿಗಳು ಅಂತನ್ನುವ ಹೆಸರಿನಲ್ಲಿ ವಿಶ್ವೇಶ್ವರಯ್ಯನವರು ಮೈಸೂರು ಮಹಾರಾಜರ ಕೂಲಿಕಾರರು, ಅವರೇನೂ ದೊಡ್ಡ ಕೆಲಸಗಳನ್ನು ಮಾಡಿದ್ದಲ್ಲ, ಎಲ್ಲ ಮಹಾರಾಜರ ಒಂದು ಆಲೋಚನೆಯೇ ಆದದ್ದು ಅಂತ. ನಿಜವಾಗಿ ಮಾಡಿದ ವಿಶ್ವೇಶ್ವರಯ್ಯನವ್ರಿಗಾಗಲಿ ಅವ್ರನ್ನ ಬರಮಾಡಿಕೊಂಡ ಮಹಾರಾಜರಿಗಾಗಲಿ ಒಂದಿಷ್ಟೂ ಸಣ್ಣತನ ಇರಲಿಲ್ಲ. ಅದರ ಬಗೆಗೆ ನನ್ನ ಮಿತ್ರರಾದ ಡಾಕ್ಟರ್ ಗಜಾನನ ಶರ್ಮಾ ಅವರು ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ಅದರ ಮೊದಲ ಪುಟದಲ್ಲಿಯೇ ಅವರು ತೋರ್ಪಡಿಸ್ತಾರೆ, ವಿಶ್ವೇಶ್ವರಯ್ಯನವರು ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದಾಗ ಆ ಮೊದಲ ಘಟಿಕೋತ್ಸವ ಆದಾಗ ಮಹಾರಾಜರು ಕುಲಾಧಿಪತಿಗಳಾಗಿ ಚಾನ್ಸಲರ್ ಆಗಿ ಅವರ ಭಾಷಣದಲ್ಲಿ ಮೊದಲ ಪ್ಯಾರಾಗ್ರಾಫೇನೇ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಪ್ರಶಂಸೆ. ಇವರು ಬರದೇ ಇದ್ದರೆ, ಇವರು ಈ ಸಂಸ್ಥೆಯನ್ನು ಮಾಡದೇ ಇದ್ದರೆ ಯಾವುದೂ ನಡೀತಾ ಇರಲಿಲ್ಲ. ನನಗಿದು ಅತ್ಯಂತ ಸಂತೋಷಾವಹವಾದ ದಿವಸ. ನಮ್ಮ ಮಕ್ಕಳು ಬೇರೆ ರಾಜ್ಯಗಳಿಗೆ, ಬೇರೆ ಕಡೆಗೆ ಹೋಗಿ ಒಂದು ಡಿಗ್ರಿ ಪಡೆಯುವಂಥ ಪಾರತಂತ್ರ್ಯ ತಪ್ಪುತ್ತಲ್ಲ, ಅದಕ್ಕೆ ಕಾರಣಭೂತರಾದವರು ವಿಶ್ವೇಶ್ವರಯ್ಯನವರು ಅಂತ ಮಹಾರಾಜರೇ ಹೇಳಿದ್ದಾರೆ. ಯಾಕೆ ಮಾತು ಬಂತು ಅಂದರೆ, ಮೈಸೂರು ವಿಶ್ವವಿದ್ಯಾಲಯಕ್ಕೆ 100 ವರ್ಷ ಆಗುತ್ತದೆ. ಆ ಒಂದು ಕ್ರಾಫರ್ಡ್ ಹಾಲ್ ಅನ್ನುವ ಆಡಳಿತದ ಒಂದು ಕಚೇರಿ ಯಾವುದಿದೆ ಅದರ ಮುಂದೆ ಮಹಾರಾಜರ ಮತ್ತು ವಿಶ್ವೇಶ್ವರಯ್ಯನವರ ವಿಗ್ರಹಗಳನ್ನು ಸ್ಥಾಪಿಸಬೇಕು ಅಂತ ಒಳ್ಳೆಯ ಆಲೋಚನೆ ಬಂದರೆ, ಮಹಾರಾಜರದ್ದು ಸಾಕು, ವಿಶ್ವೇಶ್ವರಯ್ಯನವ್ರದ್ದು ಬೇಡ, ಅವರು ಮಿಲ್ಲರ್ಸ್ ರಿಪೋರ್ಟನ್ನು ಬೇಡ ಅಂತಂದವರು, ಮತ್ತೊಂದು ಮಾಡಿದವರು, ಇನ್ನೊಂದು ಮಾಡಿದವರು, ಅವರು ಕೂಲಿ ಕಸಬಿನವರು ಅಂತ. ವಸ್ತುತಃ ಅವರು ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೇ ತುಂಬ ದೊಡ್ಡ ಸ್ಥಾನದಲ್ಲಿದ್ದರು. ಎಲ್ಲಿವರೆಗೆ ಅಂದರೆ, ಒಂದು ಕಾಸು ಬಿಚ್ಚದೇ ಇರತಕ್ಕಂಥವನು, ಬಹಳ ಏತಿಂದರೆ ಪ್ರೇತಿ ಎನ್ನುವಂಥ ಇವನು ಹೈದರಾಬಾದ್ನಲ್ಲಿದ್ದಂತಹ ನೈಜಾಮ ಇವರಿಗೆ ದಾಸೋಹಂ ತನ್ನಿಸಿಕೊಂಡು ಆ ಮೌಸಿ ನದಿ ಬಂದು ಪ್ರವಾಹ ಮಾಡ್ತಾ ಇದ್ದ ಕಷ್ಟವನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಸ್ವಯಂಚಾಲಿತವಾದಂಥ ಬಾಗಿಲುಗಳು ಉಳ್ಳ ಒಂದು ಅಣೆಕಟ್ಟನ್ನು, ತಡೆಗೋಡೆಯನ್ನು ಮಾಡಿಸಿ 2 ದೊಡ್ಡ ಕೆರೆಗಳನ್ನು ನಿರ್ಮಾಣ ಮಾಡಿಸಿ ತನ್ಮೂಲಕವಾಗಿ ಹೈದರಾಬಾದಿಗೆ ಜಲಕ್ಷಾಮ ಇಲ್ಲದಂತೆ ಮಾಡಿತ್ತು. ಹೈದರಾಬಾದೇನು ಜಲಸಮೃದ್ಧಿಯ ಜಾಗ ಅಲ್ಲ, ಅಲ್ಲಿಗೆ ಹಾಗೆ ಮಾಡಿದ್ದಿರ್ಬೋದು. ಮತ್ತು ಇಡೀ ಬಾಂಬೆ ಪ್ರಾವಿನ್ಸ್ ಅಂತ ಯಾವುದಿತ್ತು, ಇಡೀ ಒಂದು ಪಶ್ಚಿಮ ಭಾರತ ಅಂತ ಯಾವುದಿತ್ತು ಆ ಕಾಲಕ್ಕೆ, ಅದಷ್ಟಕ್ಕೂ ಕೂಡ ಅವರು ಚೀಫ್ ಇಂಜಿನಿಯರ್ ಆಗಿ ಎಷ್ಟು ಅಸಾಮಾನ್ಯವಾದ ಕೆಲಸಗಳನ್ನು ಮಾಡಿ ಅವರು ಎಲ್ಲ ರೀತಿಯಾದ ಗೌರವಗಳನ್ನು ದುಡ್ಡಿನ ರೀತಿಯಲ್ಲಿ, ಪ್ರಸಿದ್ಧಿಯ ರೀತಿಯಲ್ಲಿ ಎಲ್ಲ ಪಡೆದಿದ್ದರು. ಅವ್ರನ್ನ ಕೇಳ್ಕೋತಾರೆ, ನಿಮಗೆ ನಾವು ಕೊಡುವಂಥದ್ದು ಏನೂ ಇಲ್ಲ, ಬಹುಮಾನ ಮಾಡುವಂಥದ್ದು ಯಾವುದೂ ಇಲ್ಲ, ನೀವೆಲ್ಲ ಪಡೆದಿದ್ದೀರಾ, ಆದರೆ ನಿಮಗೆ ನಿಮ್ಮ ತಾಯಿನೆಲಕ್ಕೆ ಏನಾದರೂ ಮಾಡೋದಕ್ಕೆ ಅವಕಾಶ ಬೇಕು ಅಂತಿದ್ರೆ ದಯಮಾಡಿ ಬನ್ನಿ ಅಂತೆಲ್ಲ ಹೇಳಿ ಕರೆದಿದ್ದರು. ಅವರು ಅದೇನೆ ಕಟ್ಟಲೆಯನ್ನು ಹಾಕಿ ಬಂದಿದ್ದರು, ಇಂತಿಂಥ ಕೆಲಸಗಳು ಮಾಡುವುದಿದ್ದರೆ ಹೀಗೆ ಮಾಡೋದಿದ್ದರೆ ಬರ್ತೀನಿ, ಇಲ್ಲದೇ ನಾನು ಸಮಯವನ್ನು ಮನಸ್ಸನ್ನು ಹಾಳು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಂತ. ಆಮೇಲೆ ಬಂದವರನ್ನು ನಡೆಸಿಕೊಳ್ಳುವಲ್ಲಿ ಈ ಮಿಲ್ಲರ್ಸ್ ರಿಪೋರ್ಟು ನಗಣ್ಯವಾದಂಥದ್ದು. ಅದಲ್ಲದೆ ವಿಶ್ವೇಶ್ವರಯ್ಯನವರ ಬಗೆಗೆ ಈ ಕನ್ನಡಕ್ಕೆ ಅವರು ಹೆಚ್ಚು, ಕನ್ನಡಿಗರಿಗೆ ಹೆಚ್ಚು ಅನುಕೂಲವಾಗಿದ್ದಾರೆ, ಸ್ಥಳೀಯ ಪ್ರತಿಭೆಗಳನ್ನು ಉತ್ತೇಜನ ಮಾಡ್ತಾ ಇದ್ದಾರೆ ಮತ್ತು ಉದ್ಯಮಶೀಲರನ್ನಾಗಿ ಮಾಡ್ತಾ ಇದ್ದಂಥ ಬ್ರಿಟಿಷರ್ಸ್ಗೆ ಅಸಮಾಧಾನ ಇತ್ತು. ಭಾರತೀಯ ಜಾಗೃತಿ ಕೇವಲ ರಾಜಕೀಯವಾಗಿ ಅಲ್ಲ, ಆರ್ಥಿಕವಾಗಿ ಆಗಬೇಕು ಅಂತ ವಿಶ್ವೇಶ್ವರಯ್ಯನವರ ದೃಷ್ಟಿ. ಆ ದೃಷ್ಟಿ ಇಟ್ಟುಕೊಂಡವರು ಆ ಕಾಲದಲ್ಲಿ ಇವರಂತೆ ಇನ್ಯಾರೂ ಇರಲಿಲ್ಲ. ಗಾಂಧೀಜಿ ಆಗಲಿ ಮತ್ತೊಬ್ಬರಾಗಲಿ ಮಾಡಿದ್ದು ಸ್ವಾತಂತ್ರ್ಯದ ಆ ಚಳವಳಿಯ ರೀತಿ ಅದಕ್ಕಿಂತಲೂ ಮೂಲಭೂತವಾದದ್ದು. ನಾವು ಬಲಶಾಲಿಗಳಾಗಬೇಕು ಅಂತ, ಉದ್ಯಮಶೀಲರಾಗಬೇಕು ಅಂತ. ಈ ಹೊತ್ತಿಗೂ ಕೂಡ ಈಗ ವಾಲ್ಮಾರ್ಟ್ ಬರುವಂಥ ಹೊಸ್ತಿಲಿನಲ್ಲಿ ವಿಶ್ವೇಶ್ವರಯ್ಯನವರ ಆಲೋಚನೆಗಳು ಅಷ್ಟು ಉನ್ನತವಾದದ್ದು, ಅಷ್ಟು ಸಂಗತವಾದದ್ದು ಅಂತ ಗೊತ್ತಾಗುತ್ತದೆ. ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಒಂದು ಹತ್ತಿ ಗಿಡವನ್ನು, ಒಂದು ಪರಂಗಿ ಗಿಡವನ್ನು ಹಾಕ್ಕೊಳ್ಳಿ ಅಂತ ಇದ್ದರು. ಪರಂಗಿ ಗಿಡ ಬೇಗ ಬೆಳೆಯುತ್ತದೆ, ಹೆಚ್ಚು ಜಾಗ ಬೇಕಿಲ್ಲ, ಹಣ್ಣು ಆರೋಗ್ಯಕಾರಿ, ಕಾಯಿ ತರಕಾರಿಯಾಗಿ ಪ್ರಯೋಜನಕ್ಕೆ ಬರುತ್ತದೆ, ಮತ್ತು ಅದರ ಮೇಲಿಂದ ಕಳಚಿ ಬೀಳ್ತಕ್ಕಂಥ ಎಲೆ ದನಕರುಗಳಿಗೆ ಆಹಾರವಾಗುತ್ತದೆ, ಮತ್ತು ಆ ಮರಕ್ಕೆ ಹೆಚ್ಚಿನ ಪೋದಿ ಮಾಡಬೇಕಾಗಿಲ್ಲ. ಇನ್ನು ಹತ್ತಿ ಗಿಡ ಅಂತೂ ಹತ್ತಿಯನ್ನು ಕೊಡುತ್ತದೆ, ನೂಲೋದಕ್ಕೆ ಅನುಕೂಲವಾಗುತ್ತದೆ, ತನ್ಮೂಲಕವಾಗಿ ಒಂದು ಉದ್ಯಮಕ್ಕೆ ಬೇಕಾಗಿರುವ ಕಚ್ಚಾ ಸಾಮಗ್ರಿ ಸಿಗುತ್ತದೆ ಅಂತ ಈ ಮಟ್ಟದ ದೃಷ್ಟಿ. 2 ಗಿಡ ಆ ಕಡೆ ಈ ಕಡೆ ಹಾಕ್ಕೊಳ್ಳಿ ಅಂತ ಇದ್ರಂತೆ. ಅಲ್ಲಿಂದ ಮೊದಲುಗೊಂಡು ಎಷ್ಟನ್ನು ಮಾಡಿದಂಥವರು. ಹೀಗಿರುವವರನ್ನು ಯಾವ ಪ್ರಲೋಭನೆಯಿಂದ ಕಟ್ಟಾಕೋದಕ್ಕೆ ಸಾಧ್ಯ? ಚೀಫ್ ಇಂಜಿನಿಯರ್ ಆಗಿ, ದಿವಾನರಾಗಿ ಇದ್ದವರು ಸ್ವಂತ ಮನೆಯನ್ನು ಕೊನೆಯವರೆಗೂ ಇಟ್ಕೊಳ್ಳಿಲ್ಲ. ಅವರು ಇದ್ದಂಥ ಬಾಲಬ್ರೂಹಿ ಮನೆಗೆ ಆಗಿನ ಕಾಲದಲ್ಲಿ ಸರ್ಕಾರದ ಕಾನೂನಿನ ಪ್ರಕಾರ ಎಷ್ಟು ಬಾಡಿಗೆ ಆಗುತ್ತೋ ಅಷ್ಟನ್ನು ಕೊಟ್ಟುಕೊಂಡು ಬದುಕಿದ್ರು. ಎಲ್ಲಿ ಅವರ ಹೆಸರು ಹೇಳೋ ಯೋಗ್ಯತೆಯೂ ಇಲ್ವಲ್ಲ. ಇಂತಹ ದೊಡ್ಡವರು, ಅವ್ರನ್ನ ಯಾವ ರಾಜರುಗಳು ಯಾರು ಕಟ್ಟಾಕೋದಕ್ಕೆ ಸಾಧ್ಯವಾಗುತ್ತದೆ? ಯಾರೂ ಮಾಡೋದಕ್ಕಲ್ಲ. ಭಾರತ ಸರ್ಕಾರ ಮೊದಲಿಗೆ ಭಾರತ ರತ್ನಾದಿ ಪ್ರಶಸ್ತಿಗಳನ್ನು ಮಾಡಿದಾಗ ಬಂದದ್ದು ಇವರಿಗೆ.
ಅಂತಂದಾಗ ನಮಗೆ ಗೊತ್ತಾಗುತ್ತದೆ ಇಂಥ ದೊಡ್ಡವರು ಅವರನ್ನ ಪ್ರೀತಿ ಗೌರವಗಳಿಂದ ಕಾರ್ಯ ತತ್ಪರತೆಯಿಂದ ಕಟ್ಟಾಕ್ಕೊಳ್ಬೋದೇ ಹೊರತು ಬೇರೆ ಯಾವ ರೀತಿಯಿಂದಲೂ ಅಲ್ಲ. ಏನಾಗಿ ಒಲಿಸಿಕೊಳ್ಳೋದಕ್ಕೆ ಸಾಧ್ಯ, ಏನು ಮಾಡೋದಕ್ಕೆ ಸಾಧ್ಯ? ಕೃಷ್ಣನ ಪಾಂಡವರು ಏನು ಯಾವ ರೀತಿಯಿಂದ ಒಲಿಸ್ಕೊಳ್ಳೋಕ್ಕೆ ಸಾಧ್ಯ? ತಮ್ಮ ಸಚ್ಚಾರಿತ್ರದಿಂದಲೇ ಒಲಿಸ್ಕೊಳ್ಬೇಕಲ್ಲದೆ ಇನ್ಯಾವುದೂ ಇಲ್ಲ. ದುರ್ಯೋಧನ ಧೃತರಾಷ್ಟ್ರ ಎಲ್ಲ ಮಾಡಿದ್ರಲ್ಲ. ಸಂಧಿಗೆ ಬರ್ತಾನೆ ಕೃಷ್ಣ ಅಂತಂದರೆ ಅವನಿಗೆ ಚೀನಾಂಬರಗಳನ್ನು ಕೊಡೋಣ, ಅಥವಾ ಬಂದುಬಿಟ್ಟಿದ್ರೂ ಕಾಶ್ಮೀರದ ಒಳ್ಳೆ ಸೊಗಸಾಗಿರ್ತಕ್ಕಂಥ ಮೇಕೆಯ ಒಂದು ಚರ್ಮಗಳನ್ನು ಕೊಡೋಣ, ಗಂಧಾರದಿಂದ ಬಂದಿರತಕ್ಕಂಥ ಶಾಲುಗಳನ್ನು ಕೊಡೋಣ, ದಾಸದಾಸಿಯರನ್ನು ಕೊಡೋಣ ಅಂತೆಲ್ಲ ಅಂತಾನೆ. ರಾತ್ರಿನೇ ದುರ್ಯೋಧನನ ತಂದೆ ಧೃತರಾಷ್ಟ್ರನ ಪ್ಲ್ಯಾನು. ಆಗ ವಿದುರ ಹೇಳ್ತಾರೆ, ಇವಕ್ಕೆಲ್ಲ ಬಲಿ ಬೀಳೋನಲ್ಲ ಕೃಷ್ಣ, ಅವನಿಗೆ ಬೇಕಾದದ್ದು ಶಾಂತಿ ಸ್ಥಾಪಕವಾದ ಸಂಧಿ. ನಿನ್ನ ಮಗನ ಕೈನಲ್ಲಿ ಮಾಡಿಸೋಕ್ಕಾಗುತ್ತೆಯೋ ನಿನಗೆ? ಆಗದೆ ಇದ್ದರೆ ತೆಪ್ಪಕ್ಕೆ ಕೂತ್ಕೊತಾನೆ. ಇವ್ರ ಮನೇಲಿ ಒಂದು ಲೋಟ ನೀರು ಕುಡಿದೇ ಹೋಗ್ತಾನೆ ಕೃಷ್ಣ. ಬೇಡ, ನಿಮ್ಮ ಶತ್ರುಗಳ ಮನೆಯಲ್ಲಿ ಏನನ್ನೂ ಮಾಡಬಾರ್ದು, ಪ್ರೀತಿ ಮತ್ತು ಗೌರವ ಇಲ್ಲದೇ ಇದ್ದವ್ರ ಮನೆಯಲ್ಲಿ ಹೋಗಿ ಏನನ್ನೂ ಸ್ವೀಕರಿಸಬಾರದು ಅಂತಂದು ಬರ್ತಾನೆ. ಹೀಗೆ ನೋಡಿದಾಗ ಭರ್ತೃಹರಿಯ ಮಾತಿನ ಒಂದು ವರ್ಚಸ್ಸು ಯಾವ ರೀತಿಯಾದದ್ದು ಅಂತ ತಿಳಿಯುತ್ತದೆ. ಮತ್ತು ಬಹಳ ಪ್ರಸಿದ್ಧವಾದಂಥ ಶ್ಲೋಕ. ನನಗೆ ತುಂಬ ಹಿಂದೆ ಚಿಕ್ಕ ವಯಸ್ಸಿನಲ್ಲಿ ರೇಡಿಯೋದಲ್ಲಿ ಸಂಸ್ಕೃತ ಪಾಠ ಅಂತ ಬರ್ತಾ ಇತ್ತು. ಆಗ ಆ ಸಂಸ್ಕೃತ ಪಾಠದ ಸಿಗ್ನೇಚರ್ ಟ್ಯೂನ್ ಆದ ತಕ್ಷಣ ಬರ್ತಾ ಇದ್ದಂಥ ಒಂದು ಹಾಡು, ಕೇಯೂರಾನ ವಿಭೂಷಯಂತಿ ಪುರುಷಂ ನ ಹಾರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನ ಅಲಂಕೃತ ಮೂರ್ಧಜ ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತಾಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ ಅನ್ನುವಂಥದ್ದು. ಇಲ್ಲಿ ಅಷ್ಟೇ ಆ ಕೊನೆಯ ಸಾಲು ವಾಗ್ಭೂಷಣಂ ಭೂಷಣಂ ಒಳ್ಳೆಯ ಒಂದು ಎಪಿಗ್ರಮ್ ಆಗಿ ನಿಲ್ಲುವಂಥದ್ದು. ಮನುಷ್ಯನಿಗೆ ನಿಜವಾದ ಅಲಂಕಾರ ಹಾರ ಕೇಯೂರಗಳು ಅಲ್ಲ. ಕೇಯೂರ ಅಂದರೆ ತೋಳಬಂದಿ ಅದಲ್ಲ. ಚಂದ್ರನ ಹಾಗೆ ನಕ್ಷತ್ರಗಳ ಹಾಗೆ ಬೆಳಗ್ತಕ್ಕಂಥ ಹಾರಗಳಲ್ಲ. ಮತ್ತು ಸ್ನಾನ ಮಾಡಿ ಚಂದನವನ್ನು ಹಚ್ಚಿಕೊಂಡು ಘಮಘಮಿಸ್ತಕ್ಕಂಥದ್ದು ಅಲ್ಲ. ಹೂಗಳಿಂದ ಮುಡಿಯನ್ನು ಕೊರಳನ್ನು ಅಲಂಕಾರ ಮಾಡಿಕೊಂಡ್ರೆ ಅಲ್ಲ. ಒಂದು ಒಳ್ಳೆಯ ವಾಣಿ, ಯಾವುದು ಸುಸಂಸ್ಕೃತವಾದ ವಾಣಿ ಅಂತ. ಒಳ್ಳೆಯ ಮಾತು ಬಹಳ ಮುಖ್ಯ. ಆ ವಾಗ್ಭೂಷಣವೇ ಭೂಷಣ ಅಂತ. ಮಿಕ್ಕೆಲ್ಲ ಭೂಷಣಗಳು ಬಾಡುತ್ತವೆ, ಮಾಸುತ್ತವೆ, ಮಂಕಾಗುತ್ತವೆ, ಕಳ್ಳರು ಕಾಕರು ಕದ್ದೊಯ್ತಾರೆ. ಆದರೆ ವಾಗ್ಭೂಷಣಕ್ಕೆ ಅಲ್ಲ. ಬಹಳ ಸುಂದರವಾಗಿ ವಸುದೇವ ಹಿಂಡಿ ಎನ್ನುವ ಒಂದು ಜೈನ ಕಾವ್ಯದಲ್ಲಿ ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ಅನ್ನುವ ಮಾತಿದೆ. ವಾಗ್ಮಿತೆ 10,000 ಜನಕ್ಕೆ ಒಬ್ಬನಿಗೆ ಅಂತ. ಯಾಕೆಂದರೆ ಆ ಆಕರ್ಷಣ ಶಕ್ತಿ ಬೇಕಲ್ಲ. 2ನೇ ಫಿಲಿಪ್ಪು ಯಾವಾಗ ರಾಜ್ಯ ಆಳ್ತಾ ಇದ್ದನೋ ಮ್ಯಾಸಿಡೋನಿಯಾ, ಆ ಕಾಲದಲ್ಲಿ ಪ್ರಸಿದ್ಧನಾದ ವಾಗ್ಮಿ ಡೆಮೋಸ್ತನೀಸ್ ಇದ್ದ. ಆ ಡೆಮೋಸ್ತನೀಸ್ ಹುಟ್ಟುತ್ತಾ ಅವನು ನತ್ತಿ ಇದ್ದಂಥವನು. ಆ ಕಾರಣದಿಂದಲೇ ಅವನು ತನ್ನ ಪರವಾಗಿ ಸಮರ್ಥವಾಗಿ ವಾದಿಸಿಕೊಳ್ಳೋಕ್ಕಾಗದೆ ಅವನ ಚಿಕ್ಕಪ್ಪ ತಂದೆಯ ಆಸ್ತಿಯನ್ನೆಲ್ಲ ಲಪಟಾಯಿಸಿದ್ದ. ಇವನು ನ್ಯಾಯ ಕೊಡುವವರ ಮುಂದೆ ಮಾತಾಡೋಕ್ಕಾಗದೆ ಪಾಪ ಅವಹೇಳನಕ್ಕೆ ತುತ್ತಾಗಿದ್ದ. ಮತ್ತೆ ಅವನು ಕಥಂಚಿತ್ ಆ ಒಂದು ಉಗ್ಗುತನವನ್ನು ಸ್ಟ್ಯಾಮರಿಂಗ್ ಅದನ್ನು ಹೋಗಲಾಡಿಸಿಕೊಂಡ. ಬಾಯಲ್ಲಿ ಬೆಣಚಕಲ್ಲನ್ನು ಇಟ್ಟುಕೊಂಡು ಮಾತಾಡೋದಕ್ಕೆ ಅಭ್ಯಾಸ ಮಾಡಿಕೊಂಡ. ಎತ್ತರದ ಬೆಟ್ಟಗಳನ್ನು ಹತ್ತಿ ಇಳಿದು ದೀರ್ಘವಾಗಿ ಉಸಿರನ್ನು ಹಿಡಿದು ಅಖಂಡ ವಾಕ್ಯಗಳನ್ನು ದಂಡಾಕಾರವಾಗಿ ಹೇಳುವುದನ್ನು ಅಭ್ಯಾಸ ಮಾಡಿಕೊಂಡ. ಲೋಕಕ್ಕೆ ತಾನು ಕಾಣಿಸಿಕೊಳ್ಳಬಾರದು, ಕಂಡರೂ ಲೋಕ ತನ್ನನ್ನು ಉಪೇಕ್ಷೆ ಮಾಡಬೇಕು ಅಂತ ಅರ್ಧ ತಲೆ ಬೋಳಿಸಿಕೊಂಡು ಮಸಿ ಬಳಕೊಂಡು ಕೂತ್ಕೊಳ್ತಾ ಇದ್ದಂತೆ ಅಧ್ಯಯನ ಮಾಡಿಕೊಂಡು 3 ವರ್ಷ ಸತತವಾಗಿ ಎಲ್ಲ ಕಾನೂನಿನ, ಕಟ್ಟಲೆಯ, ಸೌಂದರ್ಯದ, ರಾಜಕೀಯದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಓದಿಕೊಂಡು ಹೊರಕ್ಕೆ ಬಂದರೆ ಅವನ ನಾಲಿಗೆನಲ್ಲಿ ಸರಸ್ವತಿ ನಲದಾಡ್ತಾ ಇದ್ಲು ಅಂತ. ಫಿಲಿಪ್ಪನ ರಾಜ್ಯಾಡಳಿತದ ಬಗ್ಗೆ ಆಕ್ಷೇಪದ ಭಾಷಣ ಮಾಡಿದ್ರೆ ಯಾರಿಗೂ ಕೂಡ ಅದು ಸರಿ ಅಂತನಿಸಿ ಫಿಲಿಪ್ಪಿಗೆ ಧಿಕ್ಕಾರ ಅಂತ ಹೇಳಬೇಕು ಅನಿಸ್ತಿತ್ತಂತೆ. ಒಮ್ಮೆ ಫಿಲಿಪ್ಪೇ ಹೋಗ್ಬಿಟ್ಟು ತನಗೇ ಧಿಕ್ಕಾರ ಅಂತ ಕೂತ್ಕೊಂಡು ಬಂದಂತೆ ಪರೀಕ್ಷೆ ಮಾಡೋದಕ್ಕೆ ಹೋಗಿ. ಆ ಮಟ್ಟದ ವಾಗ್ಮಿ ಅಂತ. ಚರ್ಚಿಲ್ ಮೊದಲಾದವರ ಬಗೆಗೂ ಇದನ್ನೇ ಕೇಳಿದ್ದೀವಿ. ಹಿಂದೆ ಸತ್ಯಮೂರ್ತಿ ಮೊದಲಾದಂಥವರು ಅದೇ ರೀತಿ ಮಾತಾಡ್ತಾ ಇದ್ರು ಅಂತಂತಾರೆ. ಅದು ಬೇಕು. ಅಂದರೆ ಅದು ಒಂದು ಶಕ್ತಿ. ಮಾತಿಗೆ ಸುಸಂಸ್ಕೃತಿ ಬೇಕು, ಆ ಅಧ್ಯಯನ ಬೇಕು, ವಿದ್ಯೆಯಿಂದ ಕೂಡಿರಬೇಕು. ಅದನ್ನು ಹೇಳ್ತಾನೆ. ಎಂದು ಆ ಕಮ್ಯುನಿಕೇಟಿವ್ ಪವರ್ ಅನ್ನೋದಿದೆಯಲ್ಲ ಅದು ಬಹಳ ದೊಡ್ಡದು. ಆಮೇಲೆ ವಿದ್ಯೆಯ ಬಗ್ಗೆ ಬಹಳ ಪ್ರಸಿದ್ಧವಾದಂಥ ವಿದ್ಯಾವಿಹೀನ ಪಶು ಅನ್ನುವ ಶ್ಲೋಕ, ಆ ಒಂದು ಪಾದ ಇದೆ ಅಂದ್ರಲ್ಲ ಅದರದ್ದು ನೋಡಿ. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರು ವಿದ್ಯಾ ಬಂಧುಜನೋ ವಿದೇಶಗಮನೆ ವಿದ್ಯಾ ಪರಂ ದೈವತಂ ವಿದ್ಯಾ ರಾಜ ಸುಪೂಜಿತ ನತು ಧನಂ ವಿದ್ಯಾ ವಿಹೀನ ಪಶು ಅನ್ನುವ ಪ್ರಸಿದ್ಧ ಶ್ಲೋಕ. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಆ ಐಡಿಯಾನ ರಿಪೀಟ್ ಮಾಡ್ತಾ ನೋಡಿ. ವಿದ್ಯಾ 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 ಅಂಥೇಳಿ
ಪದ್ಯ ರಚನೆಯಲ್ಲಿ ಎಷ್ಟು ಚೆನ್ನಾಗಿ ಬಳಸಿಕೊಳ್ಳಬಹುದಾದದ್ದು ಅನ್ನುವುದು ನಮಗೆ ಗೊತ್ತಾಗುತ್ತದೆ. ವೈರಾಗ್ಯ ಶತಕದಲ್ಲಿ ಭೋಗೆ ರೋಗ ಭಯಂ ಕುಲೆ ಚ್ಯುತಿ ಭಯಂ ವಿತ್ತೆ ನೃಪಾಲಾದ್ ಭಯಂ ಮಾನೆ ದೈನ್ಯ ಭಯಂ ಬಲೆ ರಿಪು ಭಯಂ ರೂಪೇ ಜರಾಯ ಭಯಂ ಶಾಸ್ತ್ರೇ ವಾದಿ ಭಯಂ ಗುಣೇ ಖಲ ಭಯಂ ಕಾಯೇ ಕೃತಾಂತಾದ್ ಭಯಂ ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವ ಭಯಂ. ಎಷ್ಟು ಕಡೆ ಭಯ 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 ಅಂತ ಬಂದು ಅದು ರಿಜಿಸ್ಟರ್ ಆಗುತ್ತದೆ. ಅಂದರೆ ಒಂದು ಎಜುಕೇಷನ್ ದೃಷ್ಟಿಯಿಂದಲೇ, ಒಂದು ಅಭ್ಯಾಸದ ದೃಷ್ಟಿಯಿಂದ ಒಂದು ಪದ್ಯವನ್ನು ಹೇಗೆ ಬರೀಬೇಕು, ಎಲ್ಲಿಗೆ ಯಾವ ಸ್ಥಾನಕ್ಕೆ ಆ ಶಬ್ದವನ್ನು ರಿಪೀಟ್ ಮಾಡಬೇಕು, ಎಂಫಸೈಸ್ ಮಾಡಬೇಕು ಅಂತ ನೋಡಿದಾಗಲೂ ಪದ್ಯ ಶಿಲ್ಪದ ದೃಷ್ಟಿಯಿಂದ ಕೂಡ ಗಮನೀಯವಾದಂಥದ್ದು. ಮತ್ತು ಎಲ್ಲ ಉಲ್ಲೇಖಾಲಂಕಾರ ಇದೆ. ವಿದ್ಯಾನಾಮ ನರಸ್ಯ ರೂಪಮಧಿಕಂ. ವಿದ್ಯೆ ಮನುಷ್ಯನಿಗೆ ಅಧಿಕವಾದ ರೂಪ, ಅದು ಸದಾಕಾಲ ಉಳಿಯುವಂಥ ಸುರಕ್ಷಿತವಾದ ಧನ ಮತ್ತು ಅತ್ಯಂತ ಸುಖವನ್ನು ಕೊಡುವಂಥದ್ದು, ಯಶಸ್ಸನ್ನು ಕೀರ್ತಿಯನ್ನು ಕೊಡುವಂಥದ್ದು, ಗುರುಗಳಿಗೆ ಗುರುವಾದದ್ದು ಮತ್ತು ಪರದೇಶದಲ್ಲಿ ಅದು ಬಂಧುವಾಗಿರುವಂಥದ್ದು, ಎಲ್ಲಕ್ಕಿಂತ ದೊಡ್ಡ ದೇವರು, ರಾಜರುಗಳಿಗೆ ಕೂಡ ಮನ್ನಣೆಯನ್ನು ತಂದುಕೊಡಬೇಕು ಅಂತ ಅನ್ನಿಸುವಂಥದ್ದು ವಿದ್ಯೆಯೇ ಹೊರತು ಧನವಲ್ಲ ಅಂತ. ನಿಜ, ಧನಕ್ಕೆ ಅದರದೇ ಆದ ಮಹತ್ವ ಉಂಟು. ಧನ ಪದ್ಧತಿ ಬಂದಾಗ ಹೇಳ್ತಾನೆ, ಆದರೆ ಯಾವುದೋ ಒಂದು ಬಗೆಯ ಧನದಿಂದ ಅಲ್ವಾ, ವಿದ್ಯೆಯಿಂದ ಅಲ್ವಾ ಧನ ಬೇಕಾದದ್ದು. ಹಾಗಿಲ್ಲದೆ ಯಾವುದೇ ಒಂದು ಸ್ಕಿಲ್ ಇಲ್ಲದೆ ಹೇಗೆ ಧನ ಬರುವಂಥದ್ದು, ಇನ್ನೊಬ್ಬರ ತಲೆ ಹೊಡಿದೇ ಇದ್ದರೆ ಹೇಗಾಗುತ್ತದೆ, ಆ ರೀತಿಯಾಗಿ ಬರುವಂಥದ್ದೇ ಹೊರತು ಬೇರೆ ಅಲ್ಲ. ಮತ್ತು ಆ ವೈದುಷ್ಯದಿಂದ ವ್ಯಕ್ತಿಯಲ್ಲಿ ಒಂದು ಸದ್ವರ್ತನೆ ಸೌಷ್ಠವ ಬಂದರೆ ಅದೇ ಒಂದು ಸೌಂದರ್ಯ ಆಗುತ್ತದೆ. ನಮಗೆ ಎಷ್ಟೋ ಬಾರಿ ಅಷ್ಟು ಆಕರ್ಷಕರಲ್ಲದೇ ಇದ್ದವರು ಕೆಲವೊಂದು ಗುಣಗಳ ಕಾರಣದಿಂದ ಆಕರ್ಷಕರಾಗಿಬಿಡ್ತಾರೆ. ಬಾಲಮುರಳಿ ಕೃಷ್ಣ ನೋಡಿದ್ರೆ ಏನು ರೂಪ ಹೊಳೆದು ಹೋಗುವಂಥದ್ದ, ನೋಡಿದ್ರೆ ಕೆಲವು ಆ್ಯಂಗಲ್ಸಲ್ಲಿ ಆಂಜನೇಯನ ಥರ ಕಾಣಿಸ್ತಾರೆ. ಆದರೆ ಆ ಸಂಗೀತದ ಕಾರಣ ನಮಗೆ ಎಲ್ಲಿಲ್ಲದ ಅಭಿಮಾನ ಬರುತ್ತದೆ. ಲತಾ ಮಂಗೇಶ್ಕರ್ ಕಪ್ಪಗೆ ಸಿಡುಬಿನ ಗುರುತು ಎಲ್ಲ ಇರತಕ್ಕಂಥ ವ್ಯಕ್ತಿ, ಅವರು ತಮ್ಮ ಯೌವನದಲ್ಲಿ ಕೂಡ ಚೆನ್ನಾಗಿರಲಿಲ್ಲ ಅಂತ ಹೇಳ್ಕೋತಾರೆ. ಆ ಬಗ್ಗೆ ಆಕೆಗೆ ಒಂದು ರೀತಿಯಾದ ಕೀಳರಿಮೆ ಇತ್ತು ಅಂತ ಕೂಡ ಜೀವನ ಚರಿತ್ರೆ ಬರೆದವರೆಲ್ಲ ಹೇಳ್ತಾರೆ. ಆದರೆ ಆ ಕಂಠ ಮತ್ತು ಆ ಮೂಲಕ ಆಕೆ ತಂದುಕೊಂಡ ವರ್ಚಸ್ಸು, ಆ ವಿದ್ಯೆಯ ಜೊತೆಗೆ ಅವರು ಇಟ್ಟುಕೊಂಡಂತಹ ಕೆಚ್ಚು, ಇವೆಲ್ಲ ನೋಡಿದಾಗ ನಮಗೆ ವೈದುಷ್ಯದ ಬಗೆ ಬಗೆಗಳು ಎಂಥವು ಅಂತ ಗೊತ್ತಾಗುತ್ತವೆ. ಮತ್ತು ವಿದ್ಯೆ ಸುಖಕ್ಕೆ ಪ್ರಯೋಜನಕ್ಕೆ ಬರುತ್ತೆ ಅಂತಾನೆ, ಭೋಗಕರಿ ಅಂತಾನೆ. ಅಂದರೆ ಯುಟಿಲಿಟೇರಿಯನ್ ಆಗಿರುವಂಥದ್ದು ನಮ್ಮಲ್ಲಿ ಕಲಾ ಅಂತನ್ನುವಲ್ಲಿ ಯೂಸ್ಫುಲ್ ಆರ್ಟ್ಸ್ ಅಥವಾ ಯುಟಿಲಿಟೇರಿಯನ್ ಆರ್ಟ್ಸ್ ಆರ್ ಕ್ರಾಫ್ಟ್ಸ್ ಅಂತಾರಲ್ಲ, ಅವೆಲ್ಲ ಬರುತ್ತವೆ. 64 ಕಲೆಗಳಲ್ಲಿ ಹಾಸಿಗೆ ಹಾಸುವುದು ಕೂಡ ಉಂಟು, ಶಯನಾಸ್ತರಣ ಅಂತ. ಅಲ್ಲಿಂದ ಮೊದಲುಗೊಂಡು ಪುಷ್ಪಶಕಟಿಕ ಹೂಗಳನ್ನು ಅರೇಂಜ್ ಮಾಡೋದು, ಇಕಬಾನ ಅಂತಾರಲ್ಲ, ಆ ರೀತಿಯಾದಂಥ ಕಲೆಯಿಂದ ಮೊದಲುಗೊಂಡು ಲಲಿತ ವಿಸ್ತರದಲ್ಲಿ ಭಾಂಡ ಪ್ರಕ್ಷಾಳನ ಕಲಾ ಅಂತ, ಮಸಿಪಾತ್ರೆ ತೊಳೆಯುವಂಥದ್ದು ಅಂತ ಒಂದು ಕಲೆ, ಅಲ್ಲಿವರೆಗೂ ಎಲ್ಲವನ್ನೇ ಹೇಳಿದ್ದಾರೆ. ಹೀಗೆ ಪ್ರತಿಯೊಂದು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಒಂದಲ್ಲ ಒಂದು ರೀತಿಯ ವಿದ್ಯೆ ಪ್ರಯೋಜನಕ್ಕೆ ಬರುವಂಥದ್ದು. ಮತ್ತಂತೂ ಕೀರ್ತಿ ತಂದು ಕೊಡುತ್ತದೆ, ಸಂದೇಹವೇ ಇಲ್ಲ. ಆಮೇಲೆ ಎಲ್ಲ ಗುರುವಿಗಿಂತ ದೊಡ್ಡ ಗುರು ಜ್ಞಾನ. ಗುರು ಅನ್ನೋದರಲ್ಲಿ ಇಲ್ಲಿ ಪಾಠ ಹೇಳುವ ಗುರು ಅಂತ ಅಷ್ಟೇ ಅಲ್ಲ ಅರ್ಥ. ಮನೆಯ ಹಿರಿಯರು ಅಂತ ಯಾರಿದ್ದಾರೆ, ದೊಡ್ಡವರು ಮಾತು ಕೇಳೋದಕ್ಕಿಂತ ವಿದ್ಯೆಯ ಮಾತು ಕೇಳೋದು ಒಳ್ಳೆಯದು. ಎಷ್ಟೋ ಬಾರಿ ವಿದ್ಯೆ ಇಲ್ಲದಿದ್ದವರು ವಯಸ್ಸಿಂದ ದೊಡ್ಡವರಾಗಿರ್ತಾರೆ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಪರದೇಶಕ್ಕೆ ಹೋದಾಗ ಅದು ದೊಡ್ಡ ಬಂಧು ಆಗುತ್ತದೆ ಅಂತ. ಮೈಸೂರು ಮಹಾರಾಜರು ವಿದೇಶ ಯಾತ್ರೆ ಮಾಡಿದಾಗ ಅಲ್ಲಿ ಅವರನ್ನ ಜರ್ಮನಿಯಲ್ಲಿ ನೀವು ಶ್ಯಾಮಶಾಸ್ತ್ರಿಗಳ ಮೈಸೂರಿಂದ ಬಂದ್ರಾ ಅಂತ ಕೇಳಿದ್ರಂತೆ. ಅವರಿಗೆ ಶ್ಯಾಮಶಾಸ್ತ್ರಿಗಳ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಬಂದು ಮೈಸೂರಿಗೆ ಬಂದು ಶ್ಯಾಮಶಾಸ್ತ್ರಿಗಳನ್ನು ಕರೆಸ್ಕೊಂಡು ಸನ್ಮಾನ ಎಲ್ಲ ಮಾಡಿ, ನಿಮ್ಮ ಹೆಸರು ಅಲ್ಲಿದೆ, ನಿಮ್ಮ ದೇಶದ ಮಹಾರಾಜರು ಅಂತ ನಮಗಲ್ಲಿ ಗೌರವ ಕೊಟ್ಟಿದ್ದು ಅಂತ ಹೇಳಿದ್ರು. ಯಾಕೆಂದರೆ ಅವರ ಅರ್ಥಶಾಸ್ತ್ರವನ್ನು ಮೊದಲಿಗೆ ಲೋಕಕ್ಕೆ ತಂದುಕೊಟ್ಟ ಕಾರಣದಿಂದ ಪ್ರಸಿದ್ಧರಾಗಿದ್ದರು. ಇಂಥದ್ದು ಎಷ್ಟೋ ಕಡೆಯಲ್ಲಿ ನಾವು ನೋಡ್ತೀವಿ. ವಿದ್ವತ್ತೆಗೆ, ವೈದುಷ್ಯಕ್ಕೆ ತುಂಬ ದೊಡ್ಡ ಬೆಲೆ ಇರುವಂಥದ್ದೇ ಹೌದು, ಗೊತ್ತಾಗುತ್ತದೆ. ಹೀಗಾಗಿ ವಿದ್ಯೆ ಇಲ್ಲದವನು ಪಶು ಅಂತ. ಪಶುವನ್ನು ತಿರಸ್ಕಾರ ಮಾಡೋ ಅರ್ಥದಲ್ಲೆಲ್ಲ ಹೇಳಿದ್ದು. ಈ ರೀತಿಯಾಗಿ ಓವರ್ ರೀಡಿಂಗ್ ಕೂಡ ಮಾಡಿಬಿಡ್ಬೋದು ಕೆಲವರು. ಪಶು ಸಂತತಿಯನ್ನು, ಪಶುವನ್ನು ನಿರಾಕರಣೆ ಮಾಡುವಂಥ ಹುನ್ನಾರ ಮಾನವನ ಅಹಂಕಾರದ ಲಕ್ಷಣ ಈ ಪದ್ಯದಲ್ಲಿದೆ ಅಂತೆಲ್ಲನೂ. ಇವೆಲ್ಲ ಅತಿವಾದಗಳ ಲಕ್ಷಣ, ಹಾಗಲ್ಲ, ಅದು ಅವಲಕ್ಷಣ. ಮತ್ತು ಈ ಬಗೆಯಲ್ಲೇ ಒಂದು ಪದ್ಯ, ಕ್ಷಾಂತಿಶ್ಚೇತ್ ಕವಚೇನ ಕಿಂ ಕಿಮರಿಭಿ ಕ್ರೋಧೋಸ್ತಿ ಚೇತ್ ದೇಹಿನಾಂ ಜ್ಞಾತಿಶ್ಚೇದ್ ಅನಲೇನ ಕಿಂ ಯದಿ ಸುಹೃದ್ ದಿವ್ಯೌಷಧ ಕಿಂ ಫಲಂ ಕಿಂ ಸರ್ಪೈರ್ಯದಿ ದುರ್ಜನಾಃ ಕಿಮು ಧನೈಃ ವಿದ್ಯಾನವದ್ಯಾ ಯದಿ ವ್ರೀಡಾಚೇತ್ ಕಿಮು ಭೂಷಣೈಃ ಸುಕವಿತಾ ಯದ್ಯಸ್ತಿ ರಾಜ್ಯೇನ ಕಿಂ.
ಈ ಕೊನೆಯ ಸಾಲು ಬಹಳ ಪ್ರಸಿದ್ಧ. ಸುಕವಿತಾ ಯದ್ಯಸ್ತಿ ರಾಜ್ಯೇನ ಕಿಂ. ಕ್ಷಮಾಗುಣ ಇದ್ದರೆ ಇನ್ಯಾವ ಕವಚ ಬೇಕು ಅಂತ. ಕ್ಷಮಾಧನು ಕರೆಯಸ್ಯ ದುರ್ಜನ ಕಿಂ ಕರಿಷ್ಯತಿ ಅಥರ್ಣೇ ಪತಿತೋವನ್ನಿ ಸ್ವಯಮೇ ಓಪಶಾಮ್ಯತಿ ಎನ್ನುವ ಮಾತು ಸಮಯೋಚಿತ ಪದ್ಯಮಾಲಿಕೆಯಲ್ಲಿ ಬರುತ್ತದೆ. ಕ್ಷಮೆ ಎನ್ನುವ ಬಿಲ್ಲು ಕೈಯಲ್ಲಿದ್ದವನಿಗೆ ದುರ್ಜನ ಏನು ಮಾಡ್ತಾನೆ, ಹುಲ್ಲಿಲ್ಲದ ಜಾಗದಲ್ಲಿ ಬಿದ್ದ ಬೆಂಕಿ ತಾನಾಗಿ ಆರತ್ತದಲ್ವಾ ನೆಲದಲ್ಲಿ ಅಂತ. ಇಟ್ ಹ್ಯಾಸ್ ಟು ಪುಟ್ ಆಫ್ ಬೈ ಇಟ್ ಸೆಲ್ಫ್ ವೇರ್ ನೋ ಫ್ಯೂಯಲ್ ಈಸ್ ಪ್ರೊವೈಡೆಡ್. ಮತ್ತು ವೈರಿಗಳು ಯಾಕೆ ಬೇಕು? ಕೋಪ ಅನ್ನೋದೊಂದಿದ್ದರೆ. ಕುಮಾರವ್ಯಾಸನ ಸಾಲು ಪ್ರಸಿದ್ಧವೇ ಹೌದು, ಕೋಪವೆಂಬುದು ಅನರ್ಥ ಸಾಧನ ಅಂತ. ಬೇಕಾದಂತೆ ಅನರ್ಥ ಮಾಡುತ್ತದೆ. ಪಂಚತಂತ್ರದ ಅಸಮೀಕ್ಷೆಕಾರಿತ್ವ ಅನ್ನುವ ಪ್ರಕರಣ ಇಡೀ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಜ್ಞಾತಿಶ್ಚೇದ್ ಅನಲೇನ ಕಿಂ. ದಾಯಾದ ಇದ್ದ ಮೇಲೆ ಬೇರೆ ಬೆಂಕಿನೇ ಬೇಕಿಲ್ಲ ಅಂತ. ಮಹಾಭಾರತ ಒಂದು ಸಾಕಲ್ಲ, ಅದು ನಮಗೆ ಗೊತ್ತಾಗುತ್ತದೆ ಎಷ್ಟೆಲ್ಲ ಮಾಡಬಹುದು ಅಂತ. ಹಣಾಹಣಿ ಜಿದ್ದಾಜಿದ್ದಿ ಸಂಘರ್ಷಗಳು ಅತ್ಯಂತ ನಿಕಟ ಬಂಧುಗಳಲ್ಲಿ ಆಗತಕ್ಕಂಥದ್ದು. ಅಲ್ಲಿ ಸ್ಪರ್ಧೆಯೂ ಹೆಚ್ಚು. ಮತ್ತೆ ನೋಡ್ಕೊಳ್ತಾ ಇರ್ತಾರೆ, ಅವ್ರಿಗುಂಟ ಇವ್ರಿಗುಂಟ, ಅವ್ರಿಗದು ಬಂತ ಇವ್ರಿಗಿದು ಬಂತ ಅನ್ನುವುದು. ಇವ್ರಿಗಿಂತ ಅವರು ಚೆನ್ನಾಗಿ ದಾಖಲೆ ಇಟ್ಟಿರ್ತಾರೆ ಇವರ ಯಶಸ್ಸು ಅಪಯಶಸ್ಸುಗಳನ್ನು. ಕಿಂ ಸರ್ಪೈರ್ ಯದಿ ದುರ್ಜನಾಹ. ದುಷ್ಟರಿದ್ದ ಮೇಲೆ ಹಾವುಗಳು ಯಾಕೆ ಬೇಕು ಅಂತ. ಹಾವು ತಣ್ಣಗೆ ಎಲ್ಲೋ ಇರುತ್ತದೆ, ಗೊತ್ತೇ ಆಗೋದಿಲ್ಲ. ಕಚ್ಚಿದ ಮೇಲೆ ಗೊತ್ತಾಗುತ್ತದೆ, ಆದರೆ ಕೈ ಮೀರಿರುತ್ತದೆ. ಕಿಮು ಧನೈಹಿ ವಿದ್ಯಾ ಅನವದ್ಯ ಇದಿ. ವಿದ್ಯೆ ಇದ್ದ ಮೇಲೆ ಧನ ಏನು? ಲಜ್ಜೆ ಇದ್ದ ಮೇಲೆ ಇನ್ಯಾವ ಆಭರಣ ಬೇಕು ಅಂತ. ತುಂಬ ದೊಡ್ಡ ಮಾತು ಹೇಳಿದ್ದಾನೆ. ಆ ಲಜ್ಜೆ ಒಂದು ಸಂಕೋಚದ ಪ್ರವೃತ್ತಿ ಒಬ್ಬ ಮನುಷ್ಯನಿಗೆ ಒಂದು ಸಂಸ್ಕಾರವನ್ನು ತಂದುಕೊಡುತ್ತದೆ. ನನ್ನ ಸ್ನೇಹಿತನ ತಾಯಿ ಮೊಮ್ಮಕ್ಕಳ ಇದ್ದಾರೆ ಆಕೆಗೆ. ಅವರು ಈಗಲೂ ಯಾವುದೋ ಒಂದು ಸಂದರ್ಭ ಬಂದರೆ ಮುಖಕ್ಕೆ ಚರ್ರಂತ ಕೆಂಪಿಗೆ ರಕ್ತ ಏರಿ ಆ ಲಜ್ಜೆ ಎದ್ದು ಕಾಣುತ್ತದೆ. ನಾನು ಹೇಳ್ತಲೇ ಇರ್ತೀನಿ, ಅಲ್ಲಮ್ಮ, ಈ ಕಾಲದ ಮದುವೆ ಹೆಣ್ಣುಗಳಿಗೆ ಬರದೇ ಇರೋ ನಾಚಿಕೆನೆಲ್ಲ ಭಗವಂತ ಮೊಮ್ಮಗಳ ಮದುವೆ ಹೊತ್ತಿಗೂ ನಿಮಗೆ ಇಟ್ಟಿದ್ದಾನಲ್ಲ ಹೇಗೆ ಅಂತ ಅವರದಕ್ಕೆ ಮತ್ತಷ್ಟು ನಾಚಿಕೊಳ್ತಾರೆ. ಅಂದರೆ ಒಂದು ಶೋಭೆ, ಸಂಕೋಚ, ಒಂದು ನಾಚಿಕೆ ಎನ್ನುವಲ್ಲಿ ಮಿಕ್ಕಂತೆ ಗಮನಿಸಬೇಕಾದ್ದೇನೆಂದರೆ, ನಾವು ಆಹೂತರಾಗಬೇಕು ಒಂದು ಕಡೆಗೆ, ನುಗ್ಗಿ ಮುಂದೆ ಕೂತ್ಕೊಳ್ತಕ್ಕಂಥದ್ದಲ್ಲ. ಒಳ್ಳೆಯ ಕೆಲಸ ಅಂದರೆ ನುಗ್ಗೋಣ, ಆದರೆ ಸಮ್ಮಾನ ಸತ್ಕಾರ ಅಂದರೆ ಒಂದು ಸ್ವಲ್ಪ ಹಿಂದೆ, ಇನ್ನೊಬ್ಬರು ಕೇಳಿಕೊಟ್ಟಾಗ ಉಂಟು, ಇಲ್ಲದಿದ್ದರೆ ಇಲ್ಲ. ನಮ್ಮ TN ಪದ್ಮನಾಭನ್ ಅಂತ DVG ಅವರ ಪ್ರಿಯಶಿಷ್ಯರಾಗಿದ್ದವರು, ಅನೇಕ ಅವಧಾನಗಳಲ್ಲಿ ಎಲ್ಲ ಭಾಗವಹಿಸ್ತಾ ಇದ್ದವರು, ಒಳ್ಳೆ ವಿದ್ವದ್ ರಸಿಕರಾದವರು, ಸಾಹಿತ್ಯ ಸಂಗೀತದಲ್ಲಿ ಆನಂದವನ್ನು ಕಂಡುಕೊಂಡಂಥವರು. ಅವರ ಮನೆಯಲ್ಲಿ ಅವರ ಶ್ರೀಮತಿಯವರು ಸುಬ್ಬಲಕ್ಷ್ಮನವರು ಬಹಳ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದವರು. ಒಮ್ಮೆ ಯಾವುದೋ ರುಚಿಯಾದ ಪದಾರ್ಥ ಮಾಡಿದ್ದಾರೆ, ಆಂಬೊಡೆ ಮಾಡಿದ ಮೇಲೆ ಇವರು ಒಂದು ಆಂಬೊಡೆ ತಿಂದಿದ್ದಷ್ಟೇ, ಮತ್ತೆ ತಿಂದೇ ಇಲ್ಲ. ಆಮೇಲೆ ಊಟಕ್ಕೆ ಆಂಬೊಡೆ ಎಲ್ಲ ಹಾಕ್ತಾ, ನೋಡಿ ಈಗ ಆಂಬೊಡೆ ಇಲ್ಲ, ಎಲ್ರಿಗೂ ಬಡಿಸಿ ಆಗಿದೆ ಅಂತಂದ್ರಂತೆ. ಹೌದಾ, ನಾನು ಒಂದೇ ತಿಂದಿದ್ದು ಅಂದ್ರಂತೆ. ಅಯ್ಯೋ, ಕೇಳಬಾರ್ದಾಗಿತ್ತ ಅಂತಂದರೆ ಅಡುಗೆ ಪಟ್ಟಿಂಚಕೋರ ಅದು. ಕೇಳಿ ಬಡಿಸ್ಕೊಳ್ಳೋದಲ್ಲ, ತಾನಾಗಿ ಬಂದು ಬೀಳಬೇಕು. ತಾನಾಗಿ ಬೀಸಿ ಬಂದೆಲ್ಲರು ಅಂತ ಹೇಳ್ತಾರಲ್ಲ DVG ಅವರು, ತಾನಾಗಿ ಬೀಸಿ ಬಂದದ್ದು ತಂಗಾಳಿ, ನಾವು ಬೀಸಿಕೊಂಡ್ರೆ ಬೆವರೇ ಹೆಚ್ಚಾಗುತ್ತದೆ. ಆ ದೃಷ್ಟಿಯಿಂದ ಬ್ರೀಸ್ ಈಸ್ ಬ್ರೀಸ್. ಇನ್ಯಾವ ಫ್ಯಾನ್ಗಳು ಕೈನಲ್ಲಿ ಬೀಸಿಕೊಂಡ್ರೆ ಬಳಲಿಕೆ, ಮೇಲಿಂದ ಆದರೆ ಎಲೆಕ್ಟ್ರಿಸಿಟಿ ಬಿಲ್ ಏರುತ್ತೆ. ಸುಕವಿತಾ ಯದ್ಯಸ್ತಿ ರಾಜ್ಯೇನ ಕಿಂ. ಒಳ್ಳೆಯ ಕಾವ್ಯ ಇದ್ದ ಮೇಲೆ ರಾಜ್ಯ ಏನು ಅಂತ. ಈ ಸಾತ್ವಿಕ ಸುಖಗಳಲ್ಲಿ ಅಗ್ರಗಣ್ಯವಾದದ್ದು ಕಲಾಸುಖ. ಆ ಕಲಾಸುಖವನ್ನು ಪಡೆದವರು. ಇದೇ ಪದ್ಮನಾಭನ್ನವ್ರನ್ನ ನೆನೆಸ್ಕೊಂಡ್ರೆ ನನಗೆ ಅವರಿಗೆ ಪ್ರೀತಿಪಾತ್ರವಾದ ಕಾವ್ಯಗಳು ಯಾವುದು, ಅವರು ಅದನ್ನು ಎಷ್ಟು ಮೆಲುಕು ಹಾಕ್ತಾಯಿದ್ರು ಅನ್ನೋದು ಜ್ಞಾಪಕಕ್ಕೆ ಬರ್ತದೆ. AGS ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು. ಅವರು ಯಾವ ವಿದ್ವತ್ ಪರೀಕ್ಷೆಗೂ ಕೂತ್ಕೋಬೇಕಾಗಿರಲಿಲ್ಲ, ಯಾವ ಪ್ರಥಮಾಗೆ ಸುರುಸುರು ಬತ್ತಿ ಪರೀಕ್ಷೆಗೆ ಯಾರನ್ನೂ ಕಟ್ಟಿಸಬೇಕಾಗಿರಲಿಲ್ಲ, ಪಾಠ ಮಾಡಬೇಕಾಗಿರಲಿಲ್ಲ. ಕಾಳಿದಾಸನ ಎಷ್ಟೊಂದು ಪದ್ಯಗಳು ವಾಚೋವಿಧೇಯವಾಗಿದ್ವು, ಭರ್ತೃಹರಿ ಎಷ್ಟೊಂದು ಪದ್ಯಗಳು ವಾಚೋವಿಧೇಯವಾಗಿದ್ವು. ಬಾಣಭಟ್ಟನ ಕಾದಂಬರಿಯ ರಸ್ಯವಾದ ಅನೇಕ ಗದ್ಯ ಭಾಗಗಳು ಕಂಠಸ್ಥವಾಗಿದ್ದವು. ಮತ್ತೆ ನೆನಪು ಮಾಡ್ಕೊಳ್ತಾಯಿದ್ರು, ಮೆಲುಕು ಹಾಕ್ಕೊಳ್ತಾಯಿದ್ರು, ಓದುತ್ತಾಯಿದ್ರು. ಈ ಬಾರಿ ಇನ್ನೊಂದು ಕಂತಾಗಿ ನಾನು ಓದಿದೆ ಉತ್ತರರಾಮಚರಿತೆಯನ್ನು ಅಂತ ಹೇಳ್ತಾಯಿದ್ರು. ಚಂಪು ರಾಮಾಯಣವನ್ನು ಈ ಬಾರಿ ಮತ್ತೊಮ್ಮೆ ಓದಿದೆ ಅಂತ ಹೇಳ್ತಾಯಿದ್ರು. ಶೇಕ್ಸ್ಪಿಯರ್ನ ಕಾವ್ಯಗಳ ಬಗ್ಗೆಗೂ ಅವ್ರಿಗದೇ ಉತ್ಸಾಹ. ಇದು ಸಂತೋಷ. ತುಂಬ ದೊಡ್ಡದೇನೂ ಅವರು ಬದುಕಿನಲ್ಲಿ ಭೌತಿಕವಾದ ರೀತಿಯಲ್ಲಿ ಪಡ್ಕೊಂಡಿದ್ದೂ ಅಲ್ಲ, ಅದಕ್ಕೆ ಪ್ರಯತ್ನವೂ ಅವರು ಮಾಡಲಿಲ್ಲ. ಅವ್ರಿಗೊಂದು ರುಚಿಯಾದ ತಿಂಡಿ, ಒಂದು ಹಿತವಾದ ಸಂಗೀತ, ಒಂದು ರಸ್ಯವಾದಂಥ ಮಿತ್ರಗೋಷ್ಠಿ, ಆನಂದ ಕೊಡುವಂಥ ಕಾವ್ಯ, ಇಷ್ಟು ಸಾಕಾಗ್ತಿತ್ತು. ಅನಾರೋಗ್ಯವೋ ತೊಂದರೆಯೋ ಅವೆಲ್ಲ ಇದ್ದದ್ದೇ ಆಗಿತ್ತು. ಆದರೆ ಅದೆಲ್ಲವನ್ನು ಮೀರುವಂತೆ ಸುಕವಿತಾ ಯದ್ಯಸ್ತಿ ರಾಜ್ಯೇನ ಕಿಂ.
ಈ ಕಡೆಗೆ ಬೇಕು. ಇಕಾನಮಿ ಆಫ್ ದಿ ವರ್ಲ್ಡ್ ಕುರಿತು ಯೋಚನೆ ಮಾಡುವವರು ಇವುಗಳ ಬಗೆಗೆ ಮಾತ್ರ ಏನನ್ನೂ ಹೇಳುವುದೇ ಇಲ್ಲ. ತೃಪ್ತಿ ಮನುಷ್ಯನಿಗೆ ಯಾವ ರೀತಿ ಬರಬೇಕು, ಇವುಗಳ ಮೂಲಕವಾಗಿ ಬರಬೇಕಲ್ವ, ಇದರ ಕಡೆ ಗಮನವೇ ಇಲ್ಲ. ಆಮೇಲೆ ಸಜ್ಜನರ ವರ್ತನೆಯನ್ನು ಕುರಿತು ಹೇಳ್ತಾ, ದಾಕ್ಷಿಣ್ಯಂ ಸ್ವಜನೆ ದಯಾ ಪರಿಜನೆ ಶಾಠ್ಯಂ ಸದಾ ದುರ್ಜನೆ ಪ್ರೀತಿ ಸಾಧುಜನೆ ನಯೋ ನೃಪಜನೆ ವಿದ್ವಜ್ಜನೆ ಚಾರ್ಜವಂ ಶೌರ್ಯಂ ಶತ್ರುಜನೆ ಕ್ಷಮಾ ಗುರುಜನೆ ನಾರೀಜನೆ ಧೃಷ್ಟತ ಏಚೈವಂ ಪುರುಷಃ ಕಲಾಸು ಕುಶಲಾಹ ತೇಷ್ವೇವ ಲೋಕಸ್ಥಿತಿ ಅಂತಾನೆ. ಲೋಕ ಬದುಕಿರೋದು ಯಾರಿಂದ ಅಂತಂದರೆ ಇಂಥ ವ್ಯಕ್ತಿಗಳಿಂದ. ಸ್ವಜನರಲ್ಲಿ ಉದಾರಿಗಳಾಗಿರಬೇಕಂತೆ. ನಾವು ಎಷ್ಟೋ ಬಾರಿ ನಮ್ಮವ್ರ ಬಗ್ಗೆ ನಾವು ತುಂಬ ಅನುದಾರಿಗಳಾಗಿ ನಡ್ಕೊಂಡು ಬಿಡ್ತೀವಿ. ಕ್ಲಾಸಿಕ್ ಎಕ್ಸಾಂಪಲ್ ಗಾಂಧಿ. ಸ್ವಜನರಾದ ಹಿಂದೂಗಳ ಬಗ್ಗೆ ಅವರು ಎಷ್ಟು ಅನುದಾರಿಗಳಾಗಿ ನಡ್ಕೊಂಡ್ರು, ಪರಜನರಾದ ಮುಸ್ಲಿಮರ ಬಗ್ಗೆ ಅಷ್ಟು ಉದಾರಿಗಳಾಗಿ ನಡ್ಕೊಂಡ್ರು. ಅದು ಸರ್ವಾನರ್ಥಕಾರಿಯಾಯಿತು. ದೇಶವನ್ನು ಒಡೆಯಿತು, ಅವರನ್ನು ಕೊಲ್ತು, ನಮ್ಮನ್ನು ಕೊಲ್ತಾನೇ ಇದೆ. ಒಂದಿಷ್ಟು ಹಿಂದೂಗಳ ಬಗ್ಗೆ ಉದಾರಿಗಳಾಗಿದ್ದರೆ ಏನಾಗ್ತಾ ಇತ್ತು? ಈ ದೃಷ್ಟಿಯಿಂದ ನೋಡಿದಾಗ ಸ್ವಜನರಲ್ಲಿ ಅಂತನ್ನುವಾಗ ಅಣ್ಣ ತಮ್ಮಂದರು ಭಾಗ ಹಂಚಿಕೊಳ್ಳುವಾಗ ಜಿದ್ದಿ ಮಾಡ್ಕೊಳ್ತಾರೆ. ಉತ್ತರ ಕನ್ನಡದವರು ಒಬ್ಬರು ನನ್ನ ಮಿತ್ರರು ಆ ಕಡೆ ಹಿಸ್ಸೆ ಮಾಡುವುದು ಅಂತಂತಾರೆ, ಹಂಚುವುದು ಅಂತಂದಾಗ ಒಂದು ಬೀಸುವ ಕಲ್ಲಿತ್ತಂತೆ ಅಣ್ಣ ತಮ್ಮಂದರು ಭಾಗ ಮಾಡ್ಕೊಳ್ಳುವಾಗ. ಒಬ್ಬ ಮೇಲಿನ ಕಲ್ಲನ್ನು ಇನ್ನೊಬ್ಬ ಕೆಳಗಿನ ಕಲ್ಲನ್ನು ತಗೊಳ್ಳೋಣ ಅಂತಂದರೆ ಕೂಡಿದು ವರ್ಟಿಕಲ್ ಸ್ಪ್ಲಿಟ್ ಮಾಡಬೇಕು, ಹಾರಿಜಾಂಟಲ್ ಅಲ್ಲ ಅಂತ. ಯಾರಿಗೂ ಪ್ರಯೋಜನಕ್ಕೆ ಬರದೆ ಮಾಡಿಕೊಂಡ್ರಂತೆ. ಈ ರೀತಿಯಾಗಿ ಈ ಥರ ಮಾಡಿಕೊಂಡ್ರೆ ಏನು ಪ್ರಯೋಜನ? ದಾಕ್ಷಿಣ್ಯ ಸ್ವಜನರಲ್ಲಿ ಇರಬೇಕು. ದಯಾ ಪರಿಜನೆ, ಕೆಲಸಗಾರರ ಬಗ್ಗೆ ಒಂದು ಕಾರುಣ್ಯ ಬೇಕು ಅಂತ. ಕೆಲವರು ಕಂಬಕ್ಕಾದರೂ ಸುತ್ತಾ ಇರೋ, ಸುಮ್ಮನೆ ಇರಬೇಡ ಅಂತ ಕೆಲಸಗಾರರ ಕೈನಲ್ಲಿ ಅದು ಇದು ಮಾಡಿಸ್ತಾ ಇರ್ತಾರೆ. ನಾನು ಹಲವರನ್ನು ನೋಡಿದ್ದೀನಿ. ಅಟ್ಟದ ಮೇಲಿರ್ತಕ್ಕಂಥ ಎಂದೂ ಯಾರೂ ಬಳಸದೇ ಇರೋ ಬಟ್ಟೆಗಳನ್ನೆಲ್ಲ ಒಗಿಸ್ತಕ್ಕಂಥದ್ದು, ಯಾವ ಕಾಲಕ್ಕೂ ಬಳಸದೇ ಇರತಕ್ಕಂಥ ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ಮತ್ತೆ ಲಕ ತಿಕ್ಕಿಸ್ತಕ್ಕಂಥದ್ದು, ಹುಣಸೆ ಹಣ್ಣು ಹಾಕಿಸಿ ಹೀಗೆ ಮಾಡಿಸ್ತಾನೆ ಇರತಕ್ಕಂಥದ್ದು. ನನ್ನ ಸ್ನೇಹಿತನ ತಾಯಿ ಹಾಗೆ ಯಮಯಾತನೆ ಕೊಡ್ತಾಯಿದ್ರು ಕೆಲಸದವ್ರ ಹತ್ರ. ಆಗ ನಮ್ಮ ಮನೆ ಕೆಲಸದಾಕೆನ ಕೇಳಿದ್ರು, ಬರ್ತೀಯಾ ನೀನು ಮನೆಗೆ ಅಂತ. ಅಮ್ಮ, ನಿಮ್ಮ ಮನೆಗೆ ಬರೋದಕ್ಕೆ ನಾನು ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೀನಿ, ಬೇಡ ಕಣ್ರಮ್ಮ ಅಂತ ಹೇಳಿಬಿಟ್ಟು ನೇರವಾಗಿ ಹೊರಟೋಗ್ಬಿಟ್ಲು. ಅವ್ರು ಮತ್ತೆ ನಮ್ಮ ಮನೆಗೆ ಬಂದರು, ನಮ್ಮ ತಾಯಿ ಹತ್ರ ಕಂಪ್ಲೇಂಟ್ ಮಾಡೋದಕ್ಕೆ, ನೋಡಿ ನಿಮ್ಮ ಮನೆ ಕೆಲಸದೋಳು ಇಷ್ಟು ಕೊಬ್ಬು ಮಾತಾಡ್ತಾಳಲ್ಲ ಅಂತ. ಆಗ ನಮ್ಮ ತಾಯಿ ಹೇಳಿದ್ರು, ಆಕೆ ನಮ್ಮ ಮನೆ ಕೆಲಸ ಮಾಡ್ಕೊಂಡು ಹೋಗೋದೇ ನಮ್ಮ ಸೌಭಾಗ್ಯ ಅಂತ ಅಂದುಕೊಂಡಿದ್ದೀವಿ, ಇನ್ನೇನೂ ಅಲ್ಲ ಅಂತ. ಆಮೇಲೆ ಬಂದು ಕೇಳ್ತಾಯಿದ್ರು. ದ್ರೌಪದಿಯನ್ನು ಸತ್ಯಭಾಮೆ ಕೇಳದಂತೆ, ನೀನು 5 ಜನ ಗಂಡನನ್ನು ಒಬ್ಬಳು ಹೇಗೆ ವಶದಲ್ಲಿ ಇಟ್ಕೊಂಡಿದ್ದೀಯಾ, ನಾವು ಇಷ್ಟು ಜನ ಇದ್ದು ಒಬ್ಬ ಕೃಷ್ಣನ ಕೈನಲ್ಲಿ ಇಟ್ಕೊಂಡಿರೋಕ್ಕಾಗೋಲ್ಲ ಅಂತ. ಹಾಗೆ ನಿಮ್ಮ ಮನೆಗೆ ಬಂದು ಕೆಲಸದವ್ರು ಬಿಟ್ಟು ಹೋಗೋದಿಲ್ವಲ್ಲ, ಏನು ಮಾಡ್ತೀರಾ, ಎಂಥದ್ದು ಮಾಡ್ತೀರಾ ಅಂತ. ಆಗ ಸತ್ಯಭಾಮೆಗೆ ದ್ರೌಪದಿ ಅನ್ನುವಂತೆ ತನ್ನ ಧರ್ಮ ಏನು ಅಂತ ಹೇಳಿದ್ಳು ಅಂತ ಮಹಾಭಾರತದ ವನಪರ್ವದಲ್ಲಿ ಬರ್ತದೆ. ನಮ್ಮಮ್ಮ ಹಾಗೆ ಈ ಒಂದು ಸರ್ವೆಂಟ್ ಉಪನಿಷತ್ತನ್ನು ಹೇಳಿದ್ರು, ಯಾವ ಥರ ನಡೆಸ್ಕೋತೀನಿ, ಹೇಗೆ ಮಾಡ್ತೀನಿ ಅಂತ. ಅಲ್ಲಿ ಇದ್ದದ್ದು ದಯೆನೇ, ಇನ್ಯಾವುದೂ ಅಲ್ಲ. ಒಂದು ಮಟ್ಟದ ಕಾರುಣ್ಯದಲ್ಲಿ ನಡ್ಕೊಳ್ಬೇಕಾಗುತ್ತದೆ. ಶಾಠ್ಯಂ ಸದಾ ದುರ್ಜನೆ, ದುಷ್ಟರ ಜೊತೆಗೆ ಶಠಂ ಪ್ರತಿ ಶಾಠ್ಯಂ ಆಚರೇತ್ತಂತ. ದುಷ್ಟರಿಗೆ ದುಷ್ಟತನದಲ್ಲೇ ಉತ್ತರ ಕೊಡಬೇಕು, ಅವರಿಗೆ ಪೇಯಿಂಗ್ ಇನ್ ದಿ ಸೇಮ್ ಕರೆನ್ಸಿ ಅಂತಾರಲ್ಲ, ಅದು ಬೇಕು ಅಂತ. ಇದಕ್ಕೂ ಮತ್ತೆ ಮಹಾತ್ಮ ಗಾಂಧಿಯೇ ಪ್ರತಿಪೋದಾಹರಣೆ, ಅಡ್ವರ್ಸ್ ಎಕ್ಸಾಂಪಲ್. ಅದು ಮಾಡಲಿಲ್ಲ ಅವರು. ಹಾಗೆ ಮಾಡದೇ ಇದ್ದರಿಂದ ಅದು ಅನಾಹುತ ಗೊತ್ತಾಗುತ್ತದೆ. ವ್ಯಕ್ತಿಯಲ್ಲಿ ಎಷ್ಟೇ ಒಳ್ಳೆತನ ಇದ್ದರೂ ಸ್ಥಾನದಲ್ಲಿ ಬಳಕೆ ಆಗದೇ ಇದ್ದಾಗ ಬರುವಂಥದ್ದು. ಪ್ರೀತಿ ಸಾಧು ಜನೆ, ಒಳ್ಳೆಯವರನ್ನು ಇಷ್ಟಪಡಬೇಕು. ಬಹಳ ಬಾರಿ ನಾವು ಒಳ್ಳೆಯವರನ್ನು ಇಷ್ಟಪಡದೆ ಸಣ್ಣ ಪುಟ್ಟ ದೋಷಗಳನ್ನು ಕೆದಕಿ ನೋಡೋದ್ರೊಳಗೆ ಆ ಇರುವ ಟೋಟ್ಯಾಲಿಟಿನ ಕಳ್ಕೊಳ್ಳೋದಾಗುತ್ತದೆ ಅನ್ನೋದು ಭರ್ತೃಹರಿ ತಾತ್ಪರ್ಯ. ಮತ್ತು ಯಾವುದಾದ್ರೂ ಒಂದು ವಿಶೇಷವಾದ ಗುಣ ಇದ್ದರೆ ಅವರನ್ನು ಇಷ್ಟಪಟ್ಟರೆ ಆ ಗುಣದ ಸಮೇತ ಅವರು ನಮ್ಮವರಾಗ್ಬಿಡ್ತಾರೆ. ಇಫ್ ಯು ಡೋಂಟ್ ಹ್ಯಾವ್ ಎ ಕಾರ್, ಬಿಫ್ರೆಂಡ್ ಎ ಪರ್ಸನ್ ಹೂ ಹ್ಯಾಸ್ ಎ ಕಾರ್. ಅದು ಅಲ್ಲಿರುವಂಥ ಯುಕ್ತಿ, ಇನ್ಯಾವುದೂ ಅಲ್ಲ. ನಯೋ ನೃಪಜನೆ, ಆಳುವ ವರ್ಗದ ಜೊತೆಗೆ ಟ್ಯಾಕ್ಟ್, ನಯದಿಂದ ವರ್ತಿಸಬೇಕು ಅಂತಾನೆ. ಪ್ರಾಕ್ಟಿಕಲ್ ಫಿಲಾಸಫಿ ಇದು, ಜಾಣ್ಮೆ ಬೇಕು. ಸುಂದರ ಪಾಂಡ್ಯ ಹೇಳ್ತಾನಲ್ಲ, ಗಂತವ್ಯಂ ರಾಜಕುಲಂ ದ್ರಷ್ಟವ್ಯಾಸ್ತತ್ರ ನೃಪತಿ ನಿಕಟ ಪುರುಷಾ ಯದ್ಯಪಿ ನ ಭವಂತ್ಯರ್ಥಾ ಭವಂತ್ಯನರ್ಥ ಪ್ರತೀಕಾರಾ. ಅರಮನೆಗೆ ಹೋಗಬೇಕು, ರಾಜನ ಹತ್ರ ಇರುವ ಅಧಿಕಾರಿ ವರ್ಗವನ್ನೇ ನೋಡಿ ನಮಸ್ಕಾರ ಅಂತ ಬರಬೇಕು. ಅವ್ರು ನಮಗೆ ಉಪಕಾರ ಮಾಡದೇ ಇದ್ದರೂ ನಮ್ಮ ಕೆಲಸಕ್ಕೆ ಕಲ್ಲು ಹಾಕೋಲ್ಲ ಅಂತ. ವಿದ್ವಜ್ಜನೇ ಚಾರ್ಜವಂ, ತಿಳಿದವ್ರ ಹತ್ರ ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು. ವೈದ್ಯ, ಚೆನ್ನಾಗಿ ವೈದ್ಯ ವೃತ್ತಿಯನ್ನು ಬಲ್ಲವನು. ಅವನು ಕೇಳಿದ್ರೆ ಡಯಾಗ್ನೋಸಿಸಿಗೆ ಕೇಳ್ತಾ ಇದ್ದಾನೆ, ನಿನ್ನೆ ಏನು ತಿಂದ್ರಿ ಅಂತ.
ನಾವು ತಿನ್ನದೇ ಇದ್ದಿದ್ದನ್ನು ತಿಂದೆ ಅಂತ ಅನ್ನೋದು, ತಿಂದಿದ್ದನ್ನು ಇಲ್ಲ ಅಂತ ಅನ್ನೋದು ಮಾಡಿದ್ರೆ ಹೇಗೆ? ರುಜುವಾಗಿ ಹೇಳಬೇಕು. ಕೆಲವರಿಗೆ ತಮ್ಮ ಸಂದೇಹಗಳನ್ನು ಹೇಳ್ಕೊಳ್ಳೋದಕ್ಕೆ ಸಂಕೋಚ, ಅದಕ್ಕೆ ಸುತ್ತಿ ಬಳಸಿ ಕೇಳ್ತಾರೆ. ಆ ರೀತಿಯಾದದ್ದು ಬೇಕಿಲ್ಲ. ಇದು ನನಗೆ ಗೊತ್ತಾಗಲಿಲ್ಲ, ಏನಿದರ ತೊಡಕು, ಇದನ್ನು ಹೇಳಿ ಅಂತಂದರೆ ಆಗುತ್ತದೆ. ಇಟ್ಸ್ ಬೆಟರ್ ಟು ಬಿ ಪ್ಲೇನ್ ವಿತ್ ಪೀಪಲ್ ಹೂ ನೋ ದಿ ಥಿಂಗ್ಸ್. ಯಾಕೆಂದರೆ ಅವರಿಗೆ ನಮ್ಮ ಅಜ್ಞಾನ, ನಮ್ಮ ಜಾಣ್ಮೆಯ ಆಭಾಸ ತಾನಾಗಿ ಗೊತ್ತಾಗ್ತಾ ಇರ್ತದೆ. ಶೌರ್ಯಂ ಶತ್ರುಜನೆ, ಶತ್ರುಗಳ ಜೊತೆಗೆ ಸೆಣಸಾಡುವಲ್ಲಿ ಪರಾಕ್ರಮ ಬೇಕು. ಕ್ಷಮ ಗುರುಜನೆ, ಹಿರಿಯರ ಜೊತೆಯಲ್ಲಿ ತಾಳ್ಮೆ ಬೇಕು ಅಂತ. ಕ್ಷಮೆ ಅಂದರೆ ಅವ್ರು ಮಾಡಿರೋ ತಪ್ಪನ್ನು ಕ್ಷಮಿಸೋದು ಅಂತಲ್ಲ, ದೊಡ್ಡವರು ವಯಸ್ಸಾದವರು ಅವ್ರ ಜೊತೆಗೆ ಹೆಣಗುವಾಗ ಸ್ವಲ್ಪ ತಾಳ್ಮೆ ಬೇಕಾಗುತ್ತದೆ. ಇಲ್ಲದೇ ಇದ್ದರೆ ಆಗೋಲ್ಲ. ನಮಗಿಂತ ಅವರ 40 ವರ್ಷ 50 ವರ್ಷ ಹಿರಿಯರಾದವರು ಅವ್ರ ಜಾಡಲ್ಲೇ ಬಂದಿರ್ತಾರೆ. ಅವ್ರನ್ನ ತಿದ್ದೋಕ್ಕಾಗೋಲ್ಲ, ತೀಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋಲ್ಲ. ಸುಮ್ಮನೆ ಇರಬೇಕು, ತಾಳ್ಕೊಳ್ಬೇಕು, ನಾವು ಮಾಡಬೇಕಾದ್ದು ಮಾಡಬೇಕು. ಬಹಳ ಹಿಂದೆ ನನ್ನ ಸ್ನೇಹಿತರು MS ಛಾಯಾಪತಿ ಅಂತ ಅವ್ರು ಹೇಳ್ತಾಯಿದ್ರು, ನೋಡಪ್ಪ, ದೊಡ್ಡವರು ಹೇಳದಂತೆ ಕೇಳಬಾರ್ದು, ಆದರೆ ಪ್ರತಿ ಮಾತ್ರ ಮಾತಾಡಬಾರ್ದು ಅಂತ. ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಳೋ ತಾಳ್ಮೆ ಬೇಕು ಅಷ್ಟೇನೆ ಅಂತ. ಎಲ್ಲ ಹೇಳೋದು ಸರಿಯಾಗಿರುತ್ತದೆ ಅಂತಲ್ಲ, ಆದರೆ ತಾಳಿಸ್ಕೊಳ್ಬೇಕು. ನಾರಿ ಜನೇ ಧೃಷ್ಟತ ಅನ್ನುವಲ್ಲಿ ಇದು ಪುರುಷರಿಗೂ ಸ್ತ್ರೀಯರಿಗೂ ಪರಸ್ಪರ ಅನ್ವಿತವಾಗುವಂಥದ್ದು. ಬಾಳಿನ ಸಂಗಾತಿಗಳ ಜೊತೆಯಲ್ಲಿ ಒಂದು ಬಗೆಯ ಡ್ಯಾಶಿಂಗ್ ಆಗಿರಬೇಕು ಅಂತ ಹೇಳಿಬಿಟ್ಟು, ಹಾಗಿದ್ದದ್ದು ಇಷ್ಟವಾಗುವಂಥ ಗುಣವಾಗುತ್ತದೆ. ಯೇ ಚೈವಂ ಪುರುಷಾಃ, ಮನುಷ್ಯರು ಅಂತನ್ನುವ ಅರ್ಥ. ಕಲಾಸು ಕುಶಲಾಹ, ಮತ್ತು ಕಲೆಗಳಲ್ಲಿ ಪಾರಿಣತೆ ಇರಬೇಕು, ಕೌಶಲ ಇರಬೇಕು. ಅವರಿಂದಲೇ ಲೋಕಸ್ಥಿತಿ, ಈ ಜಗತ್ತು ಬಾಳುವುದು ಇಂಥ ಗುಣಗಳಿರುವಂಥವರಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ಈ ಗುಣಗಳಲ್ಲಿ ಅಷ್ಟೂ ಇಲ್ಲದೇ ಇದ್ದರೂ ಒಂದಿಷ್ಟಾದರೂ ಇದ್ದರೆ ಮೇಲು ಅನ್ನುವಂಥದ್ದು. ಸತ್ಸಂಗದ ಬಗ್ಗೆ ಮುಂದೆ ಹೇಳ್ತಾನೆ. ಜಾಡ್ಯಂ ಧಿಯೋ ಹರತಿ ಸಿಂಚತಿ ವಾಚಿ ಸತ್ಯಂ ಮಾನೋನ್ನತಿಂ ದಿಶತಿ ಪಾಪಮಪಾಕರೋತಿ ಚೇತಃ ಪ್ರಸಾದಯತಿ ದಿಕ್ಷು ತನೋತಿ ಕೀರ್ತಿಂ ಸತ್ಸಂಗತಿ ಕಥೆಯ ಕಿಂ ನ ಕರೋತಿ ಪುಂಸಾಂ. ಬಹಳ ಸೊಗಸಾಗಿರುವಂಥ ಮಾತಿದು. ಸಜ್ಜನರ ಸಹವಾಸ ಏನೇನನ್ನು ಮಾಡೋಲ್ಲ. ಸತ್ಸಂಗ ಅಂತ ಅನ್ನುವುದನ್ನು ಈಚೆಗೆ ಭಜನೆಗಳಿಗೆ ಮಾತ್ರ ಸೀಮಿತ ಮಾಡಿ ಹೆಸರು ಇಟ್ಟುಬಿಟ್ಟಿದ್ದಾರೆ. ಆ ಭಜನೆ ಎಷ್ಟೋ ಬಾರಿ ವಿಭಜನೆಗೆ ಕಾರಣವಾಗುತ್ತದೆ. ಆ ಕಾರಣದಿಂದ ಒಳ್ಳೆಯವರು ಅಂತಂದರೆ ಕೈಲಾಗದವರು ಅಂತಲೂ ಇನ್ನೊಂದು ಅರ್ಥ. ಸಾತ್ವಿಕರು ಅಂದರೆ ನಿರುಪದ್ರವಿಗಳು ಅಂತಲ್ಲ, ನಿರ್ವೀರ್ಯರು, ಹತಪ್ರಭರು ಅನ್ನುವ ಅರ್ಥ ಕೂಡ ಬಂದುಬಿಟ್ಟಿದೆ. ಇವೆಲ್ಲ ಅನರ್ಥಗಳು. ಸಜ್ಜನರು ಅಂತಂದರೆ ಸಮರ್ಥರಾದ ಒಳ್ಳೆಯವರು ಅಂತ ಅರ್ಥ. ಅವರ ಸಹವಾಸ ಬುದ್ಧಿಯ ಜಡತ್ವವನ್ನು, ಮಂಕುತನವನ್ನು ಕಳೆಯುತ್ತದೆ. ಮಾತಿನಲ್ಲಿ ಸತ್ಯದ ಸೇಕವನ್ನು ಮಾಡುತ್ತದೆ. ಸೇಚನ ಅನ್ನುವ ಶಬ್ದ ಈಚೆಗೆ ಸಿಂಚನ ಅಂತಾಗಿದೆ. ಸಿಚ್ಧಾತುವಿನ ಕ್ರಿಯಾರೂಪ ಸಿಂಚತಿ, ಆದರೆ ಅದರ ಕೃದಂತ ರೂಪ ಸೇಚನ. ಮಾನೋನ್ನತಿಂ ದಿಶತಿ, ನಮಗೆ ಉನ್ನತಿಯನ್ನು ತಂದುಕೊಡುತ್ತದೆ, ಮರ್ಯಾದೆಯನ್ನು ಹೆಚ್ಚು ಮಾಡುತ್ತದೆ. ಪಾಪ ಮಪಾಕರೋತಿ, ನಮ್ಮ ಕೆಡುಕನ್ನು, ಮೈಲಿಗೆಯನ್ನು ದೂರ ಮಾಡುತ್ತದೆ. ಚೇತಃ ಪ್ರಸಾದಯತಿ, ಮನಸ್ಸನ್ನು ನಿರ್ಮಲಗೊಳಿಸುತ್ತದೆ ಮತ್ತು ನಮ್ಮ ಖ್ಯಾತಿ 10 ದಿಕ್ಕಿಗೆ ಬೆಳೆಯುವಂತೆ ಮಾಡುತ್ತದೆ. ದಿಕ್ಷು ತನೋತಿ ಕೀರ್ತಿಂ. ಹೀಗಾಗಿ ಸತ್ಸಂಗತಿ, ಸಜ್ಜನ ಸಹವಾಸ ಏನನ್ನು ತಾನೇ ಮಾಡೋದಿಲ್ಲ ಅನ್ನೋ ಮಾತು ಬರ್ತದೆ. ಅದನ್ನೇ ರಸಗಂಗಾಧರ ದೂರೀಕರೋತಿ ಕುಮತಿಂ ವಿಮಲೀಕರೋತಿ ಚೇತಶ್ಚಿರಂತನ ಮಘಂ ಚುಲುಕೀಕರೋತಿ ಭೂತೇಶು ಕಿಂಚ ಕರುಣಾಂ ಬಹುಲೀಕರೋತಿ ಸಂಗಸ್ಸತಾಂ ಕಿಮುನ ಮಂಗಲ ಮಾತನೋತಿ ಅನ್ನುವ ಮಾತು ಬರುತ್ತದೆ. ಹೀಗೆ ಎಲ್ಲಿಯೂ ನಮಗೆ ಕಾಣಿಸುವಂಥದ್ದು ಆ ಸೊಗಸು ಅಂತ ಗೊತ್ತಾಗುತ್ತದೆ. ಆಮೇಲೆ ಆ ಹಿಂದಿನ ದಾಕ್ಷಿಣ್ಯಂ ಸ್ವಜನೆ ಅನ್ನುವಂಥದ್ದಕ್ಕೆ ಒಂದು ಸುಭಾಷಿತಾವಳಿಯ ಪದ್ಯ. ಮಾಧುರ್ಯಂ ಪ್ರಮದಾ ಜನೇಶು ಲಲಿತಂ ದಾಕ್ಷಿಣ್ಯ ಮಾರ್ಯೇ ಜನೆ ಶೌರ್ಯಂ ಶತ್ರುಷು ನಮ್ರತಾ ಗುರುಜನೆ ಧರ್ಮಿಷ್ಠತಾ ಸಾಧುಷು ಮರ್ಮಜ್ಞೇಶ್ವನುವರ್ತನಂ ಬಹುವಿಧಂ ಮಾನಂ ಜನೆ ಪಂಡಿತೆ ಶಾಠ್ಯಂ ಪಾಪಿಜನೆ ನರಸ್ಯ ಕಥಿತಾ ಪರ್ಯಂತಮಷ್ಟೌ ಗುಣ ಅಂತ 8 ಗುಣಗಳು ಬೇಕು. ಸ್ತ್ರೀಯರ ಜೊತೆಗೆ ಮಧುರವಾಗಿ ನಡ್ಕೊಳ್ಬೇಕು. ಇಟ್ ಶುಡ್ ಬಿ ಸ್ವೀಟ್, ದ ಆ್ಯಕ್ಟ್ ಶುಡ್ ಬಿ ಸ್ವೀಟ್, ವರ್ತನೆ. ಮತ್ತು ಆರ್ಯರಲ್ಲಿ, ಸಂಸ್ಕಾರವಂತರಲ್ಲಿ ದಾಕ್ಷಿಣ್ಯದಿಂದ, ಉದಾರತೆಯಿಂದ ನಡ್ಕೊಳ್ಬೇಕು. ಶತ್ರುಗಳಲ್ಲಿ ಶೌರ್ಯದಿಂದ ನಡ್ಕೊಳ್ಬೇಕು. ದೊಡ್ಡವರಲ್ಲಿ ವಿನಯದಿಂದ ನಡ್ಕೊಳ್ಬೇಕು. ಸಾಧುಗಳಲ್ಲಿ ಸರಿಯಾದ ರೀತಿಯಲ್ಲಿ ಧರ್ಮದ ದಾರಿಯಲ್ಲಿ ನಡ್ಕೊಳ್ಬೇಕು. ಮತ್ತು ತುಂಬ ನಮ್ಮ ಗುಟ್ಟುಗಳನ್ನು ಬಲ್ಲವರಲ್ಲಿ ಜಾಣ್ಮೆಯಿಂದ ನಡ್ಕೊಳ್ಬೇಕು. ಆಮೇಲೆ ಸರೀಕರ ಜೊತೆಯಲ್ಲಿ ತಮ್ಮ ಡಿಗ್ನಿಟಿಗೆ ಚ್ಯುತಿ ಬರದಂತೆ ನಡ್ಕೊಳ್ಬೇಕು. ಮತ್ತು ಪಾಪಿಗಳಲ್ಲಿ ಧೂರ್ತತೆಯಿಂದ ನಡ್ಕೊಳ್ಬೇಕು.
ಈ ರೀತಿ 8 ಗುಣಗಳು ಬೇಕು ಅನ್ನುವ ಮಾತನ್ನು ಹೇಳ್ತಾನೆ. ಮತ್ತು ಒಳ್ಳೆಯ ಬದುಕು ಏನೇನನ್ನು ಬಯಸುತ್ತದೆ, ಯಾವುದಿದ್ದರೆ ಒಳ್ಳೆಯ ಬದುಕಾಗುತ್ತದೆ, ತುಂಬ ಹೇಳಿಕೊಳ್ಳುವಂಥ ಒಂದು ಸಂತೋಷದ ನೆಮ್ಮದಿಯ ಸ್ಥಿತಿ ಅನ್ನುವುದನ್ನು ಕವಿ ಹೇಳ್ತಾನೆ. ಸೂನು ಸಚ್ಚರಿತ ಸತೀ ಪ್ರಿಯತಮ ಸ್ವಾಮಿ ಪ್ರಸಾದೋನ್ಮುಖ ಸ್ನಿಗ್ಧಂ ಮಿತ್ರಂ ಅವಂಚಕಃ ಪರಿಜನೋ ನಿಷ್ಕ್ಲೇಶಲೇಶಂ ಮನಃ ಆಕಾರೋ ರುಚಿರಃ ಸ್ಥಿರಶ್ಚ ವಿಭವೋ ವಿದ್ಯಾವದಾತಂ ಸುಖಂ ಮುಖಂ ತುಷ್ಟೇ ವಿಷ್ಟಪ ಹಾರಿಣಿಷ್ಟದ ಹರವು ಸಂಪ್ರಾಪ್ಯತೆ ದೇಹಿನ. ಬಹಳ ಸೊಗಸಾಗಿರುವಂಥ ಒಂದು ಪದ್ಯವನ್ನು ಕವಿ ಕೊಟ್ಟಿದ್ದಾನೆ. ಹೇಗಿದ್ದರೆ ನೆಮ್ಮದಿ? ಮಕ್ಕಳು ಒಳ್ಳೆಯ ವರ್ತನೆಯವರಾಗಿರಬೇಕಂತೆ. ಅಂದರೆ ಅವರು ಎಷ್ಟು ಸಂಪಾದಿಸಿದ್ರು, ಏನೇನು ಓದಿದ್ರು, ಅವರು ತಮಗೆ ಬೇಕಾಗುವ ಕಾಲಕ್ಕೆ ಬೇಕಾಗುವಂತೆ ಇಲ್ಲದೇ ಇದ್ದರೆ ಇನ್ಯಾತಕ್ಕೆ? ಆ ದೃಷ್ಟಿಯಿಂದ ಸಚ್ಚರಿತರಾಗಿರಬೇಕು. ಮತ್ತು ಸತಿಯಾಗಲಿ ಪತಿಯಾಗಲಿ ಸತಿ ಪ್ರಿಯತಮ ಪತಿ ಪ್ರಿಯತಮ ಆಗಿರಬೇಕು. ಜೀವನ ಸಂಗಾತಿ ಇಷ್ಟರಾಗಿರಬೇಕು. ಕುವೆಂಪು ಬರೀತಾರಲ್ಲ, ಇವಳನ್ನ ಧರ್ಮಪತ್ನಿ ಮೇಣ್ ಪ್ರಿಯಯುಂ ವಲಂ ಅಂತ ಆ ಶೂರ್ಪಣಕೆಗೆ ಸೀತೆಯನ್ನು ಇಂಟ್ರಡ್ಯೂಸ್ ಮಾಡಿಸ್ತಾನೆ. ಇವಳು ಹೆಂಡತಿ ಪ್ರೇಯಸಿಯೂ ಹೌದು ಅಂತ. ಎಷ್ಟೋ ಜನಕ್ಕೆ ಅವೆರಡೂ ಬೇರೆ ಬೇರೆ ಆಗಿರ್ತದೆ. ಅದನ್ನು ಕುವೆಂಪು ಅವರು ಮಾರ್ಮಿಕವಾಗಿ ಟಚ್ ಮಾಡ್ತಾ ಇದ್ದಾರೆ. ಸ್ವಾಮಿ ಪ್ರಸಾದೋನ್ಮುಖ, ಯಜಮಾನ ಸದಾ ಅನುಗ್ರಹಕ್ಕೆ ನಮ್ಮನ್ನು ಒಳಗು ಮಾಡಬೇಕು, ಅನುಗ್ರಾಹಕನಾಗಿರಬೇಕು ಅವನು. ಸ್ನಿಗ್ಧಂ ಮಿತ್ರಂ, ಸ್ನೇಹಿತರು ತುಂಬ ಸ್ನೇಹದಿಂದ ಸ್ನಿಗ್ಧರಾಗಿ ಅಫೆಕ್ಷನೇಟ್ ಆಗಿರಬೇಕು. ಅವಂಚಕಃ ಪರಿಜನ, ಕಳ್ಳರಾಗಿರಬಾರದು. ನಿಷ್ಕ್ಲೇಶಲೇಶಂ ಮನಃ, ಮನಸ್ಸಿಗೆ ಯಾವುದೇ ಕಸಿವಿಸಿ ಕಹಿ ಕಿಸರು ಇರಬಾರ್ದು. ಇನ್ನು ಆಕಾರೋ ರುಚಿರ, ಅಪಿಯರೆನ್ಸ್ ನಮ್ಮ ಅಪಿಯರೆನ್ಸ್ ಪ್ಲೆಸೆಂಟ್ ಆಗಿರಬೇಕು. ತುಂಬ ಮನ್ಮಥರಂತೆ ರತಿಗಳಂತೆ ಇಲ್ಲದೇ ಇದ್ದರೂ ಒಂದು ಮಟ್ಟದ ನೋಡಿದರೆ ನೆಮ್ಮದಿ ಅಂತ ಅನಿಸುವಂತೆ ಇರಬೇಕು. ಹಗಲು ಕಂಡವರು ಕನಸಲ್ಲಿ ಬಂದು ಹೆದರಿಸುವಂತೆ ಇರಬಾರ್ದು. ಇರುವ ಸಂಪತ್ತಿ ಗಟ್ಟಿಯಾಗಿರಬೇಕು. ಇಂದು ಬಂದು ನಾಳೆ ಹಾರಿ ಹೋಗುವಂತೆ ಇಲ್ಲದೆ ಒಂದು ಮಟ್ಟದ ಸ್ಥಿರತೆ ಇರಬೇಕು ಸಂಪತ್ತಿಯಲ್ಲಿ. ಮತ್ತು ಮುಖ ವಿದ್ಯಾವದಾತಂ, ಬಾಯಲ್ಲಿ ಸದಾ ನಮ್ಮ ವಿದ್ಯೆ ಇರಬೇಕಂತೆ. ಜಿಹ್ವಾಗ್ರ ವಿದ್ಯಾ ಅಂತಾರೆ. ನಾಲಿಗೆ ತುದಿಯಲ್ಲಿ ನಡೆದಾಡುವಂತೆ ಇರಬೇಕು ವಿದ್ಯೆ. ಪುಸ್ತಕ ನೋಡಿ ಹೇಳ್ತೀನಿ, ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ, ಇನ್ಯಾರನ್ನೋ ಕೇಳಿ ಹೇಳ್ತೀನಿ, ಇದಲ್ಲ ವಿದ್ಯೆಯ ಲಕ್ಷಣ. ಮುಖಸ್ಥಾ ವಿದ್ಯಾ ಅಂತ. ಹೀಗೆ ತುಷ್ಟೇ ವಿಷ್ಟಪ ಹಾರಿಣಿಷ್ಟದ ಹರವು ಸಂಪ್ರಾಪ್ಯತೆ ದೇಹಿನ. ಇಂಥದ್ದು ಸಾಕ್ಷಾತ್ತಾಗಿ ವಿಶ್ವಕ್ಕೆಲ್ಲ ಅನುಗ್ರಹ ಮಾಡ್ತಕ್ಕಂಥ ಮಹಾವಿಷ್ಣುವಿನ ಅನುಗ್ರಹದಿಂದಲೇ ಬರುವಂಥದ್ದೇ ಹೊರತು ಮತ್ತಿನ್ಯಾರಿಂದಲೂ ಆಗುವಂಥದ್ದಲ್ಲ ಈ ರೀತಿಯಾದಂಥದ್ದು ಒಂದು ಅಂತಂತಾನೆ. ಆಮೇಲೆ ಉತ್ತಮ ಮಧ್ಯಮ ಅಧಮರ ಬಗೆ ಎಂಥದ್ದು ಅಂತ ಹೇಳ್ತಾನೆ. ಪ್ರಾರಭ್ಯತೆ ನಖಲು ವಿಘ್ನಭಯೇನ ನೀಚೈ ಪ್ರಾರಭ್ಯ ವಿಘ್ನನಿಹತಾ ವಿರಮಂತಿ ಮಧ್ಯಾ ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾ ಅಂಗೀಕೃತಂ ಪ್ರಾರಬ್ಧಮುತ್ತಮ ಜನ ನ ಪರಿತ್ಯಜಂತಿ. ವಿಘ್ನದ ಭಯದಿಂದ ನೀಚರು, ತುಂಬ ಅಲ್ಪರು, ಯಾವ ಕೆಲಸಕ್ಕೂ ತೊಡಗೋದೇ ಇಲ್ಲ. ಅಯ್ಯೋ ಅಡ್ಡ ಬರುತ್ತೆ ಅಂತ ಮಾಡೋದೇ ಇಲ್ಲ. ಪ್ರಾರಭ್ಯ ವಿಘ್ನನಿಹತಾ, ಆರಂಭಿಸಿ ವಿಘ್ನಗಳಿಂದ ತೊಂದರೆಗೊಳಗಾಗಿ ಮಧ್ಯಮರು ಬಿಟ್ಟುಬಿಡ್ತಾರೆ, ಕೈ ತೋರಿಸಿ ಅವಲಕ್ಷಣ ಅನಿಸ್ಕೋತಾರೆ ಪಾಪ. ಆದರೆ ವಿಘ್ನೈಃ ಪುನರಪಿ ಪ್ರತಿಹನ್ಯಮಾನ, ಎಷ್ಟು ವಿಘ್ನ ಬಂದರೂ ಕೂಡ ಪ್ರಾರಬ್ಧಂ ಮೊದಲು ಆರಂಭ ಮಾಡಿದ್ದನ್ನು ನ ಪರಿತ್ಯಜಂತಿ, ಧೀರರು ನ ಪರಿತ್ಯಜಂತಿ, ಪರಿತ್ಯಾಗ ಮಾಡೋದಿಲ್ಲ ಅಂತ. ಪ್ರಯತ್ನಶೀಲತೆ ಬಹಳ ಮುಖ್ಯ. ಎಷ್ಟು ಕೆಲಸಗಳು ಅದೇ ರೀತಿಯಲ್ಲಿ ಆಗಿರುವಂಥವು, ಯಾವ್ಯಾವುದೋ ಪ್ರಾಜೆಕ್ಟ್ಸು ಅದೇ ರೀತಿಯಲ್ಲಿ ಹಾಗಾಗಿ ನಿಂತು ಹೋಗಿರುವಂಥದ್ದು, ಆಗದೇ ಹೋದದ್ದನ್ನು ಇವನ್ನೆಲ್ಲ ನಾವು ಕಾಣ್ತೀವಿ. ಎಷ್ಟೋ ಬಾರಿ ವಿದ್ಯಾಲಯಗಳಲ್ಲಿ ಹಾಗಾಗುತ್ತವೆ. ತುಂಬ ಸ್ವಲ್ಪದ್ದು ಕೂಡ ಪ್ರಿನ್ಸಿಪಾಲ್ರು ಮತ್ತೊಂದು ಹೀಗೆಲ್ಲ ಆಗಿ ಬರುವಂಥವರು ಮಾಡುವುದಿಲ್ಲ. ಎಷ್ಟೋ ಬಾರಿ UGCನಲ್ಲಿ ಇತ್ಯಾದಿಗಳಲ್ಲಿ ಗ್ರಾಂಟ್ಸ್ ಕೊಟ್ಟರೆ ಅದನ್ನು ಕ್ಲುಪ್ತ ಕಾಲದಲ್ಲಿ ಖರ್ಚು ಮಾಡದೇ ಇದ್ದರೆ ಬಡ್ಡಿಯ ಸಮೇತ ಪೆನಾಲ್ಟಿ ಹಾಕಿ ಕಿತ್ಕೋತಾರೆ. ಅದನ್ನು ಸರಿಯಾಗಿ ವಿನಿಯೋಗ ಮಾಡದೇ ಇದ್ದರೆ ಆಡಿಟರ್ಸ್ ಬಂದು ಲೆಕ್ಕಪತ್ರ ಅಧಿಕಾರಿಗಳು ಶೋಧನೆ ಮಾಡಿ ಇದಕ್ಕೆ ಯಾಕೆ ಹೆಚ್ಚು ಮಾಡಿದ್ರಿ, ಇದಕ್ಕೆ ಯಾಕೆ ಕಡಿಮೆ ಮಾಡಿದ್ರಿ ಅಂತಾರೆ. ಅದರಿಂದ ಎಷ್ಟೋ ಜನ ಖರ್ಚೇ ಮಾಡದೇ ಇದ್ದರೆ ಆಡಿಟಿಂಗ್ ಪ್ರಾಬ್ಲಮ್ಮೇ ಬರೋದಿಲ್ಲ ಅಂತ ಖರ್ಚೇ ಮಾಡೋದಿಲ್ಲ, ಹಾಗೇ ಇಟ್ಬಿಡ್ತಾರೆ. ಇದರಿಂದಾಗಿ ಎಷ್ಟೆಷ್ಟೋ ಕೆಲಸಗಳು ನಡೆಯದೇ ಹೋಗುತ್ತವೆ. ವಿಶ್ವೇಶ್ವರಯ್ಯನವರು ನಮ್ಮ ಮೈಸೂರು ಸಂಸ್ಥಾನಕ್ಕೆ ದಿವಾನರಾಗಿ ಬರುವವರೆಗೂ ಎಷ್ಟೋ ಅಭ್ಯುದಯದ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ. ಆಡಿಟಿಂಗ್ ಪ್ರಾಬ್ಲಮ್ ಇರುತ್ತೆ, ಮತ್ತೊಂದಿರುತ್ತದೆ ಅಂತ ಎಲ್ಲ ರಿಸರ್ವ್ ಅಂತ ಹಾಕಿದ್ರು. ಎಲ್ಲ ರಿಸರ್ವ್ ಫಂಡ್ಸನ್ನು ಕೂಡ ಹೊರಗೆ ತೆಗೆಸಿ ಆ ಮೂಲಕವಾಗಿ ಪ್ರಜಾಹಿತಕ್ಕೆ ಬೇಕಾಗಿರುವ ಕೆಲಸವನ್ನು ಕೈಗೊಳ್ಳುವಂತೆ ಮಾಡಿದ್ರು. ಒಂದು
ಕನ್ನಂಬಾಡಿ ಕಟ್ಟೆಯ ನಿರ್ಮಾಣದಿಂದ ಮೊದಲುಗೊಂಡು ಬೇಕಾದಷ್ಟು ಅವರ ಬದುಕಿನಲ್ಲಿ ನಾವು ಕಾಣ್ತೀವಿ ಆ ಥರದ್ದು. ಈಗ ನರೇಂದ್ರ ಮೋದಿಯಲ್ಲಿ ನೋಡಿ ಎಷ್ಟು ಆ ರೀತಿಯಾದದ್ದು ಕಾಣುತ್ತದೆ. ಆತ ಎಷ್ಟು ಕಾಲುವೆಗಳನ್ನು ಅಗೆಸಿ ಕಾಲುವೆಗಳಲ್ಲಿ ನೀರು ಮತ್ತೆ ಮತ್ತೆ ಎಲ್ಲ ಕೂಡ ಆವಿಯಾಗಿ ಹೋಗುವುದನ್ನು ತಡೆಯೋದಕ್ಕೆ ಮುಚ್ಚಿಗೆ ಮಾಡಿಸಿ, ಆ ಮುಚ್ಚಿಗೆ ಬಿಸಿಲಿಗೆ ತೆರೆಕೊಂಡಿರೋದ್ರಿಂದ ಅದರ ಮೇಲೆಲ್ಲ ಸೋಲಾರ್ ಸೆಲ್ಸ್ ಹಾಕಿ ನೀರು ಪೋಲಾಗದಂತೆ ಮಾಡಿದ್ದೊಂದು, ಮತ್ತು ಆ ಸೂರ್ಯನ ಶಾಖ ಅಷ್ಟು ಕೂಡ ಈ ಶಕ್ತಿಯಾಗಿ ಬದಲಾವಣೆಗೊಂಡದ್ದನ್ನು, ಈ ಥರದ್ದನ್ನು ಎಷ್ಟನ್ನು ನೋಡೋದಕ್ಕೆ ಸಾಧ್ಯವಾಗಿದೆ ಅಂತಂದರೆ ಅತಿಶಯ ಅಂತ ಅನಿಸ್ಬಿಡುತ್ತದೆ. ಹಾಗೆ ಮಾಡಿರುವ ಕೆಲಸಕ್ಕೆ ಒಂದು ಬೆಲೆ ಬರುವಂಥದ್ದು, ಎಷ್ಟು ವಿಘ್ನ ಬಂದರೂ ಕೂಡ ಅದನ್ನು ಎದುರಿಸೋದ್ರೊಳಗಿರುವಂಥದ್ದು. ಹಾಗಾಗಿ ಭರ್ತೃಹರಿ ಇದನ್ನು ತಿಳಿಸ್ತಾನೆ. ಮತ್ತು ಮಾನಶೌರ್ಯ ಪದ್ಧತಿ ಎನ್ನುವ ಅದ್ಭುತವಾದ ಒಂದು ಪ್ರಸಂಗ. ಆ ಪ್ರಸಂಗದಲ್ಲಿ ಒಂದು ಪದ್ಯವನ್ನು ಹೇಳ್ತಾನೆ. ಅದು ನಾಯಿಯನ್ನು ಕುರಿತದ್ದು. ನಮ್ಮಲ್ಲಿ ನಾಯಿಯ ಬಗ್ಗೆ ತುಂಬ ಉಪೇಕ್ಷೆ ಇದೆ. ಅದಕ್ಕೋಸ್ಕರವಾಗಿ ಯಾರು ಶುನಕ ಪಕ್ಷಪಾತಿಗಳು ಈ ಕವಿಗಳಿಗೆಲ್ಲರಿಗೂ ನಾಯಿನ ಕಂಡ್ರೆ ಆಗೋಲ್ಲ ಅಂತ ಅಂದುಕೊಂಡ್ರು ಅಂತಲ್ಲ, ಅದೊಂದು ಉಪಲಕ್ಷಣವಾಗಿ ತೆಗೆದುಕೊಂಡಿದ್ದಾರೆ. ಕುಮಾರವ್ಯಾಸ ಯಥೇಷ್ಟವಾಗಿ ನಾಯಿಯನ್ನು ಬೈತಾನೆ, ಭರ್ತೃಹರಿನೂ ಬೈತಾನೆ, ಇನ್ನೂ ಅನೇಕರು ಬೈತಾರೆ. ಆದರೆ ಪಾಶ್ಚಾತ್ಯ ಕಾವ್ಯಗಳಲ್ಲಿ ನಾಯಿಯ ಸ್ವಾಮಿಭಕ್ತಿ ಸ್ವಾಮಿನಿಷ್ಠೆಯ ಬಗ್ಗೆ ತುಂಬ ದೊಡ್ಡ ದೊಡ್ಡ ಕಾವ್ಯಗಳು ಹೋಮರ್ನಿಂದ ಮೊದಲುಗೊಂಡು ಬೇಕಾದಷ್ಟು ನಾವು ಕಾಣ್ತೀವಿ. ನಮ್ಮಲ್ಲಿ ಅಲ್ಲೋ ಇಲ್ಲೋ ಇವೆಯಾದರೂ ವಿರಳ. ಈ ಕಾರಣದಿಂದಾಗಿ ಇದನ್ನು ಉಪೇಕ್ಷಿತವಾದಂಥ ಪ್ರಾಣಿ ಅಂತ ಆ ಕಾರಣದಿಂದಾಗಿ ಈ ಕವಿಗಳನ್ನು ಬೈಬೇಕಾಗಿಲ್ಲ. ಪ್ರಾಣಿಗಳನ್ನು ವಿಶೇಷವಾಗಿ ನಾಯಿಯನ್ನು ಗೌರವಿಸಬೇಕಾದ್ರೆ 10 ಪದ್ಯ ಬರೀನೆ. ಆದರೆ ಪೂರ್ವ ಸೂರ್ಯಗಳು ಉಪೇಕ್ಷೆ ಮಾಡಿಬಿಟ್ರು ಅಂತ ಅವ್ರನ್ನ ಬೈಯೋದು ಬೇಕಿಲ್ಲ. ಉಪೇಕ್ಷಿತವಾಗಿದೆ, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಈ ಕೆಲಸ ಅಂತ ಅನ್ನೋಣ. ಯಾಕೆಂದರೆ ಬೇಕಾದಷ್ಟು ಒಳ್ಳೆಯದು ಕೊಟ್ಟಿದ್ದಾರೆ. ಲಾಂಗೂಲ ಚಾಲನ ಮಧಶ್ಚರಣ ಅವಪಾತಂ ಭೌಮೌ ನಿಪತ್ಯ ವದನೋದರ ದರ್ಶನಂಚ ಶ್ವಾಪಿಂಡದಸ್ಯ ಕುರುತೆ ಗಜಪುಂಗವಸ್ತು ಧೀರಂ ವಿಲೋಕ ಇತಿ ಚಾಟು ಶತಶ್ಚ ಭುಂಕ್ತೆ ಅಂತ. ಮರ್ಯಾದಸ್ಥರ ಮಾನವಂತರ ಅಭಿಮಾನಿಗಳ ಲಕ್ಷಣ ಹೇಗೆ? ನಾಯಿ ಬಾಲ ಅಲ್ಲಾಡಿಸುತ್ತದೆ, ಲಾಂಗೂಲ ಚಾಲನಂ ಅಧಶ್ಚರಣಾವಪಾತಂ, ನೆಲಕ್ಕೆ ಬಿದ್ದು ಕಾಲ ಹತ್ರ ಎಲ್ಲ ಬಂದು ಕಾಲು ನೆಕ್ಕುತ್ತದೆ, ಭೂಮಿ ಬಿದ್ದು ಹೊರಳಾಡಿ ಹೊಟ್ಟೆ ಬಾಯಿ ಕಿಸ್ತು ತೋರಿಸುತ್ತದೆ. ಹೀಗೆ ತುತ್ತನ್ನ ಹಾಕೋರ ಮುಂದೆ ಇಷ್ಟೆಲ್ಲ ಚೇಷ್ಟೆ ಮಾಡುತ್ತದೆ ನಾಯಿ. ಆದರೆ ಆನೆ ತನ್ನ ಮಾವಟಿಗ ತನ್ನೆದುರಿಗೆ ಅನ್ನವನ್ನು ಬೇಯಿಸಿ ತುಪ್ಪದಲ್ಲಿ ಕಲಸಿ ದೊಡ್ಡ ದೊಡ್ಡ ಮುದ್ದೆ ಮಾಡಿ ಲಾಲಿಸಿ ತಿನ್ನಿಸಿದ್ರೆ ತಿನ್ನುತ್ತದೆ ಅಂತ. ಹಾಗೆ ಮಾಡಿದ್ರೇ ತಿನ್ನುತ್ತೋ ಇಲ್ವೋ ಆನೆ ಗೊತ್ತಿಲ್ಲ. ನಾಯಿ ಹೀಗೆ ಮಾಡೋದು ಯಜಮಾನನ ಮೇಲೆ ತೋರಿಸುವ ಪ್ರೀತಿಯ ಲಕ್ಷಣವಾಗಿ ಅದು ಸಂತೋಷಕಾರಿಯೂ ಆಗಿರಬಹುದು. ಇಲ್ಲಿ ಕಾಣಬೇಕಾದದ್ದಿಷ್ಟೇ. ಆನೆಗೊಂದು ಗಾಂಭೀರ್ಯ ಉಂಟು, ನಾಯಿಗಷ್ಟು ಗಾಂಭೀರ್ಯ ಇಲ್ಲ ಅನ್ನುವಂಥದ್ದು. ಅಭಿಮಾನದ ಲಕ್ಷಣ ಗಾಂಭೀರ್ಯ ಅಂತನ್ನುವುದು ಅಷ್ಟೇ. ಈ ಬಂದಿರುವ ದೃಷ್ಟಾಂತಗಳು ತುಂಬ ಸಾಂದರ್ಭಿಕ, ದಾರ್ಷ್ಟಾಂತಿಕವಾದ ತತ್ವ ಬಹಳ ಮುಖ್ಯ ಅಂತ ಗಮನಿಸಬೇಕು. ಈ ರೀತಿಯಾದ ಪದ್ಯಗಳನ್ನು ಮತ್ತಷ್ಟು ನೋಡೋಣ ನಾಳೆ. ನಮಸ್ಕಾರ.